ಗುರುವಿನ ಕೂಡಿದೆ ಗುರ್ತಕ್ಕೆ ಮುಟ್ಟಿದೆ ಗುರುವಿನ ಕೂಡಿದೆ ಗುರ್ತಕ್ಕೆ ಮುಟ್ಟಿದೆ ಮರಳಿ ಮೃತ್ಯನೋ ಬಾರದೆಂದೆಂದಿಗೂ ಮರಳಿ ಮೃತ್ಯನೋ ಬಾರದೆಂದೆಂದಿಗೂ ಅಂತರ ಗುರುವಿನ ಕೂಡಿದೆನು ಗುರುವಿನ ಪಾಡಿದೆನು ಎಲ್ಲನೂ ಪರಮರಸಿ ಎಲ್ಲನೂ ಪರಮರಸಿ ಮುಂದಿನ ಜೀವ ಭಾವ ಮರಸಿ ಸನುತ ಸುಜ್ಞಾಯ ವನುತ ಬೋಧಿಸಿ ಚೆನ್ನಾಗಿ ನಿಜ ಸುಖ ಚೆನ್ನಾಗಿ ನಿಜ ಸುಖ ಎನ್ನೊಳು ತಿರುಳಿದ ಗುರುವಿನ ಕೂಗಿದೆನು ನಾಮ ಸದ್ಗುರುವಿನ ಹಾಡಿದೆನು ಚಿಂತೆ ಭ್ರಾಂತಿ ಬೆಳಸಿ ಚಿಂತೆ ಭ್ರಾಂತಿ ಬೆಳಸಿ ಮನಗನ ಸಂತೋಷದೊಳಿಸಿ ಅಂತರಂಗದ ಕೀಲ ಅಂತರಂಗದ ಕೀಲ ಮಂತ್ರದ ಮೂಲ ಸ್ವತಂತ್ರ ಶಿವೋ ಭಾವನಲ್ಲಿರಿಸಿದ ಸ್ವತಂತ್ರ ಶಿವೋ ಅವರಲ್ಲಿರಿಸಿದ ಗುರುವಿನ ಸದ್ಗುರುವಿನ ಪಾಡ್ಯನು ಗುರುತರ ಗುರು ಮನಿಯ ಗುರುತರ ಗುರು ಮನಿಯ ಹೊರಗೆ ಗುರುರಾಳರ ಮನಿಯ ಸರಿದಾನಿನೋ ಸರಿದಾನಿನೋ ವಿಶ್ವರಾಧ್ಯರ ಕರಕಂಜರ ಪರ ಮುಕುತಿಯ ತೋರಿದ ಕರಕಂಜರ ಪರ ಮುಕುತಿಯ ತೋರಿದ ಗುರುವಿನ ಕೂಡಿದೆನು ಸದ್ಗುರುವಿನ ಹಾಡಿದೆನು ಗುರುವಿನ ಕೂಡಿದೆನು ನಾ ಸದ್ಗುರುವಿನ ಪಾಡಿದೆನು ಸದ್ಗುರುವಿನ ಪಾಡಿದೆನು ನಾ ಸದ್ಗುರುವಿನ ಪಾಡಿದೆನು ಪ್ರವಚನ. ಧನ್ಯವಾದಗಳು. ಶುದ್ಧ ಬ್ರಹ್ಮಂತ ಸದ್ಗುರುಗಳಾದ ಶ್ರೀ ಈಶ್ವರ ಸತ್ಯದೇವರಿಗೆ ಸುಂದರವಾಗಿ ನಮಗೆಲ್ಲ ತತ್ವಪದವನ್ನ ಆಲಿಸಿದರು. ಇನ್ನು ಮುಂದೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ಮೋಕ್ಷ ವಿಚಾರವನ್ನ ಎಲ್ಲರೂ ಆಲಿಸೋಣ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಮಾರ್ಚ್ 6ನೇ ತಾರೀಕಿನಿಂದ ನಿಮ್ಮ ಅಟೆಂಡೆನ್ಸ್ ಮಾರ್ಕ್ ಮಾಡಿವಿ. ಕೆಲವೊಂದು ಸಾರಿ ಬೆಳಿಗ್ಗೆ, ಕೆಲವೊಂದು ಸಾರಿ ಮಧ್ಯಾಹ್ನ, ಸುಮಾರು 22 ಸಾರಿ ಮಾರ್ಕ್ ಮಾಡಿವಿ. ಒಟ್ಟು ನಾವು ಯಾವಾಗ ಅಟೆಂಡೆನ್ಸ್ ತಗೋತೀವಿ ಗೊತ್ತಿಲ್ಲ. ಆ ಅಟೆಂಡೆನ್ಸಿನ ಪ್ರಕಾರ ಏನದ ನಿಮ್ಮ ಅಟೆಂಡೆನ್ಸ್ ಪರ್ಸೆಂಟೇಜ್ ಅಂತಂದ್ರೆ 91ರಿಂದ
100%. ಯಾರ್ದದ ಅವರು ಉತ್ತಮ ಹಾಜರಾತಿ 91%ಲಿಂದ 100%. 81ರಿಂದ 90% ಯಾರ್ದಿರ್ತದ ಅದು ಮಧ್ಯಮ ಹಾಜರಾತಿ. ಮುಂದ 71ರಿಂದ 80% ಯಾರ್ದದ ಅವ್ರದ್ದು ಕನಿಷ್ಠ ಹಾಜರಾತಿ. ಇವು ಎದಕ್ಕೆ ಹೇಳಕತ್ತೀವಿ ಅಂತಂದ್ರೆ ರೆಗ್ಯುಲರ್ ಆಗಿ ಅಟೆಂಡ್ ಆಗ್ರಿ ಅಂತ. ಬೆಳಿಗ್ಗೆ ಮತ್ತು ಸಂಜೆ ಪಾಠಗಳನ್ನ ರೆಗ್ಯುಲರ್ ಆಗಿ ಅಟೆಂಡ್ ಆಗ್ರಿ, ನಿಮ್ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೊಳ್ರಿ. ಇಲ್ಲಿ ಕ್ವಾಲಿಟಿಗೆ ಮಹತ್ವ ಕೊಟ್ಟಿವಿ ನಾವು, ಕ್ವಾಂಟಿಟಿ ಕೊಟ್ಟಿಲ್ಲ. ಅಂತ ಒಂದು ಅವಕಾಶ ಇದ್ದಾಗ ನೀವು ಚೆನ್ನಾಗಿ ಇಂಪ್ರೂವ್ ಆಗ್ಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಹಾಜರಾತಿಗಳಾದ್ರೂ ಸರಿಯಾಗಿ ಇಟ್ಕೊಳ್ರಿ. ಮುಂದೆ 0ಲಿಂದ 70% ಅಂದ್ರೆ 70ರ ಒಳಗಿರೋವೆಲ್ಲ ಕಷ್ಟ. ಇವರು ಕಷ್ಟಪಟ್ಟು ಅಟೆಂಡ್ ಆಗ್ಲಿಕ್ಕತ್ತಾರ. ಇವರೇನು ಇಷ್ಟಪಟ್ಟು ಅಟೆಂಡ್ ಆಗೋದಿಲ್ಲ, ಕಷ್ಟದಾಗದಾರ ಇವ್ರಂತ. 70ರ ಒಳಗಿದ್ದವ್ರು. ಉತ್ತಮ ಅಂದ್ರೆ ಎಷ್ಟು ಪರ್ಸೆಂಟ್ ರೀ? 91ರಿಂದ 100. ಮಧ್ಯಮ ಅಂದ್ರ 81ರಿಂದ 90. ಬರ್ಕೊಂಡಿರ? ಏನ್ ಸುಮ್ ಕೇಳಕತ್ತೀರ? ಕೇಳಿ ಪೆನ್ನ ಖಾತೆ ಇಟ್ಕೋಬೇಕು. ಪೆನ್ನ ಖಾತೆ ನಡೀತಾ ಇರ್ಬೇಕು ಹಂಗೆ. ಉತ್ತಮ ಹಾಜರಾತಿ ಯಾರ್ದು? 91ರಿಂದ 100% ಇದ್ರೆ. ಮಧ್ಯಮ ಅಂದ್ರ 81ರಿಂದ 90. ಕನಿಷ್ಠ ಅಂದ್ರೆ 71ರಿಂದ 80. 70 ಮತ್ತು ಅದಕ್ಕಿಂತ ಕೆಳಗಿದ್ದದ್ದು ಕಷ್ಟ ಹಾಜರಾತಿ. ಅದು ಈಗ ಯಾರಪ್ಪ? 1ನೇದ್ದು ಯಾರು? ಏಳಿಗೆ ಕಲ್ಯಾಣಪ್ಪ 73. ಇವರೆಲ್ಲ ರೆಗ್ಯುಲರ್ ಇದ್ದವರು ಏನಾಗ್ಯದ? ಕೆಳಗಿಳಿದ್ಬಿಟ್ರು. ವೈಯಕ್ತಿಕ ಸಮಸ್ಯೆಗಳ ಕಾರಣ ಅಟೆಂಡೆನ್ಸ್ ಕಡಿಮೆ ಆಗಿಬಿಡ್ತವ್ರದು. ಒಂದು ದಿನ ಬಿಡ್ಲಾರ್ದಂಗೆ ಅಟೆಂಡ್ ಆಗವ್ರು ಅವರು. ನೆಕ್ಸ್ಟ್ ಯಾರು? ಬಾಹುರಾಯ ನಾವಿ. ಇವರು 95% ಅದ. ಅಭಿನಂದನೆಗಳು ನಾವಿ ಬಾಹುರಾಯನವರಿಗೆ. ಉತ್ತಮ ಹಾಜರಾತಿ ಇದೆ ನಿಮಗೆ. ಅದ ಬಂದಿರ? ಜಾಯ್ನ್ ಆಗಿರ? ಅದರ ಇಲ್ಲ? ಏನು ನೆಟ್ವರ್ಕ್ ಪ್ರಾಬ್ಲಮ್ ಅದ? ಸರಿ. ರೆಗ್ಯುಲರ್ ಅಟೆಂಡೆನ್ಸ್ ಅದ ನಿಮ್ಮದು. ಮತ್ತಿನ್ಯಾವುದು? ಬಸವರಾಜಯ್ಯ MP 36% ಅಟೆಂಡ್ ಆಗಿರಿ ನೀವು. ಯಾರು ಮಾತಾಡೋದ್ರಿ? ನಾವಿ ಬಾಬುರಾಯರ? ಯಾರು ಮಾತಾಡೋದು? ಅಭಿನಂದನೆಗಳು. 95%. ಚೆನ್ನಾಗಿ ಅಟೆಂಡ್ ಆಗಿರಿ. ಹಿಂಗೆ ಮೇಂಟೈನ್ ಮಾಡ್ರಿ, ಇನ್ನು ಇಂಪ್ರೂವ್ ಮಾಡ್ಕೊಳ್ರಿ. ಇವ್ರು ಯಾರು? ಬಸವರಾಜಯ್ಯ MP ಹರಪನಹಳ್ಳಿ. MP ಸಾಹೇಬರು ಬರೀ 36% ಅಟೆಂಡ್ ಆಗಿರಿ. ಏನ್ ಮಾಡ್ಬೇಕು? ಮುಂದಾದ್ರೂ ಅಟೆಂಡೆನ್ಸ್ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ರಿ. ನೆಕ್ಸ್ಟ್ 82%. ಯಾರ್ದು? ಗಂಗಾಧರ ಜಾಲಿಮಂಚಿ 82%. ಇವರು ಉತ್ತಮ ಇದ್ದವರು ಮಧ್ಯಮದಾಗ ಬಂದ್ಬಿಟ್ಟಾರೆ. ಇವರು ಯಾಕೋ ಬಿಟ್ಟಾರ ನಡ್ಬರ್ಕೊಂದು ಸ್ವಲ್ಪ ದಿವಸ. ಮಧ್ಯಮದಾಗ ಅದರ ಇವರು. ಮತ್ತೆ ಗೌರಮ್ಮ ಉಚ್ಚಿನಟ್ಟಿ, ಇವ್ರದ್ದು 82% ಅದ. ಇವರು ನಡ್ಬರ್ಕ ಎಲ್ಲೋ ಒಂದಿಷ್ಟು ಬಿಟ್ಟಾರ. 82, 81ರಿಂದ 90 ಅಂದ್ರೆ ಇವು ಮಧ್ಯಮಾಧಿಕಾರಿಗಳ ಲೆಕ್ಕ ಬರ್ತದೆ. ಹಾಜರಾತಿ ವಿಷಯದಲ್ಲಿ ಬರೀ ಹಾಜರಾತಿಗೆ ಸಂಬಂಧಪಟ್ಟಂತೆ ಅಟೆಂಡೆನ್ಸ್ ಆಗಿದ್ದು. ಬ್ರಹ್ಮಜ್ಞಾನದ ವಿಷಯ ಅಲ್ಲ, ಪಾಠಕ್ಕೆ ಹಾಜರಾಗಿದ್ದು. ನೆಕ್ಸ್ಟ್ ಹನುಮಪ್ಪ ಐವಳಿ. ಇವ್ರು ಯಾವಾಗ ಬರ್ತಾರೆ ಗೊತ್ತಾಗಲ್ಲ, ಯಾವಾಗ ಓದ್ತಾರೆ ಗೊತ್ತಾಗಲ್ಲ. ಚೆನ್ನಾಗಿ ತತ್ವಪದ ಹಾಡ್ತಿದ್ರು, ಅದನ್ನು ಸರಿಯಾಗಿ ಮಾಡುವಲ್ರು. ಅವ್ರು ಏನದು ಗೊತ್ತಾಗ್ಲಿಲ್ಲ. 36% ಅದ ಇವ್ರು ಹಾಜರಾತಿ. ಸರಿಗಿಲ್ಲ ಇವ್ರದ್ದು ಹಾಜರಾತಿ. ಅವ್ರಿಗೆ ಹೇಳ್ರಿ ಚೆನ್ನಾಗಿ ಕ್ಲಾಸ್ ರೆಗ್ಯುಲರ್ ಆಗಿ ಅಟೆಂಡ್ ಆಗಂತ ಹೇಳ್ರಿ.
ಯಾರು ಹೇಳ್ಬೇಕು? ಸಂಪರ್ಕಾಧಿಕಾರಿಗಳು ಹೇಳ್ಬೇಕು, ಬರ್ಕೋಬೇಕಿದು. ಯಾರಿಗೆ ಫೋನ್ ಮಾಡಿ ರೆಗ್ಯುಲರ್ ಅಟೆಂಡ್ ಆಗ್ತಾ ಇಲ್ಲ, ನಿಮ್ಮದು ಬರೀ 36% ಅಟೆಂಡೆನ್ಸ್ ಅದ, ರೆಗ್ಯುಲರ್ ಅಟೆಂಡರ್ ಅಂತ ಹೇಳ್ಬೇಕು ಅವ್ರಿಗೆ. ಮತ್ತೆ ಇವರು ಕೊಟ್ರಯ್ಯ ಹಿರೇಮಠ್, ಇವರು 82%. ಇವರು ಮಧ್ಯಮದಾಗ ಬರ್ತಾರ. ಮತ್ತೆ ಅಲ್ಲಪ್ಪ ಹುಲ್ಲೂರ್ 86%. ಇವರು ಪೂರ 100% ಯಾವಾಗಲೂ ಇದ್ದಂಗೆ ಕಾಣ್ತಾರೆ, ಎಲ್ಲಿ ಬಿಟ್ಟಾರ ಗೊತ್ತಿಲ್ಲ, ಅಲ್ಲೊಂದು ಇಲ್ಲೊಂದು ಮಿಸ್ತದ ಇವ್ರದ್ದು ಪಾಠಗಳು. ಇವ್ರದನು ಮಧ್ಯಮದಾಗೆ ಬರ್ಲಕತ್ತಾರ. ಈಗ ಟಾಪ್ನಾಗ ಬರ್ಲಕತ್ತವ್ರ ಯಾರಪ್ಪ ಅಂದ್ರ ಪ್ರಕಾಶ್ ಉದಿಕೇರಿ. ಇವ್ರು ಏನಾಗ್ಯಾರ 95% ಅದ. ಇವರು ರೆಗ್ಯುಲರ್ ಆಗಿ ಬರ್ಲಕತ್ತಾರ. ಮತ್ತ ಇನ್ನ ಯಾರು? ಪ್ರಕಾಶ್ ಉದಿಕೇರಿಗಿಂತ ಮೇಲೆ ನಾಗರತ್ನಮ್ಮ ಕೊಳಕ್ಕಿ 95%, ಪ್ರಕಾಶ್ ಉದಿಕೇರಿ 91%. ನಾಗರತ್ನಮ್ಮ ಮತ್ತೆ ಪ್ರಕಾಶ್ ಉದಿಕೇರಿ ಇವ್ರ ಪರ್ಸೆಂಟ್ ಹಿಂದ ಮುಂದೆ ಹೇಳಾಯ್ತದು. ಅದಕ್ಕೆ ನಾಗರತ್ನಮ್ಮ ಅವ್ರದ್ದು 95% ಅದ, ಪ್ರಕಾಶ್ ಅವ್ರದ್ದು 91%. ಇವರು ರೆಗ್ಯುಲರ್ ಆಗಿ ಬರ್ಲಿಕ್ಕತ್ತಾರ. 90 ಮ್ಯಾಲ ಇದ್ದವರೆಲ್ಲ ರೆಗ್ಯುಲರ್, ಎಲ್ಲೋ ಒಂದು ಮಿಸ್ ಆಗ್ತಿರ್ತಾವ. ನೆಕ್ಸ್ಟ್ 41% ಯಾರ್ದು? ಪ್ರಕಾಶ್ ಕಂಬಿ. ಇವರು ಏನ್ ಮಾಡ್ಯಾರಪ್ಪ ಅಂದ್ರೆ ಜಗದ್ಗುರುಗಳ ಕಾರ್ಯಕ್ರಮದ ಪೂರ್ವ ಸಿದ್ಧತೆ ಎಲ್ಲಾ ಜವಾಬ್ದಾರಿ ಹೊತ್ತದಕ್ಕ ಇವ್ರದ್ದು ಒಂದ್ ಕಡೆ ಸಾಧನೆ, ಧಾರ್ಮಿಕ ಸಾಧನೆ ಮಾಡ್ಯಾರ. ಆಧ್ಯಾತ್ಮಿಕ ಸಾಧನೆಯಲ್ಲಿ ಅಟೆಂಡೆನ್ಸ್ ಕೆಳಗ್ಬೇಕು, ಒಂದು ಮಾಡಿದ್ರೆ ಒಂದು. ಅಲ್ಲಿ ಆದ್ರಿ ಚೆನ್ನಾಗಿದೆ ಅವ್ರದ್ದು, ಇಲ್ಲಿ ಆದ್ರಿ ಸಮಸ್ಯೆ. ಅದಕ್ಕೆ ಇವ್ರು ಕೂಡ ನೀಟಾಗಿ ಅಟೆಂಡ್ ಆಗ್ಬೇಕು. ಮುಂದೆ 41% ಆಗ್ಯದ ಅವ್ರದ್ದು. ಅವರು ರೆಗ್ಯುಲರ್ ಅಟೆಂಡ್ ಆಗೋರು 41ಕ್ಕೆ ಬಂದಾರ. ಪ್ರಕಾಶ್ ಕಂಬಿ ಅವರು. ನೆಕ್ಸ್ಟ್ ಯಾರಪ್ಪ ಅಂದ್ರೆ ವಿನಾಯಕ್ ಬಿದ್ರಿ 95%. ಬಿದ್ರಿ ವಿನಾಯಕ್ ಅವರು 95%. ಇವರು ರೆಗ್ಯುಲರ್ ಆಗಿ ಅಟೆಂಡ್ ಆಗ್ಯಾರ. ಮುಂದೆ 27% ಯಾರು? ಬಸವರಾಜ್ ಬೆಳ್ಳಿಕಟ್ಟಿ. ಇವ್ರು ಯಾವ ಊರು ಬರ್ತದಲ್ರಿ? ಬೈಲೊಂದೆಲ್ಲ ಏನ್ ಗೋಕಾಕ ಎಲ್ಲೇ ಬರ್ತಾರಲ್ಲ ಅವ್ರು. ಇವ್ರು ಯಾರು ಫ್ರೆಂಡ್ ಅದಿರಿ ಹೇಳ್ರಿ ಅವ್ರಿಗೆ ಒಂದು ಸ್ವಲ್ಪ. ಅವ್ರ ಬಲ್ಲಿ ಅವರು ಬಿದ್ರಿ ಅವ್ರದ್ದು ಲಿಂಕ್ ಆದ ಇಲ್ಲ, ಲಿಂಕ್ ಇರ್ಲಾರ್ದಕ್ಕೆ ಏನಾರ ಪಾಠ ಮಿಸ್ ಆಗ್ಯದೇನೋ ನೋಡಿ ಅವ್ರ ಫ್ರೆಂಡ್ಸು ಅವ್ರಿಗೆ ಹೆಲ್ಪ್ ಮಾಡ್ರಿ. ಬೆಳ್ಳಿ ಕಟ್ಟಿ ಹೋಗಿ ಬಂಗಾರ ಕಟ್ಟಿ ಆಗ್ಬೇಕು, ಮತ್ತಿನ್ನೇನಾರ ಆಗಬಾರ್ದು. ಮತ್ತೇನಾಗಬೇಕು? ಡಾಕ್ಟರ್ ಕಾಜ್ಗಾರ್ 68%. ಇವರು ರೆಗ್ಯುಲರ್ ಆಗಿ ಅಟೆಂಡ್ ಆಗ್ತಾರ. ಎಲ್ಲಿ ಬಿಟ್ಟಾರ ಗೊತ್ತಿಲ್ಲ. ಬೆಳಿಗ್ಗೆ ರಾತ್ರಿ ಇವೆಲ್ಲ ಅಸಾರ್ಟೆಡ್, ಯಾವಾಗ ಬೇಕಾವಾಗ ಹಾಜರಿ ತಗೊಂಡಿರ್ತೀವಿ ನಾವು. ಕೆಲವೊಂದ್ಸಾರಿ ರಾತ್ರಿ ಪಾಠದಾಗ ತಗೊಂಡಿರ್ತೀವಿ, ಕೆಲವೊಂದ್ಸಾರಿ ಬೆಳಗಿನ ಪಾಠದಾಗ ತಗೊಂಡಿರ್ತೀವಿ. ಎರಡೂ ಸೇರಿಸೇ ಇದು ಹೇಳೋದು ನಾವು ಯಾವ ಪರ್ಸೆಂಟೇಜ್ ಎಫಿಷಿಯನ್ಸಿ ಅದೀವಿ ಅನ್ನೋದು. ಇವ್ರದ್ದು 68%. ಇವ್ರನ್ನು ಇಂಪ್ರೂವ್ ಮಾಡ್ಕೋಬೇಕು. 70 ಒಳಗೆ ಅದ ಇವ್ರ ಹಾಜರಿ. ನೋಡ್ಲಿಕ್ಕೆ ರೆಗ್ಯುಲರ್ ಕಾಣಿಸ್ತಾರ, ರಾತ್ರಿ ಪಾಠಗಳಲ್ಲಿ ಮಿಸ್ಸಿಂಗ್ ಇದ್ದಂಗೆ ಕಾಣಿಸ್ತಾರೆ ಅವ್ರು. ಮತ್ತೆ ಇವನ್ಯಾರು? ಈಶ್ವರ್ ಚಟಡಿ 86%. ಇವ್ರದ್ದು 90 ಮೇಲೆ ಹೋಗಿಲ್ಲ. ಇವರು ರೆಗ್ಯುಲರ್ ಆಗಿ ಅಟೆಂಡ್ ಆಗ್ಬೇಕು. 86 ಅಂದ್ರೆ 80ರಿಂದ 90 ಅಂದ್ರೆ ಮಧ್ಯಮದಾಗದಾರ ಇವರು. ಅದಕ್ಕೆ ಕಾಡಪ್ಪ ಉಚಿನೆಟ್ಟಿ 68%. ಇವ್ರೊಂದು ಸ್ವಲ್ಪ ಕಣ್ಣು ಆಪರೇಷನ್ ಅದು ಮಾಡ್ಕೊಳಕ್ ಹೋಗಿ ಇವ್ರದ್ದು ಒಂದಿಷ್ಟು ಟೈಮ್ ತಗೋತದ, ಒಂದಿಷ್ಟು ಇದಾಯ್ತು. ಮತ್ತೆ 64% ಯಾರ್ದು? ಕೊಟ್ರಯ್ಯ ಅಬ್ಬಿಗೇರಿ ಮಠ್. ಇವರು ಮನಿ ಕಟ್ಲಕ್ ಹೋಗಿ ಇವ್ರ ಅಟೆಂಡೆನ್ಸ್ ಡೌನ್ ಆಗ್ಯದ. ಆಧ್ಯಾತ್ಮ ಸಾಧನೆ ಕಡಿಮೆ ಆಗ್ಯದ, ಬೇರೆ ಕಡೆ ಒಂದು ಸಾಧನೆ ಮಾಡ್ಯಾರ. ಅವ್ರಿಗೊಂದು ಕಾರಣ ಅದ. ಕಾರಣ ಇರ್ಲಾರ್ದೆ ಸುಮ್ಮನೆ ಅಟೆಂಡೆನ್ಸ್ ಲೋ ಆಗಿತ್ತು ಅಂತಂದ್ರ ಅವರು ಕನಿಷ್ಠ ಅಧಿಕಾರಿಗಳಾಗ್ಬಿಡ್ತಾರೆ. ಕಾರಣ ಇರ್ಬೇಕು, ಹಿಂದೊಂದು ಬಲವಾದ ಕಾರಣ ಇತ್ತು ಅಂತಂದ್ರೆ ಈ ಸಾಧನೆ ಇಲ್ಲ, ಆ ಸಾಧನೆ.
ಇವ್ರು ಯಾರು? ಮಹಂತೇಶ್ ಪಾಟೀಲ್ ಅವರು 68%. ಮತ್ತೆ ರುದ್ರಪ್ಪ ಹೆರ್ಕಲ್ ಅವರು 68%, ಮಹಂತೇಶ್ ಪಾಟೀಲ್ 64%. 64, 68. ಇವರು ಅಟೆಂಡೆನ್ಸ್ ಲೋ ಅದ, ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೇಕು, ಇನ್ನು ಕ್ಲಾಸಸ್ ಚೆನ್ನಾಗಿ ಅಟೆಂಡ್ ಆಗಬೇಕು. ಸೋಮಯ್ಯ ಪಾಟೀಲ್ 55%. ಇವರು ಬಿಸ್ನೆಸ್ ಮಾಡ್ಕೋತ ಜಿದ್ದಿಗೆ ಬಿದ್ದು ಇಷ್ಟಾದ್ರೂ ಅಟೆಂಡ್ ಆಗ್ಲಕತ್ತಾರ. ಊರೂರು ಹೋಗಿ ಅವ್ರ ಪ್ರಾಡಕ್ಟ್ಸ್ ಸೇಲ್ ಮಾಡಿ ಅದ್ರಾಗ ಇಷ್ಟು ಮಾಡ್ತಾರ. ಈ ಪತ್ರಪ್ಪ ಅಂಗಡಿ ಹಾಜರಾತಿ 23%. ಇವರು ಪಾಠ ಹೇಳು ಅಂತಂದ್ರ ಪಾಠಕ್ಕೆ ಬರದೇ ಬಿಡ್ತಾರ. ನಾನು ಮಾತ್ರ ಒಂದೂ ಪಾಠ ಮಾಡಂಗಿಲ್ಲ ಅಂತ ಡಿಸೈಡ್ ಮಾಡಿದಂತ ಕನಿಷ್ಠಾತಿ ಕನಿಷ್ಠ ಅಂತದೊಂದು ನಿರ್ಧಾರ ಮಾಡ್ಕೊಂಡ್ಬಿಟ್ಟಾರ. ಏನ್ ಮಾಡೋದು, ಕನಿಷ್ಠ ಅಧಿಕಾರಿಗಳೇನು ಹಂಗೆ ಇದ್ರಾಗ ಜಕ್ಕೊಂಡು ಹೋಗ್ಬೇಕಲ್ಲ. ಈಗ ಕಾಲದಲ್ಲಿ ಬರೋದೇ ಬಿಟ್ಬಿಡ್ತಾರ. ಪಾಠ ಹೇಳ್ರೆ ಪಾಠಕ್ಕೆ ಬರೋದು ಬಿಡ್ತೇನೆ, ನಾನು ಮಾತ್ರ ಒಂದು ಮಾತಾಡಂಗಿಲ್ಲ ಅನ್ನಂಗೆ ಅವ್ರು ಡಿಸೈಡ್ ಮಾಡ್ಯಾರ. ಹೀಗಾಗಿ ಅವರು 23%. ಅದಕ್ಕೆ ಈಗ ಏನೇನಾಯ್ತು ಅಂತಂದ್ರೆ, ಉತ್ತಮ ಅಧಿಕಾರಿಗಳನ್ನ ನಾವು ಮಧ್ಯಮ ಮತ್ತು ಕನಿಷ್ಠ ನಿಮ್ಗೆ ಗೊತ್ತದ. ಉತ್ತಮ ಅಧಿಕಾರಿಗಳು ಚೆನ್ನಾಗಿ ಅಟೆಂಡ್ ಆಗ್ತಾ ಇದ್ದವ್ರು ಯಾರಂತಂದ್ರ, ಒಂದು ಬಾಬುರಾಯ ನವಿ, ಮತ್ತೆ ನಾಗರತ್ನಮ್ಮ ಕೊಳಕಿ, ಪ್ರಕಾಶ್ ಔದಿಕೇರಿ, ಮತ್ತೆ ವಿನಾಯಕ ಬಿದ್ರಿ. ಈ 4 ಜನರಿಗೆ ಎಲ್ಲರೂ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಹೇಳಬೇಕು. ಉಳಿದವರೆಲ್ಲ ಹಾಜರಾತಿಗಳನ್ನ ಇಂಪ್ರೂವ್ ಮಾಡ್ಕೋಬೇಕು. ಎಲ್ಲರಿಗೆ ಅವರವರದೇ ಆದ ಕಷ್ಟಗಳು ಇರ್ತಾವ, ಸಮಸ್ಯೆಗಳಿರ್ತಾವ. ಆ ಸಮಸ್ಯೆಗಳನ್ನ ಅಟೆಂಡ್ ಮಾಡಿ ಇದನ್ನು ಮಾಡಬೇಕಾಗ್ತದ. ಕೆಲವೊಂದ್ ಸಾರಿ ಆ ಕಾರಣಗಳಿಗಾಗಿ ಬಿಟ್ಟಿತ್ತು ಅಂತಂದ್ರ ಅದೇನ್ ತಪ್ಪಲ್ಲ. ಆದ್ರ ಅಲ್ಲಿನೂ ಏನು ಕೆಲಸ ಇಲ್ಲ, ಇಲ್ಲಿನೂ ಏನು ಮಾಡ್ಲಿಲ್ಲ, ಮಾಡೇಬಾರದು ಅಂತೇಳಿ ಒಂದು ಕನಿಷ್ಠತನದ ಬುದ್ಧಿ ಇಟ್ಕೊಂಡು ಸೋಮಾರಿತನದ ಬದುಕು ಮಾಡಿದ್ರೆ ಅದರಿಂದ ಏನಾಗ್ತದ? ನೀವೇ ಹಿಂದೆ ಬೀಳ್ತೀರಿ, ನಿಮಗೆ ಏನು ಪ್ರಾಪ್ತಿ ಆಗಂಗಿಲ್ಲ. ಸುಮ್ಮನೆ ಒಣ ಹಮಾಲಿ, ಏನ್ ಮಾಡಿದ್ರೇನು ಏನ್ ಬಿಟ್ರೇನು ಅದಕ್ಕೇನ್ ಪ್ರಾಪ್ತಿ ಆಗತ್ತು, ಅದು ಆಗಂಗಿಲ್ಲ. ಹಿಂಗಾಗಿ ಅಟೆಂಡೆನ್ಸ್ ಅನ್ನೋದು ಬಹಳ ಮುಖ್ಯ ಅದ. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ನಾಗರತ್ನಮ್ಮವರೇ, ಇಲ್ಲಿ ತನಕ ನಾವು ಎಷ್ಟು ನೀವು ಮಾಡಿದ್ದು ಬಿಡ್ರಿ, ನೀವು ಮಾಡಿದ್ದು ನೀವೆಷ್ಟು ಮಾಡಿರಿ ಏನ್ ಬಿಟ್ಟಿರಿ ನಿಮ್ಮದ್ ಬಿಡ್ರಿ, ನಿಮ್ಮದು ರೆಗ್ಯುಲರ್ ಅದ. ಇಲ್ಲಿ ತನಕ ನಾವು ಬೇರೆಯವರ ಕಡೆಯಿಂದ ಎಷ್ಟು ಪಾಠಗಳನ್ನ ಮೆಲುಕು ಹಾಕಿಸೀವಿ, ಎಷ್ಟು ಪಾಠಗಳು ಕೊಟ್ಟಿವಿ, ಅದ್ರಾಗ ಯಾರ್ಯಾರು ಎಷ್ಟೆಷ್ಟು ಪಾಠಗಳು ಮಾಡ್ಯಾರ ಅನ್ನೋ ಲೆಕ್ಕ ಸಿಗ್ತದಲ್ರಿ. 35-40 ಪಾಠಗಳು ಏನಾರೆ ನಾವು ಕೊಟ್ಟಿದ್ದೇವಂದ್ರೆ ಆ 45 ಪಾಠಗಳ ಪೈಕಿ ಯಾರ್ಯಾರು ಎಷ್ಟಿಷ್ಟು ಪಾಠಗಳು ಮಾಡಿದ್ರು ಅಂಕಿ ಸಂಖ್ಯೆಗಳನ್ನ ಸ್ವಲ್ಪ ಇವತ್ತ ನಾಳೆ ಕೊಡ್ರಿ, ಅದನ್ನ ನಾವು ಡಿಕ್ಲೇರ್ ಮಾಡೋಣ ಮಾಡಿ. ಯಾರು ಬೇಕಾಗಿಲ್ಲ, ಫೋಟೋ ತೆಗೆದಾಕಿ ನೀವೇ ನೋಡ್ಕೋರಿ ಅನ್ನಂಗಿಲ್ಲದು. ಒಟ್ಟ ಅಲ್ಲಿಂದ ಇಲ್ಲಿ ತನಕ ನಾವು ಎಷ್ಟು ಪಾಠಗಳನ್ನು ಮಾಡುವುದಕ್ಕೆ ಒಟ್ಟು ಹೇಳಿವಿ. ಆ ಪಾಠಗಳಲ್ಲಿ ಯಾರ್ಯಾರು ಎಷ್ಟಿಷ್ಟು ಪಾಠಗಳು ಮಾಡಿದ್ರು ಒಬ್ಬರೊಬ್ಬರ ಹೆಸರು ಬರೆದು ಇವರು ಇಷ್ಟು ಪಾಠ ಮಾಡ್ಯಾರ, ಇವ್ರು ಇಷ್ಟು ಮಾಡ್ಯಾರ ಅಂತೇಳಿ ಆ ರೀತಿ ಒಂದು ವರ್ಕ್ ಮಾಡಿ ನಿಮಗೆ ಟೈಮ್ ಹಿಡಿತದ. ಅದು ಮಾಡಕ್ 1 ದಿನ 2 ದಿನ 3 ದಿನ ಹಿಡಿತದ. ನಿಧಾನವಾಗಿ ಕುರಿತು ಎಣಿಸಿ ಹೇಳ್ಕೊಡ್ರಿ. ಮಾಡಿದ್ರಿ ಅಂತಂದ್ರ ಅದನ್ನ ಒಂದು ಅನೌನ್ಸ್ ಮಾಡೋಣ. ಮಾಡಿ ಈ ರೀತಿ ನೀವು ಹೇಳೋದ್ರಿಂದ ಇದು ನಿಮಗ ಅಪಮಾನ ಅಂತ ತಿಳ್ಕೋಬಾರ್ದು. ನಾ ಹಿಂದೆ ಬೀಳಕತ್ತೀನಿ, ನಾನು ಆಕ್ಟಿವ್ ಆಗಿ ಇನ್ನು ಹೆಚ್ಚು ಕೆಲಸ ಮಾಡಬೇಕು ಅನ್ನೋಂಥದ್ದು
ನಿಮ್ಮೊಳಗ ಉತ್ಸಾಹ ತುಂಬಿಕೊಂಡು ಮುಂದೆ ಬರಬೇಕು ಅನ್ನೋದ್ರ ಸಲುವಾಗಿ ನಾವು ಹೇಳ್ತೀವಿ. ನೀವೆಲ್ಲಿದ್ದೀರಿ, ನಿಮ್ಮ ಸ್ಥಳ ಅವೇನದವಲ್ಲ ಚಟಸ್ಥಳಗಳು, ಯಾವ ಸ್ಥಳದಾಗಿದ್ದೀರಿ. ಅಜ್ಞಾನ ಎಷ್ಟು ರೀತಿ ಅದವ್ರಿ ಭಗವದ್ಗೀತೆ ಪ್ರಕಾರ? ಭಗವದ್ಗೀತೆಯ ಪ್ರಕಾರ ಎಷ್ಟು ರೀತಿ ಅಜ್ಞಾನ ಅದಾವ? ಹಿಂಗೆಲ್ಲ ಕೇಳಿದ್ರೆ ಹೇಳಕ್ ತ್ರಾಸಲ್ಲ. ಅಲ್ಲಿ ಏನ್ ಅಧ್ಯಾಯ ಅದಾವ ಹೊಸ ಜ್ಞಾನ ಹೇಳಕ್ಕೆ ಅದಾವ ಇಲ್ಲ ಅವು. 18 ಅಧ್ಯಾಯ ಅದಾವ ಅಂದ್ರೆ 18 ತರ ಅಜ್ಞಾನ ಅದ ಅಂತ ಅಲ್ಲಿ ಗುರುತಿಸ್ಯಾರ. ಇಲ್ಲಿ ಏನಿರೋದೆಲ್ಲ ಅಜ್ಞಾನಕ್ಕೆ ವರ್ಣನ, ಅಜ್ಞಾನದ ವರ್ಣನ ಮಾಡಿ ಇದು ಅಜ್ಞಾನ ಹಿಂಗಿರಬಾರ್ದು ಹಿಂಗಿರ್ಬೇಕು ಅಂತೇಳಿ ಪಾಠ ಮಾಡ್ತಾರೆ. ವಿಚಾರ ಚಂದ್ರೋದಯದ ಪ್ರಕಾರ ಎಷ್ಟು ಕಲಗಳದವ? 15 ಕಲ. ಅಲ್ಲಿ 15 ರೀತಿ ಅಜ್ಞಾನ ಹೇಳ. ಹೌದಾ? ಮತ್ತ ವಿಚಾರ ಸಾಗರ ಪ್ರಕಾರ ಎಷ್ಟು ರೀತಿ ಅಜ್ಞಾನ ಅದಾವ? ಎಷ್ಟು ತರಂಗ ಅದಾವ? ಅಷ್ಟೇ 7 ರೀತಿ ಅಜ್ಞಾನ ಅದಾವ. ಅಜ್ಞಾನವನ್ನ ಹೋಗಲಾಡಿಸುವುದಕ್ಕೆ 7 ತರಂಗಗಳು ಹೇಳ್ಯಾರ. ಒಂದೊಂದು ತರಂಗದಾಗ ಒಂದೊಂದು ರೀತಿ ಅಜ್ಞಾನ ಓದ್ತದ ಇಲ್ಲ, ಕಳ್ಕೋಬೇಕಾಗಿಲ್ಲ. ಮತ್ ಸಿದ್ಧಾಂತ ಶಿಖಾಮಣಿ ಒಳಗೆ ಎಷ್ಟು ರೀತಿ ಅದಾವ? 21 ಪರಿಚ್ಛೇದಗಳವ, 101 ಸ್ಥಳಗಳವ, 21 ರೀತಿ ಅಜ್ಞಾನಗಳು ಹೇಳ್ಯಾರ. ಏನಾರ ಒಂದು ನೀವು ಬುಕ್ ಬರಿಬೇಕಾದ್ರ ಉದ್ದೇಶ ಏನು, ಎದ್ರ ಸಲ ಬರೀತೀರಿ? ಜ್ಞಾನ ಕೊಡ್ಬೇಕಂತ ಬರೀತೀರಿ. ಜ್ಞಾನ ಕೊಡ್ಬೇಕಂತಂದ್ರ ಅದಕ್ಕಿಂತ ಮೊದಲ ಅಜ್ಞಾನದ ಬಗ್ಗೆ ಸರಿಯಾಗಿ ಗೊತ್ತಿರಬೇಕು. ಅಜ್ಞಾನ ಯಾರು ಸರಿಯಾಗಿ ಗೊತ್ತಿರ್ತದೋ ಅವರಿಂದ ಮಾತ್ರ ಜ್ಞಾನದ ವಿಚಾರಗಳು ಬರ್ತಾವ, ಅವ್ರು ಮಾತ್ರ ಬುಕ್ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಶ್ರೀಕೃಷ್ಣ 18 ರೀತಿ ಅಜ್ಞಾನಿಗಳನ್ನ ಗುರುತಿಸಿ 18 ಅಧ್ಯಾಯಗಳಲ್ಲಿ 18 ರೀತಿ ಅಜ್ಞಾನಗಳನ್ನ ಕಳೆದ. ಹೌದಲ್ರಿ? ಒಪ್ಪುಗಳಂತ ಮಾತಾಡ ಇಲ್ಲ ಇದು. ಇಲ್ಲಿ ನಾವು ಮಾಡ್ತಾ ಇರೋದು ಏನದ? ಜ್ಞಾನದ್ದು ಚಾರಣೆ, ಅಜ್ಞಾನದ ವರ್ಣನೆ ಬಾರಣೆ. ಈಗ ಎಷ್ಟನೇ ತರಂಗ ಇದು? ವಿಚಾರ ಸಾಗರ. ವಿಚಾರ ಸಾಗರ 4ನೇ ತರಂಗ, 119ನೇ ಅಂಕ, ಮತ್ತೆ 42ನೇ ದೋಹ. ಕರೆಕ್ಟ್ ಹೇಳಕತ್ತದ ಎಂತ ಹೇಳಕತ್ತೇನೆ? 119, 42, 4ನೇ ತರಂಗ ಏನದ? ಬಹಿರ್ಮುಖತೆಯಲ್ಲಿ ಅಥವಾ ಆತ್ಮವಿಮುಖತೆಯಲ್ಲಿ 2 ಪ್ರಕಾರ. ಒಂದು ಜ್ಞಾನಿಯ ಆತ್ಮವಿಮುಖತೆ, ಒಂದು ಅಜ್ಞಾನಿಯ ಆತ್ಮವಿಮುಖತೆ. ಈಗ ನೀವೇನ್ ಮಾಡಬೇಕು? ವಿಚಾರ ಸಾಗರ, ರಾಜು ನಿಶ್ಚಲ್ ದಾಸಿಯವರ ಕೃತಿ, 4ನೇ ತರಂಗ, ತತ್ವದೃಷ್ಟಿ, ಉತ್ತಮ ಅಧಿಕಾರಿಗೆ ಉಪದೇಶ ನಡೆದ 119ನೇ ಅಂಕ, ಆತ್ಮವಿಮುಖತೆಯಲ್ಲಿ 2 ಪ್ರಕಾರ. ಈ 2 ಪ್ರಕಾರದಲ್ಲಿ ಒಂದು ಅಜ್ಞಾನಿಯ ಆತ್ಮವಿಮುಖತೆ, ಒಂದು ಜ್ಞಾನಿಯ ಆತ್ಮವಿಮುಖತೆ. ಮತ್ತೆ ಜ್ಞಾನಿಯಾಗ್ಲಿ ಅಜ್ಞಾನಿಯಾಗ್ಲಿ ಆತ್ಮವಿಮುಖಿಯಾಗಿ ವಿಷಯ ಭೋಗ ಮಾಡಿದಾಗ ಉಂಟಾಗುವ ಸುಖ ಅವರವರ ಆತ್ಮದಿಂದಲೇ ಉಂಟಾಗಿರುತ್ತದೆ. ಆದರೆ ಅಜ್ಞಾನಿಯಾದವನು ಆ ವಿಷಯ ಸುಖ ಆ ವಿಷಯ ವಸ್ತುವಿನಿಂದ ಉಂಟಾಯಿತು ಅನ್ಕೊಂಡಿರ್ತಾನ. ಜ್ಞಾನಿಯಾದವನು ತನ್ನ ಆತ್ಮದಿಂದಲೇ ಆ ಸುಖ ಉಂಟಾಯಿತು ಅನ್ಕೊಂಡಿರ್ತಾನೆ.
ಈ ರೀತಿ ಹೇಳ್ಕೊಂಡು ಮುಂದೆ ಬರ್ತಾ ಇದ್ದೇವೆ. ನಮ್ಮ ಬಿದಿರಿಯವರಂತಾರ ಆ 42ನೇ ದೋಹ 119ನೇ ಇದಕ್ಕ ಏನಾಗ್ಬಿಟ್ಟದ, ಬ್ಲಾಕ್ ಆಗ್ಬಿಟ್ಟದ, ನಿಂತು ಬಿಟ್ಟದ ಗಾಡಿ. ಅದೇನೋ ಜಂಕ್ಷನ್ದಾಗ ಹೋಗಿ ನಿಂತಿರ್ತಾವಲ್ಲ, ಅಲ್ಲೇ ಎಷ್ಟೊತ್ತ ಗಂಟೆಗಟ್ಲೆ ಹಂಗ ನಮ್ ಟ್ರೈನ್ ಇಲ್ಲೇ ನಿಂತು ಬಿಟ್ಟದ ಅಂತ ಅಂತಾರ. ಅಲ್ಲೇ ನಿಂತು ಅದೇನ್ ಸುಮ್ಮನೆ ನಿಂತಿರಲ್ಲ, ಅದು ದೇಶ ನೀರ್ ಗೀರ್ ಹಾಕ್ತಿರ್ತದ, ಡೀಸೆಲ್ ಹಾಕೋತಿರ್ತದ. ಜಂಕ್ಷನ್ದಾಗ ಏನ್ ಮಾಡ್ತಿರ್ತದ, ಎಣ್ಣೆ ನೀರ ಅದಕ್ಕೆ ಏನೇನ್ ಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೊತಿರ್ತದ. ವ್ಯವಸ್ಥೆ ಮಾಡ್ಕೊಂಡು ಸ್ಟ್ರಾಂಗ್ ಆಗಿ ಮುಂದೆ ಹೋಗ್ತದೆ. ಎಷ್ಟೋ ಕಿಲೋಮೀಟರ್ ಹೋಗೋದಿರ್ತದ. ದಾರಿಗೆ ಏನಾರ ಕಡಿಮೆ ಬಿದ್ದಾವತ್ತು, ಏನಾರ ನಿಂತವೇನೆ ಯಾವ ಗಾಡಿಗಳು, ರೈಲ್ವೆಗಳು ಅವು ಜಂಕ್ಷನ್ದಾಗ ಅವಕ್ಕೆಲ್ಲ ವ್ಯವಸ್ಥೆ ಇರ್ತವ. ಎಲ್ಲ ವ್ಯವಸ್ಥೆ ಮಾಡ್ಕೊತಾವ. ನಿನ್ನೆ ತನಕ ನಾನಾ ರೀತಿ ದೃಷ್ಟಾಂತಗಳು ಕೊಟ್ಟು ನಿಮ್ಮಲ್ಲಿ ಏನು ವಿಷಯ ಭೋಗ ಸುಖ ಉಂಟಾಗ್ತದ ಅದೆಲ್ಲ ನಿಮ್ಮಿಂದಲೇ. ದಂತರಹಿತ ವೃದ್ಧ ತನ್ನ ಒಸಡುಗಳನ್ನ ಏನ್ ಮಾಡ್ತಿರ್ತಾನ, ಮೆಲೆದು ಏನೋ ರಸ ಮಾಡ್ಕೊಂಡು ಕುಡಿತಿರ್ತಾನ. ಆ ಮೆಲೆದದ್ದು ರಸ ಏನಿರ್ತದ ಅಂದ್ರೆ ಅದು ಹೊರಗಿಂದಲ್ಲ, ಅದು ತನ್ನೊಳಗಿಂದೆ. ಹಂಗ ಕೂಸು ಸಹಿತ ತನ್ನ ಕಾಲ ಚೀಪಿ ಬಾಯೆಲ್ಲ ಜೊಲ್ ತೋರಿಸ್ತಿರ್ತದ. ಅದಕ್ಕೆಲ್ಲಿ ಹೊರಗಿಂದ ಏನು ಇಲ್ಲ, ತನ್ನಲ್ಲಿಂದ, ತನ್ನ ಇಂದ್ರಿಯಗಳಿಂದ, ತನ್ನ ಕೈಗಳಿಂದ, ತನ್ನ ಬಾಯಿಗಳಿಂದ, ತನ್ನ ನಾಲಿಗೆಯಿಂದ ತನ್ನ ಕಾಲನ್ನು ಚೀಪಿ ತಾನೇ ರಸ ಮಾಡ್ಕೊತದ. ಹಂಗ ತನ್ನ ಆತ್ಮ ಸುಖ ಏನದ ತನ್ನಿಂದಲೇ ತನಗಾಗಿ ತನ್ನದೇ ಉಂಟಾಗ್ತದ ಅನ್ನೋದು ಅವರು ಸತ್ಯ ಹೇಳಕತ್ತಾರೆ. ಎಲ್ಲಿ ಸುಖ ಹೊರಗಿಲ್ಲ, ಎಲ್ಲವನ್ನ ಆರೈಸಿ ನೋಡಲು ತನ್ನೊಳಗೇ ಇರುವ ಸುಖ ಅಂತ ನಿಧಿಗುಣ ಶಿವಗಳು ಹೇಳ್ತಾರೆ. ಅವ್ರಿಗೆ ಎಲ್ಲೆಲ್ಲೋ ಆದ ತುಳುಕಿದೆವು, ಅಲ್ಲೆಲ್ಲಿ ಸಿಕ್ಕಿಲ್ಲ, ತನ್ನೊಳಗೆ ಅಂತದೊಂದು ಸುಖ ಅದ. ಸುಖದ ಕೇಂದ್ರ ಆನೆ. ಅದಕ್ಕೆ ಇವನೇನ್ ಮಾಡ್ತಾನ, ಇವನಿಗೆ ಶಾಸ್ತ್ರಕ್ಕೆ ವಿರುದ್ಧವಲ್ಲದ ಭೋಗ. ಜ್ಞಾನಿ ಭೋಗ ಮಾಡ್ತಾನ, ಆದ್ರೆ ಶಾಸ್ತ್ರಕ್ಕೆ ವಿರುದ್ಧವಲ್ಲದ ಭೋಗ. ಇವನೇನ್ ಮಾಡ್ತಾನ, ಶಾಸ್ತ್ರಕ್ಕೆ ಸಮ್ಮತವಾದದ್ದು ಮಾಡ್ತಾನ, ಶಾಸ್ತ್ರಕ್ಕೆ ವಿರುದ್ಧ ಅದು ಮಾಡ್ತಾನೆ, ಎಲ್ಲಾನು ಮಾಡ್ತಾನೆ. ಇವ ಅಜ್ಞಾನಿ ಆದವನು ಎಲ್ಲಾನು ಬೇಕು ಇವನಿಗೆ. ಸಂಬಳನೂ ಬೇಕು, ಗಿಂಬಳನೂ ಬೇಕು, ಎರಡೂ ಬೇಕು ಇವನಿಗೆ. ಅಕ್ರಮ ಸಕ್ರಮ ಎರಡೂ. ಅದಕ್ಕೆ ಇವ ಶಾಸ್ತ್ರಕ್ಕೆ ವಿರುದ್ಧವಲ್ಲದ ಭೋಗ, ಶರಣನ ಭೋಗ ಹೆಂಗಿರ್ತದ ಅಂತಂದ್ರೆ, ಕೊಲ್ಲಾಪುರದ ಸಿದ್ದರಾಮೇಶ್ವರ್ ಹೇಳ್ತಾರ, ಭಕ್ತನೇ ನಿನ್ನ ಮನ ಹೆಣ್ಣಿನೊಳಗಾದಡೆ. ಮೋಕ್ಷ ಸಾಧನೆ ಮಾಡ್ತಾ ಮಾಡ್ತಾ ನಿನಗೆ ಹೆಣ್ಣಿನ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಉಂಟಾಯ್ತು. ಹೆಂಗಿರ್ಬೇಕು ಹೆಣ್ಣಿನ ಸುಖ ಅಂತ ನಿನಗೆ ಏನಾದ್ರೆ ಮನಸ್ನಾಗ ಬಂತು. ಹಂಗಂತ ಹೇಳಿ ಸುಮ್ಮನೆ ಯಾರ ಹೆಣ್ಣುಗಳಿಗೆ ಬೆನ್ನ ಹತ್ಲಕ್ ಹೋಗಬೇಡ. ನೀನ್ ಏನ್ ಮಾಡು, ಒಂದ್ ಹೆಣ್ಣು ಹುಡುಕಾಡಿ ವಿವಾಹವಾಗಿ ಕೂಡು, ಮದ್ವಿ ಮಾಡ್ಕೊಂಡು ಕೂಡ್ಬಿಡು. ಆಯ್ತು. ಎಷ್ಟೋ ಮಂದಿ ಮೊದಲು ಮಠಾಧೀಶರಾಗ್ಯಾರ, ಆಮೇಲೆ ಅವರಿಗೆ ಹೆಣ್ಣಿನ ವಿಷಯದೊಳಗೆ ಒಂದು ಕುತೂಹಲ, ಆಸಕ್ತಿ, ಆಸೆ ಉಂಟಾಯ್ತು. ಅವ್ರೇನ್ ಮಾಡಿದ್ರು, ಅದೇ ಕ್ಷಣನೇ ಆ ಮಠವನ್ನ ತ್ಯಾಗ ಮಾಡಿ, ನಾನು ಇಲ್ಲಿ ಇದ್ರು, ನಾನು ಈ ಪೀಠದ ಮೇಲಿದ್ದು ಈ ಆಸೆ ಪಡೋದು ಯೋಗ್ಯ ಅಲ್ಲ ಅಂತೇಳಿ ವಿವೇಕಿಗಳಾಗಿ ತ್ಯಾಗ ಮಾಡಿ ಎಲ್ಲೋ ಒಂದು ಅಜ್ಞಾತ ಸ್ಥಳದೊಳಗೆ ಹೋಗಿ ಕುಂತು ಆತ್ಮೀಯರ ಜೊತೆಗೆ ಸಮಾಲೋಚನೆ ಮಾಡಿ, ನಾನು ಈ ರೀತಿ ಸನ್ಯಾಸಿ ತಗೊಂಡದ್ದು ತಪ್ಪಾಯ್ತು, ನನ್ನ ಮನಸ್ಸು ಈ ರೀತಿ ಆಗ್ಯದ, ಹಿಂಗಾಗಿ ನಾ ಮದುವೆ ಮಾಡ್ಕೋಬೇಕಂತೀನಿ ಅಂತ ಹೇಳಿ ಏನಾದ್ರು ಹೇಳಿದಾಗ ಯಾವ ಸಮಾಜ ಬಂಧುಗಳು ನಾವು ಓಡಾಡಿ ಆ ಸ್ವಾಮೀಜಿ ಪಟ್ಟ ಕಟ್ಟಿದ್ರು, ಅವರೇ ಸಂತೋಷದಿಂದ ಅವನಿಗೆ ಮದುವೆ ಮಾಡಿದ್ರು. ಹಾಗೆವ ಇಲ್ಲ ಇಂಥ ಉದಾಹರಣೆಗಳು ನಮ್ಮ ಭಾಗದ ಅನ್ನದಾನೇಶ್ವರ ಶಿವಾಚಾರ್ಯರಂತ ಆಗಬಾರದು. ಆ ಶಿವಾಚಾರ್ಯರು ಒಂದು ದಿವಸ ಏನೋ ಮನಸ್ಸು ಚಂಚಲ ಬೆಂಗಳೂರಿಗೆ ಹೋಗಿ ಕೂತ್ಬಿಟ್ರು. ದೋರನಹಳ್ಳಿ ಅಂತ ಬರ್ತದಿಲ್ಲ, ಸುರ್ಪುರ್ ಶಾಪುರ್ ಹತ್ರ ದೋರನಹಳ್ಳಿ ಅನ್ನದಾನೇಶ್ವರ ಶಿವಾಚಾರ್ಯ. ಅವರು ಪುರಾಣ ಪ್ರವಚನ ಎತ್ತಿದ ಕೈ ಅವ್ರು ಬರ್ತಾರಂತಂದ್ರ ಮನಿ ಬಿಟ್ಟು ಓಡೋಗ್ಬೇಕು.
ಅಷ್ಟು ಇಂಟ್ರೆಸ್ಟ್, ಅಷ್ಟು ಚಂದ, ಅಷ್ಟು ಸಮರಸವಾಗಿ ಹೇಳಂತವ್ರು. ಒಂದಿನ ಏನೋ ಆಗ್ಬಿಡ್ತಪ್ಪ ಅವ್ರಿಗೆ. ಆದ ಹೊತ್ನಾಗ ಅವ್ರೇನ್ ಮಾಡಿದ್ರು, ಆ ಬೀಜನೂ ಬಿಡಂಗಿಲ್ಲ, ಹೆಣ್ಣನ್ನು ಬಿಡಂಗಿಲ್ಲ ಕೂತು ಡಬಲ್ಗೆ ಮಾಡಿದ್ರೇನವರು? ಅವ್ರೇನಿಲ್ಲ, ಪ್ರಾಮಾಣಿಕವಾಗಿ ಬೆಂಗಳೂರಾಗ ಎಲ್ಲ ಒಂದ್ ಕಡೆ ಹೋಗಿ ಯಾವುದೋ ಒಂದ್ ಭಕ್ತರ ಮನ್ಯಾಗ ಕೂತ್ಬಿಟ್ರು. ನಮ್ಮ ಮನಸ್ಸು ಹಿಂಗಾಗ್ಯದ, ನಾವು ಮದುವೆ ಮಾಡ್ಕೋಬೇಕಂತೀವಿ, ಸಾಕಿದು ಪಾಠ ಅಂತ. ಈಗ ಅವ್ರು ಪುರಾಣ ಪ್ರವಚನ ಎಲ್ಲ ಮಾಡ್ತಾರೆ. ಅವ್ರಿಗೆ ಏನ್ ಗೌರವದಾಗ ಏನೇನು ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಲೀಗಲ್, ಇಲ್ಲೀಗಲ್ ಅಲ್ಲದು, ಲೀಗಲ್ ಆಗಿ ಮಾಡಿದ್ರು. ಅವ್ರು ಏನ್ ಮಾಡೋದಲ್ಲ, ಲೀಗಲ್ ಆಗಿ ಮಾಡಿದ್ರು. ಹೀಗಾಗಿ ಇವತ್ತಿಗೂ ಅವ್ರ ಬಗ್ಗೆ ನಮ್ಗೆಲ್ಲರಿಗೂ ಗೌರವ. ಅದಕ್ಕೆ ಭಕ್ತನೇ ನಿನ್ನ ಮನ ಹೆಣ್ಣಿನೊಳಗಾಗಡೆ ವಿವಾಹವಾಗಿ ಕೂಡು. ಭಕ್ತನೇ ನಿನ್ನ ಮನ ಹೊನ್ನಿನೊಳಗಾದರೆ, ನಿನಗೊಂದಿಟ್ಟು ಬಂಗಾರ ಬೇಕು ಅಂತಂದ್ರೆ ಒಂದಿಟ್ಟು ಎಕ್ಸ್ಟ್ರಾ ದುಡಿ, ಒಳಲ್ಲಿ ದೊರಕಿಸಿಕೋ. ಯಾಕಪ್ಪ ಸ್ವಲ್ಪ ಬಹಳ ದುಡಿಲಕತ್ತಿರಲ್ಲ, ಯಾಕ ಆರಾಮಿರೋದ್ ಬಿಟ್ಟು ಈಗ ಯಾಕೆ ದುಡಿತೆ? ಒಂದಿಟ್ಟು ಬಂಗಾರ ಬೇಕಾಗ್ಯದ್ರಿ, ಅದ್ರ ಸಲುವಾಗಿ ಹೆಚ್ಚಿಗೆ ದುಡಿಲಕತ್ತೀನಿ. ಬರೋ ಊಟದ ಪೂರ್ತಕ್ಕೆ ದುಡಿದ್ರೆ ಹೆಂಗಾಗ್ತದ? ಹೆಣ್ಣ ಅವು ಹಡ್ದಿವಿ, ಮತ್ತ ಅವು ಮಕ್ಕಳು ಮೊಮ್ಮಕ್ಕಳ ಸಲುವಾಗಿ ಒಂದಿಟ್ಟು ಬಂಗಾರ ಬಟ್ಟಿಗೆ ಬೇಕಾಗ್ತದಲ್ಲ, ಅದಕ್ಕೊಂದಿಟ್ಟು ಎಕ್ಸ್ಟ್ರಾ ದುಡಿಲಕತ್ತಿ. ದುಡಿ ಒಂದಿಟ್ಟು, ಇನ್ನೊಂದಿಟ್ಟು ಹೆಚ್ಚಿಗೆ ದುಡಿ. ದೇಹವೆಂಬುದು ತುಂಬಿದ ಬಂಡಿ ಅಂತದೊಂದು ಚಂದದ ದೇಹ ಇಟ್ಕೊಂಡು ಎಷ್ಟು ದುಡಿತೀವಿ ಅಷ್ಟು ರೊಕ್ಕ ಬರ್ತದೆ ಈ ಜಗತ್ತಿನೊಳಗೆ. ಜಗತ್ತಿನ ತುಂಬಾ ಕೆಲಸ ಅದು. ಲೇಬರ್ ಪ್ರಾಬ್ಲಮ್ ಅಂತ ಹೇಳಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಹಾಕ್ಯಾರ, ಹೋಟೆಲ್ಗಳು ತೆಗೆದಾರ, ಕೆಲಸಗಳು ಜಗ್ಗಿ ಇಟ್ಕೊಂಡು ಕೂತಾರ, ದೊಡ್ಡ ದೊಡ್ಡ ಅವಕಾಶಗಳದಾವ. ಇವತ್ತು ನನ್ನ ಹತ್ರ ಪ್ರಾಮಾಣಿಕವಾಗಿ 1 ಕೋಟಿ ಜನ ಬಂದ್ರೆ ನೌಕರಿ ಕೊಡೋಷ್ಟು ನನ್ನ ಹತ್ರ ಪ್ಲಾನ್ಗಳದಾವ. ಮಾಡೋರಿಲ್ಲ. ದೊಡ್ಡ ಸಮಸ್ಯೆ ಅದ. ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ಅಂತದಾವ ನಮ್ಮ ಟೆಕ್ಸ್ಟೈಲ್ ಒಳಗೆ. ಆ ಬಟ್ಟೆ ಏನ್ ಬಹಳ ಟೇಲರಿಂಗ್ ಬರ್ಬೇಕಿ ಅಂತಿಲ್ಲ, ಟೇಲರಿಂಗ್ ಬರ್ಲಾರ್ದವ್ರು ಸಹಿತ 1 ತಿಂಗಳ ತರಬೇತಿ ತಗೊಂಡ್ರೆ ಸಾಕು, ಒಂದೇ 1 ತಿಂಗಳ ತರಬೇತಿ ತಗೊಂಡ್ರೆ ಸಾಕು. ಅಂತವ್ರಿಗೆ ನಾವು ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಹಾಕಿ ನಾವು ಕಳಿಸಿ ಬರ್ತಿದ್ದೇವೆ. ಒಯ್ದು 100 ಮಂದಿಗೆ, 80 ಮಂದಿಗೆ, 150 ಮಂದಿಗೆ ಹೋಗಿ ನೌಕರಿ ಹಚ್ಚಿ ಬರ್ತಿದ್ದೇವೆ. ಬೆಂಗಳೂರಾಗ ಬಾಯಿ ತೆರ್ಕೊಂಡು ಕೂತಾರೆ, ಕೂತ್ ಕೆಲಸ ಮಾಡೋರು ಇಲ್ಲ ಅಂತ ಹೇಳಿ. ಮಾಡ್ಲಕ್ ಬೇಕಾದಷ್ಟು ದುಡಿಬೇಕು, ಏನ್ ಬೇಕು ಕೆಲಸ ಕಲಿಸ್ತೀವಿ, ಮಾಡ್ತೀವಿ. ಮಾಡೋರಿಲ್ಲ. ನಾವು ಹೋಗಿ ಹಚ್ಚಿ ಬರೋದ್ರಿಗೆ ಹಿಂದ ಅರ್ಧ ಮಂದಿ ವಾಪಸ್ ಬಂದಿರ್ತಾರೆ. ಒಯ್ದು ಹಚ್ಚಿ ಬರೋದ್ರಿಗೆ ಏನಾಯ್ತು ಅಂತಂದ್ರೆ, ಇಲ್ರಿ ಅಲ್ಲಿ ನೀರು ಸೆಟ್ ಆಗ್ಲಿಲ್ಲ, ಅದು ಸೆಟ್ ಆಗ್ಲಿಲ್ಲ, ಇದು ಸೆಟ್ ಆಗ್ಲಿಲ್ಲ, ಮತ್ತೆ ವಾಪಸ್. ಮತ್ತೊಂದು ಸ್ವಲ್ಪ ದಿವ್ಸ ಬಿಟ್ರೆ 25% ಮಂದಿ ಒಳ್ಳೆ ಬಂದಿರ್ತಾರೆ. ಎಲ್ಲೋ ಒಂದು 4 ಮಂದಿ 100 ಮಂದಿ 5ರಿಂದ 10% ಮಂದಿ ಆಟೆ ಸಿಟ್ಟಿಗೆ ಬಿದ್ದಲ್ಲಿ ಕೆಲಸ ಮಾಡಿ ದುಡಿದು ಬರ್ತಿರ್ತಾರೆ. ಉಳಿದವರೆಲ್ಲ ಸೋಮಾರಿ ಕಟ್ಟೆಗಳು ಮತ್ತೆ ವಾಪಸ್ ಬಂದ್ಬಿಡ್ತಾವ. ಕೆಲಸ ಮಾಡ್ಲಿಕ್ಕೆ ತಯಾರಿಲ್ಲ. ದುಡ್ಡಿಲ್ಲಾಂದ್ರೆ ದುಃಖ ಪುಗ್ಸೋದು, ಅದೇನ ಪುಗ್ಸಟೆ ವಾಕ್ಯ. ಯಾರೋ ದುಡಿದು ರೊಕ್ಕ ಒಯ್ದು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟುತ್ತಾರೆ, ಅದನ್ನು ಯಾರೋ ತಿಂದು ಮಜಾ ಮಾಡ್ತಾರೆ. ಇದು ದೇಶ ದಾರಿ ತಪ್ಪಿಬಿಟ್ಟದ. ಸರ್ಕಾರಗಳು ದಾರಿ ತಪ್ಪ, ಪಬ್ಲಿಕ್ಕೂ ದಾರಿ ತಪ್ಪದ, ರಾಜಕಾರಣಿಗಳು ದಾರಿ ತಪ್ಪಾರ. ಎಲ್ಲರೂ ಹೊಲಸು ಹಾದಿ ಹಿಡಿದಾರ. ಅದು ಎಲ್ಲಿ ಹೋಗಿ ಮುಡ್ತಾರೆ ಗೊತ್ತಿಲ್ಲ. ಅಕ್ರಮವಾದ ಬದುಕು ಮಾಡಿದ್ರೆ ಏಸಿನ ನಡೀತದೆ. ಸಕ್ರಮವಾಗಿ ದುಡಿದೇ 30 ದಿನ ದುಡಿದ ರೊಕ್ಕನೇ ಹೊಟ್ಟಿಗೆ ಹತ್ತಂಗಿಲ್ಲ. ದುಡಿಲಾರದಿಂದ ಬದುಕಬೇಕು ಅಂತ ಅಂದ್ರೆ ಹೆಂಗ ಮೋಸ ಮಾಡಿದ್ರೆ ಹೆಂಗ ಆಗ್ತದೆ? ತಮ್ಮ ಮೋಸ ತಾವೇ ಮಾಡ್ಕೊತಾರೆ, ತಾವೇ ಹಾಳಾಗಿ ಹೋಗ್ತಾರೆ ಅಷ್ಟೇ. ಏನಕ್ಕೆ ಮಾಡಲಿ? ಇಲ್ಲೇನದ, ಸಕ್ರಮವಾದಂತ ಬದುಕು ಮಾಡು. ಒಂದಿಷ್ಟು ಎಕ್ಸ್ಟ್ರಾ ದುಡಿ. ಬಂಗಾರ ಬೇಕಾ ತಗೋ, ಮಣ್ಣು ಹೊಲ, ಮತ್ತೆ ಮಣ್ಣು, ಮತ್ತೆ ಹೆಣ್ಣಾಯ್ತು ಮಣ್ಣು, ಹೊಲ ಬೇಕಾ, ಮನಿ ಬೇಕಾ, ಇನ್ನೊಂದಿಷ್ಟು ಒಳದಿ ದೊರಕಿಸಿಕೋ, ಇನ್ನೊಂದಿಷ್ಟು ಕೊಂಡು ಆಲಯ ಮಾಡು, ಖರೀದಿ ಮಾಡು. ಜಗ್ಗಿ ದುಡಿ, ಜಗ್ಗಿ ರೊಕ್ಕ ಖರೀದಿ, ರೊಕ್ಕ ಗಳಿಸು. ಆ ರೊಕ್ಕದಲ್ಲಿ ನೀ ಭೂಮಿ ಖರೀದಿ ಮಾಡು, ಮನಿ ಕಟ್ಟು. ಯಾರದರ ಮನಿ, ನನಗ್ ಮನಿ ಇಲ್ಲ ಅಂತ ಹೇಳಕ್ಕೆ ಯಾರದರ ಮನಿ, ಯಾವ್ದಾರ ಒಂದು ಯಾರ್ಯಾರ ಸರ್ಕಾರದವ್ರು ಕಟ್ಟಿಕೊಡ್ಲಿ, ಅವ್ರು ಕಟ್ಟಿಕೊಡ್ಲಿ, ಇವ್ರು ಬರೀ ನಿಂದೇನಾಯ್ತು? ನಿನ್ ವ್ಯಕ್ತಿತ್ವ ಏನಾಯ್ತು? ನಿನ್ನ ಆತ್ಮ ವೇಸ್ಟ್ ಆಯ್ತಲ್ಲ. ಯಾರ್ಯಾರ ಕಟ್ಟಿ ಕೊಟ್ಟದ್ರ ಇದ್ ಬದುಕುವಾದ್ರ ನಿನ್ನ ಆತ್ಮನೇ ಒಂದು ವ್ಯರ್ಥ ಆಯ್ತಲ್ಲ. ಹಂಗ ಆಗ್ಬೇಡ ಅಂತ ಹೇಳ್ತಾರ. ಅದಕ್ಕೆ ಭಕ್ತನೇ ನಿನ್ನ ಮನ ಹೆಣ್ಣಿನೊಳಗಾದಡೆ ವಿವಾಹವಾಗಿ ಕೂಡು. ಭಕ್ತನೇ ನಿನ್ನ ಮನ ಮಣ್ಣಿನೊಳಗಾದಡೆ ಕೊಂಡು ಆಲಯವು ಮಾಡು. ಕಟ್ಟಿಸು. ನಿನಗೆ ಬೇಕಾದಂತ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಲಕ್ಕೆ ಸರ್ಕಾರ ಎಲ್ಲ ವ್ಯವಸ್ಥೆ ಮಾಡ್ತದ, ಪರ್ಮಿಷನ್ ಕೊಡ್ತದ. ಯಾರು ಬೇಡಂತ. ಭಕ್ತನೇ ನಿನ್ನ ಮನ ಹೊನ್ನಿನೊಳಗಾದಡೆ ಬಳಲಿಕ್ಕೆ ದೊರಕಿಸಿಕೋ. ಕಪಿಲ ಸಿದ್ಧ ಮಲ್ಲಿಕಾರ್ಜುನನನ್ನು ಮರೆಯದೆ ಪೂಜಿಸು ಅಂತ ಹೇಳ್ತಾರೆ.
ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಕಡೆ ಲಕ್ಷ್ಯ ಇಟ್ಕೊಂಡು ಅವನ ಕಡೆ ಲಕ್ಷ್ಯ ಇಟ್ಕೊಂಡು ಇದ್ರೆ ಏನಾಗ್ತದ, ಸಮಾಧಿ ಒಳಗಿದ್ದಂಗ. ಅವನೊಳಗ ಸಮಾಧಿ ಒಳಗಿದ್ದು ನೀನೇನಾದ್ರೂ ಮಾಡ. ಏನ್ರಿ ಇವೆಲ್ಲ ಮಾಡಿದ್ರೆ ಸಮಾಧಿ ಹೆಂಗ ಆಗ್ತದ? ಇವು ಮಾಡ್ಕೊತ ಸಮಾಧಿ ಹೆಂಗ ಆಗ್ತದ? ಅವು ಮಾಡ್ಕೊತ ಸಮಾಧಿ ಹೆಂಗ ಆಗ್ತದ ಅಂತಂದ್ರ ರಾಮಕೃಷ್ಣ ಪರಮಹಂಸರು ಹೇಳ್ತಾರ, ಭತ್ತ ಕುಟ್ಟುವ ಹೆಣ್ಣು ಬೆನ್ನಿಗೆ ಒಂದು ಮಗುವನ್ನು ಕಟ್ಕೊಂಡಿರ್ತಾಳ, ಮತ್ತೇನ್ ಮಾಡ್ತಾಳ? ಭತ್ತ ಕುಟ್ತಿರ್ತಾಳ. ಭತ್ತ ಕುಟ್ಟಾಗ ಹಿಂದ ಕೂಸು ಅಳ್ತಿರ್ತದ, ಅದಕ್ಕೆ ರಂಬಿಸ್ತಾಳ. ಬಾಗಿಲ್ ಕಡೆ ಯಾರೋ ಗೆಸ್ಟ್ ಬಂದ್ರ ಅವರಿಗೆ ಕರೆಯೋದು, ಹೋಗೋದು, ಕೂಡೋದು, ಬರ್ರಿ ಅಂತ ಅವ್ರಿಗೆ ಮಾತಾಡ್ತಿರ್ತಾಳ. ನಾನು ರೆಗ್ಯುಲರ್ ಆಗಿ ಭತ್ತ ಕುಟ್ತಿರ್ತಾಳ. ಆಗಿನ ಕಾಲದ ಭತ್ತ ಕುಟ್ಟೋದು ಬಹಳ ಅವಶ್ಯಕವಾಗಿದ್ದಿತ್ತು. ಭತ್ತ ಕುಟ್ಟೋದು, ಜೋಳ ಬೀಸೋದು ಇವೆಲ್ಲ ಮನೆ ಕೆಲಸಗಳಿದ್ದು. ಮತ್ತೇನ್ ಮಾಡ್ತಾಳ? ಅದು ಭತ್ತ ಸುತ್ತಮುತ್ತ ಸಿಡದ ಭತ್ತವನ್ನ ಒಳಗ ಅದೇ ಕೈಲಿಂದ ದಬ್ದಿರ್ತಾಳ, ಅದೇ ಕೈಲಿಂದ ಕುಟ್ತಿರ್ತಾಳ. ಭತ್ತ ಕುಟ್ತಾ ಕುಟ್ತಾ ನಾನಾ ರೀತಿ ಹಾಡುಗಳ ಹಾಡ್ತಿರ್ತಾಳ, ಏನೋ ಸಂಸಾರ ಚಿಂತೆಗಳು ಮಾಡ್ತಿರ್ತಾಳ. ಅದೆಲ್ಲ ಮಾಡಿದ್ರು ಸಹಿತ ಆಕಿ ಏಟು ಕೈ ಏನಾರು ಹಾಕೋತಾಳೇನು? ಆಕಿ ಕಿತ್ತ ಎಲ್ಲಿರ್ತವ? ಭತ್ತ ಕುಟ್ಟೋದ್ರ ಕಡೆ ಇರ್ತದಿಲ್ಲ. ಅದು ಸಮಾಧಿ ಹೌದಾ ಅಲ್ಲ? ಸಮಾಧಿ ಕೇಂದ್ರೀಕರು ಒಂದು ಕಡೆ ಇಟ್ಟು ತಾನು ಚಿತ್ತವನ್ನ ಒಂದು ಕಡೆ ರಿಸರ್ವ್ ಮಾಡಿ ಉಳಿದ ಕೆಲಸಗಳೆಲ್ಲ ಮಾಡ್ತಿರ್ತಾಳ. ಉಳಿದ ಕೆಲಸ ಮಾಡ್ಲಕತ್ತಾಳ ಅಂತಂದ್ರೆ ಈ ಕೆಲಸ ಏನಾರ ಕೆಡಿಸ್ಯಾಳೇನು? ಒಂದ್ರೊಳಗ ವಿಶೇಷ ವೃತ್ತಿ, ಒಂದ್ರೊಳಗ ಸಾಮಾನ್ಯ ವೃತ್ತಿ ಇಟ್ಟುಕೊಂಡು ಒಂದೇ ಅಂತಃಕರಣದೊಳಗಿರುವ ಎರಡು ವೃತ್ತಿಗಳನ್ನ ಎರಡು ಕೆಲಸಗಳಲ್ಲಿ ತೊಡಗಿಸಿ ತಾನು ಕೆಲಸ ತಿಳ್ಕೊತಿರ್ತಾಳೆ. ಒಂದು ಮೇನ್ ಕಾನ್ಸಿಯಸ್, ಇನ್ನ ಒಂದು ಸಬ್ ಕಾನ್ಸಿಯಸ್. ಅದೇ ರೀತಿ ಒಬ್ಬ ಗೃಹಿಣಿಯಾದಕ್ಕೆ ಒಂದು ಕೂಸು ಸಣ್ಣ ಮಗುವನ್ನ ಹಡೆದು ತೊಟ್ಟಲ್ದಾಗ ಹಾಕಿರ್ತಾಳ. ತೊಟ್ಲಾಗ ಹಾಕಿ ಏನು ಹಡದಿನ ಎತ್ತೇಳಕ್ಕೆ ಆ ಕೂಸಿನ ಸಂಗಟೇ ಇರ್ತಾಳೇನ? ಏನ್ ಮಾಡ್ತಾಳ? ಮನೆಯೊಳಗೆ ಎಲ್ಲ ಕೆಲಸ ಮಾಡ್ತಾಳ. ಅಡಿಗೆ ಮಾಡ್ತಿರ್ತಾಳ, ಮುಸುರೆ ತೆಗ್ತಿರ್ತಾಳ, ಊಟಕ್ಕೆ ನೀಡ್ತಿರ್ತಾಳ, ಮನೆಯಾಗ ಬಟ್ಟೆ ಒಗಿತಿರ್ತಾಳ, ಒಗದ ಬಟ್ಟೆ ಒಣಗಿಸ್ತಿರ್ತಾಳ, ಮಾಡಿಸ್ತಿರ್ತಾಳ, ಏನೆಲ್ಲ ಮಾಡ್ತಿರ್ತಾಳ. ಮನೆಯೊಳಗೆ ಗೃಹಿಣಿ ಏನೆಲ್ಲ ಕೆಲಸ ಮಾಡ್ತಿದ್ರು ಸಹಿತ ಆಕೆ ಲಕ್ಷ್ಯ ಯಾಕಡೆ ಇರ್ತದ? ನರ್ಸಿಂಗ್ ಮದರ್ ಅಂತಾರ ಅವ್ರಿಗೆ ಇಂಗ್ಲಿಷ್ನಾಗ. ನರ್ಸಿಂಗ್ ಮದರ್ ಅಂದ್ರೆ ಕೂಸಿಗೆ ಶುಶ್ರೂಷೆ ಮಾಡ್ತಾ ಮಾಡ್ತಾ ಮನೆ ಕೆಲಸ ಎಲ್ಲ ಮಾಡೋದು. ಆಕೆ ಲಕ್ಷ್ಯ ಎಲ್ಲಿರ್ತದ? ಕೂಸಿನ ಕಡೆ ಲಕ್ಷ್ಯ ಇಟ್ಕೊಂಡು ಎಲ್ಲ ಕೆಲಸ ಮಾಡ್ತಾವ. ಹಂಗ ನಾನಾ ರೀತಿ ಉದಾಹರಣೆಗಳದಾವ. ಅದು ಆಕೆ ಸಮಾಧಿ ಎಲ್ಲಿ ಅದ? ಕೂಸಿನ ಬಂದದ. ಹಂಗ ನಾನು ಶುದ್ಧ ಬ್ರಹ್ಮ, ನಾನು ಆತ್ಮ, ನನ್ನ ಆತ್ಮದಿಂದಲೇ ನನಗ ಇವೆಲ್ಲ ಮಾಡ್ಲಕ್ ಸಾಧ್ಯ ಆಯ್ತು ಅಂತೇಳಿ ನಿಮ್ಮ ಲಕ್ಷ್ಯ ಆತ್ಮದ ಕಡೆ ಸಮಾಧಿ ಒಳಗಿದ್ದು ವಿಷಯ ಭೋಗ ಎಷ್ಟಾದ್ರೂ ಮಾಡ್ರಿ, ಯಾರು ಬೇಡ ಅಂತಾರ? ಅದು ಶಾಸ್ತ್ರ ಸಮ್ಮತವಾದಂತ ಭೋಗ ಇರಬೇಕು. ಅದು ಜ್ಞಾನಿ ಮಾಡ್ತಾನ. ಅಜ್ಞಾನಿ ಆದವನು ಶಾಸ್ತ್ರ ಸಮ್ಮತನೋ ಶಾಸ್ತ್ರ ವಿರುದ್ಧನೋ ಅವನ ಒಂದು ರೀತಿ ಪ್ರಾಣಿ ಇದ್ದಂಗ ಎಲ್ಲ ಓಟು ಅನುಭವಿಸ್ತಿರ್ತಾನ, ಸಕ್ರಮ ಅಕ್ರಮ. ಹೀಗಾಗಿ ಈ ಅಜ್ಞಾನಿದ ಏನಿರ್ತದಪ್ಪ ಅಂದ್ರೆ ವಿಕ್ಷೇಪಯುಕ್ತ ಮನಸ್ಸೇನಿರ್ತದ ಚಂಚಲ. ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷದೊಳಗೆ ಎರಡು ಪ್ರಕಾರ. ಅದಕ್ಕ ದೋಷ ಚತುಷ್ಟಯ. ಒಂದು ಮಲದೋಷ, ಇನ್ನೊಂದು ವಿಕ್ಷೇಪ ದೋಷ, ಇನ್ನೊಂದು ಅಸತ್ವಪಾದಕ ಆವರಣ ಅಂದ್ರೆ ದೇವರದನ ಇಲ್ಲ ಅನ್ನೋದು, ಮತ್ತೆ ಅಭಾನ ಪಾದಕ ಆವರಣ ನಾಲ್ಕನೇದಂತಂದ್ರೆ ಆ ದೇವರು ಬೇರೆ ಅಲ್ಲ, ನಾನೇ ಅದಿನಪ್ಪ ಅನ್ನೋದು ಅಭಾನ. ಹಿಂಗಾಗಿ ಇವು ದೋಷ ಚತುಷ್ಟಯಗಳೇನದವಲ್ಲ, ಇವುಗಳ ಪೈಕಿ ಎರಡನೇದ್ದೇನದ? ವಿಕ್ಷೇಪಯುಕ್ತನಾಗಿರುವುದು. ಅವನ ಮನಸ್ಸೇನದ ಚಂಚಲವಾಗಿರ್ತದ. ಎಂತ ಚಂಚಲ ಇರ್ತದಂತಂದ್ರ ಅಜ್ಞಾನಿಗೆ ಹೆಂಗ್ ಚಂಚಲ ಇರ್ತದಂತಂದ್ರ ಒಂದು ವಿಷಯ ಭೋಗ ಮುಗಿಯೋದ್ರಾಗ ಇನ್ನೊಂದು ವಿಷಯ ಭೋಗದ ಬಗ್ಗೆ ಮನವೆಂಬ ಮರ್ಕಟನು ಅನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ ವಿಷಯಗಳೆಂಬ ಫಲಂಗಳ ಗ್ರಹಿಸುತ್ತ
ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ಆ ಮನವೆಂಬ ಮರ್ಕಟನ ನಿಮ್ಮ ನೆನವೆಂಬ ಪಾಶದಿ ಕಟ್ಟಿ ನಿಮ್ಮತ್ತ ತೆರೆದುಕೊಳ್ಳ ಅಖಂಡೇಶ್ವರ. ಈ ಕೋಚಿ ಅನ್ನೋದು ಮನಸ್ಸು ಏನ್ ಮಾಡ್ತದಂದ್ರ ಇಂದ್ರಿಯಗಳನ್ನ ಕಣ್ಣಾಗ ಹೋಗ್ತದ, ಕಿವಿಯಾಗ ಹೋಗ್ತದ, ಮೂಗಿನಾಗ ಹೋಗ್ತದ, ನಾಲ್ಗೆ ಒಳಗೆ ಹೋಗ್ತದ, ಕೈಯಾಗ ಹೋಗ್ತದ, ಕಾಲ್ನಾಗ ಹೋಗ್ತದ, ಗುದರ ಹೋಗ್ತದ, ಗುಹೆ ಒಳಗೆ ಹೋಗ್ತದ, ಬಾಯಿ ಒಳಗೆ ಹೋಗ್ತದ, ಏನೇನೋ ಹೋಗ್ತದ. ಎಲ್ಲಾ ಇಂದ್ರಿಯಗಳಲ್ಲಿ ಓಡಾಡ್ತಿರ್ತದ. ಕಣ್ಣಂದು ಮುಗಿದದನವರೆ ಕಿವಿಯಾಗ ಹೋಗ್ತದ, ಕಿವಿಯಂದು ಮುಗಿದವರೆಗೆ ಬಾಯಿ ಬರ್ತದ, ಬಾಯಿವರೆಗೆ ಮತ್ತೊಂದು ಕಡೆ 10 ಇಂದ್ರಿಯಗಳೊಳಗೆ ಅದು ತಿರುಗ್ತಿರ್ತದ. ಚಂಚಲ ಅದು ಮಾಡ್ಲೆ ಇದು ಮಾಡ್ಲೆ, ಅಲ್ಲಿಗೆ ಹೋಗ್ಲೆ ಇಲ್ಲಿಗೆ ಹೋಗ್ಲೆ, ಅದು ತಿನ್ಲೆ ಇದು ತಿನ್ಲೆ, ಏನು ಚಂಚಲ ಇರ್ತದ. ಆದ್ರೆ ಇವನ್ ಏನಿರ್ತದ ವಿಕ್ಷೇಪ ರಹಿತ ಇರ್ತದ. ಬ್ರಹ್ಮಜ್ಞಾನಿ ಏನೇನಿಲ್ಲ, ಗದಿ ಬಂದೋಬಸ್ತ್ ಇರ್ತಾನ. ನನ್ನ ಪ್ರಾರಬ್ಧದೊಳಗ ಇದು ಬಂದ್ರೆ ನಾನೇನ್ ಮಾಡ್ಲಿಕ್ಕಾಗ್ತದ, ಭೋಗಿಸ್ಬೇಕು, ಭೋಗಿಸ್ತೀನಿ ಅಷ್ಟೇ. ಅದ್ರ ಸಲುವಾಗಿ ಅವನು ವಿಷಯ ಭೋಗದ ಸಲುವಾಗಿ ಏನೇನು ಪ್ರಯತ್ನ ಮಾಡಂಗಿಲ್ಲ. ಇದೊಂದು ತಿಳ್ಕೊಂಬಿಡ್ರಿ. ಬೆನ್ನತ್ತಿ ಹೋಗಲ್ಲ ಅವ, ವಿಷಯ ಭೋಗದ ಬೆನ್ನತ್ತಿ ಹೋಗಲ್ಲ. ವಿಷಯಗಳೇ ಅವನ ಹತ್ರ ಬರ್ತಾವ. ಯಾಕಂದ್ರೆ ಅವನ ಭೋಗದೊಳಗೆ ಅದಾವ ಬರ್ತಾವ ಅಷ್ಟೇ, ಏನು ಮಾಡ್ಲಿಕ್ಕಾಗಲ್ಲ. ಅವಲ್ಲ ಅಂತ ಹೇಳಿ ಹಿಮಾಲಯಕ್ಕೆ ಹೋದ್ರೂ ಅವನ ಬೆನ್ನತ್ತಿ ಬರ್ತಾವ. ಹಿಂಗ್ ಬಂದಿದ್ದಕ್ಕೆ ಅವ ಏನ್ ಮಾಡ್ತಾನೆ, ಸಕ್ರಮವಾದ ವಿಷಯ ಭೋಗವನ್ನ, ಶಾಸ್ತ್ರಸಮ್ಮತವಾದ ವಿಷಯ ಭೋಗವನ್ನ ತನಗೆ ದೊರೆತದ್ದರಲ್ಲಿ ತಾನು ಭೋಗಿಸಿ ತಾನು ಆನಂದವಾಗಿರ್ತಾನ. ಆದ್ರೆ ಅವನ ಮನಸ್ಸು ಆ ವಿಷಯ ಭೋಗದಿಂದ ಏನ್ ಸುಖ ಉಂಟಾಗ್ತದ ಅದು ತನ್ನ ಆತ್ಮಹತ್ಯೆ ಅಂತ ಹೇಳಿ, ತನ್ನ ಮನಸ್ಸಿಗಾದ ಸುಖ ತನ್ನ ಆತ್ಮಹತ್ಯೆ ಅಂತ ಹೇಳಿ ಅವನು ತಿಳ್ಕೊಂಡಿರ್ತಾನ. ಅಜ್ಞಾನಿ ಅಂತ ತಿಳ್ಕೊತಾನ, ಎಲ್ಲ ಹೊರಗಿನ ವಿಷಯಗಳಿಂದ ನನಗೆ ಸುಖ ಉಂಟಾಗ್ಯದ ಅಂತ ತಿಳ್ಕೊತಾನ. ಈ ರೀತಿ ಏನಪ್ಪ ಅಂದ್ರೆ ವಿಷಯದಿಂದ ಸುಖ ಆಗ್ಯದ ಅಂತ ತಿಳ್ಕೊಂಡು ಆ ವಿಷಯದಲ್ಲಿ ನಿರತನಾದ ಒಂದು ಸಮಾಧಿ, ಅವ ಅದ್ರಾಗೆ ನಿರತನಾದವಿರ್ತಾನೆ, ವಿಷಯದೊಳಗೆ ನಿರತನಾದವ. ಎಂತ ಸಾಮ್ರಾಜ್ಯ ಕಟ್ಟಿದ್ರು ಮುಘಲರು ಅಂತ ಹೇಳಿ, ಅಂತ ಸಾಮ್ರಾಜ್ಯ ಕಟ್ಟಿದ್ರು. ಬೇರೆ ದೇಶದಿಂದ ಬಂದು ಇಂಥ ದೇಶ ಅದು ವರ್ಣನೆ ಮಾಡ್ಲಿಕ್ಕೆ ಆಗ್ಲಾರ್ದಷ್ಟು ಅಷ್ಟು ಚಂದ ಸಾಮ್ರಾಜ್ಯ ಕಟ್ಟಿದ್ರು ಸಹಿತ ಮುಂದೆ ಔರಂಗಜೇಬನ ಒಬ್ಬ ರಾಜ, ಇನ್ನ ಕೆಲವೊಂದು ರಾಜರು ಏನ್ ಮಾಡಿದ್ರು, ಅವರೆಲ್ಲರೂ ಬರೀ ವಿಷಯ ಭೋಗದೊಳಗೆ ಮುಳುಗಿಬಿಟ್ರು. ವಿಷಯ ಭೋಗದೊಳಗೆ ಮುಳುಗಿದ್ರೆ ಏನಾಗ್ಬಿಡ್ತು, ಅಂತ ಮೊಘಲ ಸಾಮ್ರಾಜ್ಯ ನಾಶ ಆಗಿ ಹೋಗ್ಬಿಡ್ತು. ಯಾಕ ಅವರು ಪ್ರಜೆಗಳ ಕ್ಷೇಮವಾಗ್ಲಿ, ದೇವರ ಕೆಲಸಗಳಾಗ್ಲಿ, ತಮ್ಮ ಆತ್ಮೋನ್ನತಿ ಕೆಲಸ ಅಲ್ಲಿ ಯಾವಾಗೂ ಮಾಡ್ಲಿಲ್ಲ. ಬರೇ ವಿಷಯ ಭೋಗದಲ್ಲಿ ಮಣ್ಣು ಹೆಣ್ಣು ಮಣ್ಣು ಬರೇ ಅದ್ರಾಗೆ ಹೋಗ್ಬಿಟ್ರು. ಅವು ನಾಶ ಆಗ್ಬಿಡ್ತಾವ. ಬರೇ ವಿಷಯ ಭೋಗದೊಳಗೆ ಯಾರು ತಲ್ಲೀನರಾಗ್ತಾರ ಅವ್ರದ್ದು ಏನಾಗ್ತದಂದ್ರೆ ಅವನತಿಗೆ ಕಾರಣ, ಸರ್ವ ನಾಶ ಆಗಿ ಹೋಗ್ಬಿಡ್ತಾರ. ಅದಕ್ಕೆ ಅಧಮ ಸಮಾಧಿ ಅಂತಾರ. ಅದಕ್ಕೆ ವಿಷಯಗಳಲ್ಲೇ ಮನಸ್ಸಿಟ್ಕೊಂಡು ವಿಷಯಗಳನ್ನೇ ಸಂಗ್ರಹಿಸಿ ವಿಷಯಗಳನ್ನೇ ಭೋಗಿಸೋದು, ಬರೀ ಅದ್ರಾಗೆ ಇದ್ರು ಅಂತಂದ್ರ ಅವರು ವಿನಾಶ ಆಗ್ತದ. ಅಧಮ ಸಮಾಧಿ ವಿನಶ್ಯತೆ. ಉತ್ತಮ ಸಮಾಧಿ ಆತ್ಮೋನ್ನತಿ, ಆತ್ಮೋನ್ನತಿ ಆಗ್ತದ. ಉತ್ತಮ ಸಮಾಧಿಯಿಂದ ಅಧಮ ಸಮಾಧಿಯಿಂದ ವಿನಾಶವಾಗಿ ಹೋಗ್ತಾರ. ಅದಕ್ಕೆ ಅಧಮ ಸಮಾಧಿ ಒಳಗ ಆ ಒಂದು ವಿಷಯ ಸುಖ ವಿಷಯದಿಂದಲೇ ಸಿಗ್ತದ ಅಂತೇಳಿ ಯಾವನು ಅನುಭವಿಸಿರ್ತಾನ ಅವನು ಎಂತ ಸುಖಪ್ಪ ಅಂತಂದ್ರೆ ನಾಯಿಯ ತಲೆ ಬುರುಡೆಯಲ್ಲಿ ಹಾಕಿದ ಅಮೃತ ಸಮಾನವಾದ ಹಾಲು. ಆ ವಿಷಯ ಭೋಗ ಮಾಡುವವನಿಗೂ ಸಹಿತ ಆತ್ಮ ಸುಖನೇ ಬರ್ಲಕತ್ತದ. ಅದು ಅಮೃತ ಸಮಾನವಾದ ಸುಖನೇ ಅದ. ಆದ್ರ ಅವನ್ ನಾಯಿ ಡೋಗಿ ಒಳಗೆ ಹಾಕೊಂಡು ಕುಡಿಲಕತ್ತಾನ. ಹಿಂಗಾಗಿ ಅದು ಅಯೋಗ್ಯ ಆಗ್ಯದ. ಆದ್ರ ಇವನು ಬ್ರಹ್ಮಜ್ಞಾನಿ ಆದವನು ಆ ಆತ್ಮದ ಒಂದು ಸುಖವನ್ನ ಆತ್ಮದಿಂದಲೇ ನನಗೆ ಉಂಟಾಗ್ಯದ ಅಂತ ತಿಳ್ಕೊಂಡು ಆ ಈಶ್ವರನಿಗೆ ಧನ್ಯವಾದ ಹೇಳ್ತಾ, ಈಶ್ವರ ಇಂಥ ಭೋಗಗಳು ನಾ ಕೇಳಿಲ್ಲ ಅಂದ್ರು ನನಗೆ ತಂದು ಒದಗಿಸಿದಲ್ಲಪ್ಪ, ಧನ್ಯವಾದ ಪರಮಾತ್ಮ ಅಂತ ಹೇಳಿ ಏನ್ ಮಾಡ್ಬೇಕು, ಜೀವನ ಮಾಡ್ತಿರ್ತಾನೆ. ಸುಮಾರು 8 ವರ್ಷಗಳಿಂದ ಆ 4 ಎಕರೆ ಹೊಲ ನಾವೇನ್ ತಗೊಂಡಿವಿ, ಇಬ್ಬರು ತಗೊಂಡಿವಿ, 2 ಎಕರೆ ತಗೊಂಡಿವಿ.
4 ಎಕರೆ ಹೊಲದೊಳಗೆ ಏನೇನು ಬೆಳೆತಿಲ್ಲ. ಎದಕ್ ತಗೊಂಡಾರ ಅವರು ಅಂದ್ರ ಈ ಕಡೆ ತಗೊಂಡ್ ಆ ಕಡೆ ಮಾಡೋದಿರ್ತಲ್ಲ ಇನ್ವೆಸ್ಟ್ಮೆಂಟ್ ಪರ್ಪಸ್. ಅದರೊಳಗೆ ಏನು ಬೆಳೆಯೋದು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಖರೀದಿ ಮಾಡಿ ಇಟ್ಬಿಡೋದು. ಕಷ್ಟಪಡೋದು ಬೇಡ, ಏನು ಬೇಡ. ಅದು ಭೂಮಿ ರೇಟ್ ತಾನೇ ಜಾಸ್ತಿ ಆಗ್ತದ, ತಾನೇ ರೇಟ್ ಜಾಸ್ತಿ ಕೊಟ್ಟು ಹೋಗ್ಬಿಡ್ತದೆ. 3 ಲಕ್ಷ ಕೊಟ್ಟು ತಗೊಂಡ್ರ ಒಂದ್ 4-5 ವರ್ಷ ಇಟ್ರು 20 ಲಕ್ಷಕ್ಕೆ ಹೋಗ್ಬಿಡ್ತು. ಹಿಂಗ್ ಪ್ಲಾನ್ ಇರ್ತದೆ. 15ಕ್ಕೆ ಹೋದ್ರೆ ಏನ್ ತಪ್ಪಾಯ್ತು? 3 ಲಕ್ಷದ್ದು 15 ಲಕ್ಷ ಆಯ್ತಲ್ಲ ಒಂದ್ 4-5 ವರ್ಷನಾಗ. ಬ್ಯಾಂಕ್ನಾಗ ಇಟ್ರ ಡಬಲ್ ಆಗಲ್ಲ, 5 ವರ್ಷನಾಗ ಇದು 20 ಲಕ್ಷ ಆಗ್ತದಲ್ಲ ಭೂಮಿ ಒಳಗೆ ರೊಕ್ಕ ಹಾಕಿದ್ರ ಅಂತ ಹೇಳಿಟ್ರು. ಸುತ್ತಮುತ್ತಲಿನ ರೈತರು ನಾವು ತಗೊಂಡ ಕೂಡಲೇ ಏನಾದ್ರೂ ಬೆಳಿರಪ್ಪ, ಭೂಮಿ ಹಂಗೆ ಬಿಡಬೇಡ್ರಿ, ಭೂಮಿ ತಗೊಂಡಿಕೆ ಅದಕ್ಕೆ ಬೆಳಿಲಾರ್ದೆ ಹಂಗೆ ಬಿಟ್ಟು ಬರೀ ರೊಕ್ಕ ಸಲ ಮಾಡಿದ್ರೆ ಹಂಗ ಏನಾರ ಬೆಳೀರಿ ಅಂತ ನಮಗ್ ಕಿವಿ ಮಾತು ಹೇಳಿದ್ರು. ನಮಗ್ ಕಿವಿ ಮಾತು ಹೇಳಿದ ಕೂಡಲೇ ಅವ್ರು ಏನ್ ಬೆಳೆದಾರ, ನಿಮ್ ಹೊಲ್ದಾಗ ಏನೇನ್ ಮಾಡ್ತಾರೆ ಅಂತ ನೋಡ್ಲಕ್ ಆಗಲ್ಲ. ಅವ್ರಲ್ದಾಗ ದೊಡ್ಡ ದೊಡ್ಡ ಬಾವಿಗಳು ಅವು ಇವು ಏನೇನೋ ಇಂಜನ್ನು ಅವೆಲ್ಲ ಸರ್ಕ್ಯುಲರ್ ಹತ್ರ ಹೊಲದ ತುಂಬಾ ಪೈಪ್ ಲೈನ್ ಹಾಕಿದ್ದು ಅದೆಲ್ಲ ನೋಡಿದ್ರು. ಇಷ್ಟೆಲ್ಲ ದೊಡ್ಡ ಬಾವಿ ನಾವೆಂದ ಕೆದರ್ತೀವಿ? ಇವೆಲ್ಲ ಪೈಪ್ ಲೈನ್ ಮನೆಯಾಗ ಸಣ್ಣದೊಂದು ಪ್ಲಂಬರ್ ಕರೀಲಿ ನಾವು ಕನೆಕ್ಷನ್ ತಗೋಬೇಕಾದ್ರೆ ಹೊಗಳಾಡ್ತೀವಿ, ಅವ್ರಿಗೆ ಹಿಡ್ಕೊಂಡು ಏನೇನೋ ಕರಿ ಈಟೆಲ್ಲ ನಾವೇನು ಮಾಡ್ತೀವಿ. ಇವೆಲ್ಲ ಒಂಥರ ರೈತ ಮಾಡೋ ಕೆಲಸಗಳು, ಭಾರಿ ದೊಡ್ಡ ಪ್ರಮಾಣದ ಕೆಲಸಗಳು. ಏನೂ ನಮಗ್ ಗೊತ್ತಾಗಂಗಿಲ್ಲ. ಇಷ್ಟು ಪ್ರಮಾಣದ ಕೆಲಸಗಳು ಇಂಥ ಬಾವಿ ಕೆದರ್ಸ್ಲಕ್ಕೆ ಏಟ್ ಖರ್ಚು ಬರ್ತದೆ, ಈಟ್ ರೊಕ್ಕ ನಂಬಲ್ಲಿ ಎಲ್ಲ ಇಲ್ಲಿ ಖರೀದಿ ಮಾಡ್ಲಿಕ್ಕೆ ನಂಬಲ್ಲಿ ರೊಕ್ಕಿಲ್ಲ. ಈಗ 35 ಲಕ್ಷ ಖರ್ಚಾದ್ರೆ ಅದ್ರಾಗ ಒಂದ್ 7-8 ಲಕ್ಷ ರೂಪಾಯಿ LIC ಸಾಲ ಮಾಡಿ ತಗೊಂಡಿವಿ. ಇಂಥದೆಲ್ಲ ನಮ್ ಕಡೆ ಏನ್ ಮಾಡಕ್ ಸಾಧ್ಯ? ಹಿಂಗ ಅಂದು ಏನ್ ಮಾಡಿದ್ ನೋಡಪ್ಪ. ಅಡಿ ನಮ್ಮಲ್ಲಿ ಏನೋ ನಾವು ಇರೋನೊಬ್ಬನೇ ನಮಗ ಜಗದ ನೆಂಟ ನೀನೊಬ್ಬನೇ ಕೂಡಲ್ಲ ನಮ್ಗೆ ಏನ್ ಮಾಡಿದ್ ನೋಡಪ್ಪ ಅಂತ ಹೇಳಿ ಅವನಿಗೆ ಒಪ್ಪಿಸ್ಬಿಟ್ಟ. ಈಶ್ವರ ಬಂತ ನೋಡಪ್ಪ, ಕೃಷಿ ಅಧಿಕಾರಿಗಳು ಒಂದೇನೋ ಕೃಷಿ ID ನಂಬರ್ ತಗೊಂಡು ಬಂದು ಫೋನ್ ಮಾಡಿ, ಈ ರೀತಿ ನಿಮ್ಮ ಹೊಲದಾಗ ಹೊಂಡ ಹೊಡಿಸ್ತೀವಿ, ಅದು ಮಾಡಿಸ್ತೀವಿ, ಅದಕ್ಕೆಲ್ಲ ಫೆನ್ಸಿಂಗ್ ಮಾಡಿಸ್ತೀವಿ, ಅದಕ್ಕೆ ಬದು ನಿರ್ಮಾಣ ಮಾಡ್ತೀವಿ, 10 HP ಡೀಸೆಲ್ ಇಂಜಿನ್ ಕೊಡ್ತೀವಿ, ಎಲ್ಲ ಸರ್ಕಾರದಿಂದ ಪುಷಟ್ ಕೊಟ್ಟಿರ್ತೀವಿ. ಮೊದಲು ನೀವು ಒಂದ್ ಸ್ವಲ್ಪ ರೈತರ ಭಾಗಗಳು ಏನಂತ ಕಟ್ಬೋದು. ನೆನಪಿಂದ ಕೆಲಸಗಳು 8 ವರ್ಷದಾಗ ಆಗ್ಲಾರ್ದು ಆಗಲ್ಲ. ಈಶ್ವರ ಕೃಪ. ಸಮಯ ಹೆಂಗ ಏನು ಮಾಡ್ತಾ ಈಗ ಒಂದ್ ಸ್ವಲ್ಪ ಬಿಸಿಲು ಜಾಸ್ತಿ ಭಯಂಕರ ಇದ್ದುದ್ರ ಸಲುವಾಗಿ ಆ ಕಡೆ ಹೋಗಿಲ್ಲ, ಅಧಿಕಾರಿಗಳು ಹೋಗಿಲ್ಲ, ನಾವು ಹೋಗಿಲ್ಲ. ಸ್ವಲ್ಪ ಬಿಸಿಲು ಕಡಿಮೆ ಆಯ್ತು ಅಂದ್ರೆ ನೆಲನು ಒಂದ್ 4 ಹನಿ ಮಳೆ ಬಿತ್ತಂದ್ರೆ ಮೆತ್ತಗಾಗ್ತದೆ. ಅದಕ್ಕೇನ್ JCB ಹಚ್ಚಿದ್ರು ಇದಾಗ್ಲಾರ್ದಷ್ಟು ಕಲ್ಲಾಗ್ಯದ ನೆಲ. 2 ಕೆರೆ ಅದಾವ ಹೊಲದ ಸುತ್ತ. ಅವು 2 ಕೆರೆ ತುಂಬ್ಕೊಂಡು ನಿಂತಂದ್ರೆ ಬೋರ್ವೆಲ್ಗಳು ತುಂಬಿ ಹರಿತಾವ, ಬೇಕಾದಷ್ಟು ನೀರು ಇರ್ತದ. ಚಿಂತೆ ಮಾಡ್ಬೇಡ್ರಿ, ಸ್ವಲ್ಪ ಬಿಸಿಲು ಅದ ಕೆಲಸ ನಿಂದಿರ್ತದ. ಅಂದ್ರ ಇದು ಹೆಂಗದಂತಂದ್ರ ಇದು ಎದರಿಂದ ಆಯ್ತು? ನನ್ಲಿಂದ ಆಗ್ಯದ ಅಂದ್ಕೊಳ್ಳ. ನಾನು ಅಲ್ಲಿ ಹೋಗಿ ದೇವ್ರನ್ನ ಹೊಡೆದು ತೆಗೆದ್ರೆ 50 ರೂಪಾಯಿ ಇಲ್ಲ, ಸಾಲದಾಗದೇವು. ಯಾರಿಂದ ಆಯ್ತು ಈ ಕೆಲಸ? ಯಾಕಾಯ್ತು? ಇಷ್ಟು ದಿನ ಯಾಕಾಗಿದ್ದಿಲ್ಲ, ಈಗ ಯಾಕಾಯ್ತು? ಅವರು 2 ಎಕರೆ ಹೊಲ್ದಾಗ ಅಲ್ಲಿನೂ ಸಂಭ್ರಮ, ಇವ್ರು 2 ಎಕರೆ ಹೊಲ್ದಾಗ ಇಲ್ಲಿನೂ ಸಂಭ್ರಮ. ರೈತರು ಸುತ್ತಿನವ್ರು ನೋಡಿ ಖುಷಿ ಪಡ್ಲಕತ್ತಾರ, ಏನೋ ಒಂದ್ ಮಾಡ್ಲಕತ್ತಿರಲ್ಲಪ್ಪ. ಯಾರು ಇಲ್ಲದಕ್ಕೆ ನಿಮ್ ಹೊಲ ಏನ್ ಮಾಡಿದೆವು? ಎಲ್ಲಾರು ಟ್ರ್ಯಾಕ್ಟರ್ ಬಸ್ ಏನ್ರ ಒಳಗೆ ಓಡಾಡ್ಸಿ ಏನ್ ಮಾಡಿದ್ದೆವು? ನಮ್ಮ ಬೆಳೆದ ಧಾನ್ಯಗಳು ಒಣಗಿಸೋದಕ್ಕೆ ಉಪಯೋಗ ಮಾಡಿದ್ದೆವು. ಈಗ ನೀವು ಬಂದದ್ದಕ್ಕೆ ಅಲ್ಲಿ ಒಂದು ಜಂಗಮ ಶಕ್ತಿ ಕೆಲಸ ಮಾಡ್ಲಕತ್ತದ, ಖುಷಿ ಪಡ್ಲಕತ್ತಾರ. ಇದೆಲ್ಲ ಯಾರಿಂದ ಆಗ್ಲಕತ್ತದ? ಇದೆಲ್ಲ ಡೆವಲಪ್ಮೆಂಟ್ಸ್ ಯಾರಿಂದ ಆಯ್ತು? ಆತ್ಮದಿಂದಲೇ ಆಯ್ತಾ ಇಲ್ಲ, ಈಶ್ವರನಿಂದಲೇ ಆಯ್ತಾ ಇಲ್ಲ. ಮತ್ತೆ ಜಗದೀಶ್ವರ ಒಂದು ಟೈಮ್ ಬಂತು, ಆಯ್ತು ಇದು ನನ್ನಿಂದ ಆಗ್ಯದ ನಾನು ಅಭಿಮಾನ ಪಟ್ರ ಏನಿಲ್ಲ. ಅದ್ರಾಗಿಂದ ಒಂದು ಬುಟ್ಟಿ ಮಣ್ಣು ಎತ್ತಲಕ್ಕಾಗಲ್ಲ ನಮ್ಮ ಕೈಲಿ. ಒಂದು ಬುಟ್ಟಿ ಮಣ್ಣು ಎತ್ತಲಕ್ಕಾಗಲ್ಲ. ರಾತ್ರಿ ಬೆಳತಾರ ಹೊಳ ಏನ್ ಕೆಲಸ ಆಗ್ಯದಂದ್ರೆ ಹಂಗ ಕೆಲಸ ಆಗ್ಯದ. JCB ಬಂದು ಇಂಥದ ಒಂದು ಕೆಲಸ ನಮ್ ಕೈ ಮೇಲೆ ಆತದ ಕನಸು ಮನಸ್ಸಿನಾಗ ಇಲ್ಲ. ಹಂಗ ಮಾಡಿದ್ರ ಇವೆಲ್ಲ ವಿಚಿತ್ರ ಕೆಲಸಗಳು ಆತಿರ್ತಾವ. ಸುಮ್ಮನೆ ಕಾಯ್ತಿರ್ಬೇಕು. ಅವನಿಗೆ ನಾವು ಎದಕ್ಕೆ ಹೇಳ್ತೀವಿ ಅಂದ್ರೆ ಅವನಿಗೆ ನಂಬಿದವರಿಗೆ ಅವ ಎಂದೂ ಕಡಿಮೆ ಮಾಡಲ್ಲ. ಯಾವಾಗ ಏನೇನ್ ಕೊಡ್ಬೇಕು, ಹೆಂಗೇನ್ ಕೊಡ್ಬೇಕು ಎಲ್ಲ ಟೈಮ್ ಪ್ರಕಾರ ಕೈಕೊಂಡು ಕೂತಾನ. ತಗೊಳಕ್ಕೆ ನಾವು ಅವನ ಕರುಣೆಗೆ ಪಾತ್ರರಾಗ್ಬೇಕಷ್ಟೇ.
ಇದೆಲ್ಲ ನನ್ಲಿಂತೆ ಆಯ್ತು ಅಂತ ಹೇಳಿ ನಾವ್ ಹಿಂಗೇನೆ ಅಂದ್ರೆ ಅದು ನಾಯಿ ಡೋಗಿ ಒಳಗಿನ ಹಾಲಿದ್ದಂಗ. ಬ್ರಹ್ಮಜ್ಞಾನಿ ಏನಂತಾನೆ ಇದು ಆತ್ಮದಿಂದಲೇ ಆಯ್ತು, ಪರಮಾತ್ಮದಿಂದಲೇ ಆಯ್ತು ಅಂತ. ಇದು ಏನದ ಬಂಗಾರ ಪಾತ್ರೆ ಒಳಗೆ ಹಾಕಿ ಕುಡಿಯುವ ಹಾಲಿದ್ದಂಗೆ. ಯಾರ್ದು? ಶುದ್ಧ ಬ್ರಹ್ಮರ ಭೋಗ. ಶುದ್ಧ ಬ್ರಹ್ಮರ ಭೋಗ ಹೆಂಗಿರ್ತದ? ಪರಮಾತ್ಮನಿಂದ ಇದೆಲ್ಲ ನನಗೆ ಸಿಕ್ತಪ್ಪ ಅಂತಂದ್ರೆ ಅದೇನಾಗ್ತದ? ಬಂಗಾರ ಪಾತ್ರೆ ಒಳಗಿನ ಹಾಲಿದ್ದಂಗೆ. ನಾನು ಖರೀದಿ ಮಾಡಿದೆ, ಹಂಗ್ ಮಾಡಿದೆ, ಹಿಂಗ್ ಮಾಡಿದೆ, ಆ ಕೆಲಸ ಮಾಡಿದೆ, ಅವ್ರಿಗೆ ಕಟ್ಟಿದ್ದೆ, ಇವ್ರಿಗೆ ಕಟ್ಟಿದ್ದೆ ಅಂತ ಕೆಲಸ ಮಾಡಿದೆ, ನಾನೇ ಮಾಡೀನಿ ಅಂತಂದ್ರೆ ಆಯ್ತು. ವಿಷ, ಹಾವಿನ ಹಲ್ಲಿನೊಳಗಿನ ವಿಷ ನಮ್ಮ ಬುದ್ಧಿ ಒಳಗೆ ಬಿದ್ದು ನಂದಾಗಿ ಬಿಡ್ತು. ಕೆಟ್ಟ ಬುದ್ಧಿಯಿಂದ ಕೆಟ್ಟ ನಿರ್ಧಾರಗಳು, ಅದರ ಕೆಟ್ಟ ನಿರ್ಧಾರಗಳಿಂದ ಕೆಟ್ಟ ಕೆಲಸಗಳು, ಕೆಟ್ಟ ಕೆಲಸಗಳಿಂದ ಕೆಟ್ಟ ಪರಿಣಾಮಗಳು, ಕೊನೆಗೆ ದುಃಖ, ಕಷ್ಟ, ಬಂಧನ, ಅಪಮಾನ, ಹಿಂಸೆ ಇವೆಲ್ಲ ಕೆಲವು. ಅದಕ್ಕೆ ಈಗ ಕೆಲವೊಬ್ರು ಪ್ರಶ್ನೆ ಏನ್ ಹಾಕ್ಯಾರಪ್ಪ ಅಂದ್ರೆ, ಅಲ್ರಿ ಎಂತವ್ರು ನೀವು ಅಜ್ಞಾನಿನೂ ವಿಷಯ ಭೋಗ ಒಂದೇ ರೀತಿ ಮಾಡ್ತಾನ, ನೀವು ವಿಷಯ ಭೋಗ ಒಂದೇ ರೀತಿ ಮಾಡ್ತೀರಿ, ಆದ್ರ ಏನಾಗ್ಲಕತ್ತದಪ್ಪ ಅಂದ್ರೆ ಅಜ್ಞಾನಿಗೆ ಒಂದು ತಪ್ಪು ಚುಕ್ಕೆ ಇಟ್ಟು ಮಾತಾಡ್ತೀರಿ, ಅವಂದು ನಾಯಿ ತಲೆಬುರುಡೆ ಒಳಗೆ ಕುಡ್ದಂಗ ಹಾಲು ಅಂತೀರಿ, ನಿಮ್ಮದು ಬಂಗಾರ ಬಟ್ಟಲ್ದಾಗ ಹಾಲು ಕುಡ್ದಂಗ ಅಂತೀರಿ. ಏನ್ ವ್ಯತ್ಯಾಸ? ಅವನಿಗೆ ಯಾಕೆ ಹಂಗಂತೀರಿ, ಇವನಿಗೆ ಯಾಕೆ ಹಿಂಗಂತೀರಿ? ಇಬ್ಬರದು ಒಂದೇ ತರದ ಏನ್ ವ್ಯತ್ಯಾಸ ಅದ ಇದ್ರಾಗ? ಅಜ್ಞಾನಿ ಅದಕ್ಕೆ ಇದೇ ಕೇಳ್ತಾರ ಕೆಲವರ ಪ್ರಶ್ನೆ. ಜ್ಞಾನಿಗಳಿಗೆ ವಿಷಯದಿಂದ ಬರುವ ಆನಂದವೂ ಕೂಡ ತನ್ನ ಸ್ವರೂಪದ ಆನಂದವೇ ಹೌದಲ್ಲ, ಮತ್ತೆ ಅಜ್ಞಾನಿಗಳ ವಿಷಯದಿಂದ ಬರುವ ಆನಂದಕ್ಕೆ ಸ್ವರೂಪದ ಆನಂದ ಅಂತ ಏಕೆ ಹೇಳುತ್ತಿರುವಿರಿ? ಸ್ವರೂಪದ ಆನಂದ ಏಕೆ ಅನ್ನುವುದಿಲ್ಲ? ಅವ್ರದ್ದು ಸ್ವರೂಪದ ಆನಂದ ಅಂತ ಯಾಕೆ ಅನ್ನುವುದಿಲ್ಲ ನೀವು? ಅವನಿಂದ ಸ್ವರೂಪದಿಂದ ಬರ್ತದ, ಬಿಟ್ಟಿಗೆ ಅವನಿಗೆ ಯಾಕೆ ಹಿಂಗೆ ಹೇಳ್ತೀರಿ ನೀವು? ಅವನದು ಸ್ವರೂಪದಿಂದ ಬಂದಿಲ್ಲ. ಅಲ್ಲಿ ಏನಾಗ್ಯದ, ಅಜ್ಞಾನಿಯಲ್ಲಿ ಸಮಸ್ಯೆ ಏನದಂದ್ರ ವಿಚಾರ ಇಲ್ಲ, ವಿಚಾರ ಶೂನ್ಯ ಅದನ, ಅವನು ಅವಿಚಾರಿ ಅದನ. ಇದು ಎಲ್ಲಿಂದ ಬರ್ಲಕ್ಕತ್ತ ಅನ್ನೋದು ಅವನಲ್ಲಿ ವಿಚಾರ ಇಲ್ಲ. ಅದಕ್ಕ ಅಜ್ಞಾನಿ ಮಾಡುವ ದುಃಖ ಭೋಗದ ಪರಿಣಾಮ ಇದೇನದ? ಇದು ವಿಷಯ ಭೋಗದ ಪರಿಣಾಮ. ದುಃಖ, ಚಿಂತೆ, ಕಷ್ಟ, ಹೇಯ ಅಂತ ಹೇಳ್ತೀರಿ. ನೀವು ಮಾಡಿದ ಭೋಗ ಮಾತ್ರ ಬಹಳ ಯೋಗ್ಯ ಅದ, ಅದು ಪರಮಾನಂದಕ್ಕೆ ಕಾರಣ ಆಗ್ತದ ಅಂತ ಹೇಳ್ತೀರಿ. ಇದು ಹ್ಯಾಂಗ? ಅದಕ್ಕ ಅವ್ರೇನ್ ಹೇಳಿದ್ರು, ತಮ್ಮ ಹಾಲು ಕುಡಿಯಲು ಯೋಗ್ಯವೇ, ಆದರೆ ಹಾಲು ಎರಡದ್ರೊಳಗೆ ಇರೋ ಹಾಲು, ಎರಡದ್ರೊಳಗೆ ಇರೋ ನಾಯಿ ಬುರುಡಿ ಒಳಗಿರುವ ಹಾಲು ಮತ್ತ ಬಂಗಾರ ಬಟ್ಟಲದೊಳಗಿರೋ ಹಾಲು ಎರಡು ಹಾಲ ಕುಡಿಯೋದಕ್ಕೆ ಯೋಗ್ಯವೇ ಅದವ. ಆದರೆ ನಾಯಿಯ ತಲೆಬುರುಡಿಯ ಸಮಸ್ಯೆ ಅದ. ಅಲ್ಲಿ ನಾಯಿಯ ತಲೆಬುರುಡಿಯಲ್ಲಿ ಹಾಕಿದ ಹಾಲು ಕುಡಿಲಿಕ್ಕೆ ಬರುವುದಿಲ್ಲ. ಹಾಲು ಕುಡಿಯಲಿಕ್ಕೆ ಯೋಗ್ಯವಿದೆ, ಆದರೆ ನಾಯಿಯ ತಲೆಬುರುಡಿಯಲ್ಲಿ ಹಾಕಿದ್ದಕ್ಕೆ ಅದು ಕುಡಿಯಲಿಕ್ಕೆ ಬರುವುದಿಲ್ಲ. ಮತ್ತೇನೆಂದರೆ ಜ್ಞಾನಿಗೆ ಉಪೇಕ್ಷೆ, ಉದಾಸೀನವಿದೆ. ಜ್ಞಾನಿಯಾದವನು ಏನ್ ಮಾಡ್ತಾನ, ಅದರ ಬಗ್ಗೆ ಒಂದು ಉದಾಸೀನ ಭಾವ, ಅದರ ಬಗ್ಗೆ ಆಸಕ್ತಿ, ಅದರ ಬಗ್ಗೆ ಜಿದ್ದು ಇಲ್ಲ ಅವನಿಗೆ, ಜ್ಞಾನಿಗೆ. ಆದ್ರೆ ಅಜ್ಞಾನಿಗೆ ಜಿದ್ದದ ಇಲ್ಲ, ಅದ್ರ ಬಗ್ಗೆ ಆಸಕ್ತಿ, ಅದನ್ನು ಪಡ್ಕೋಬೇಕನ್ನ ಜಿದ್ದು ಆದ ಇಲ್ರಿ. ಅದನ್ನು ಪಡ್ಕೊಳಕ್ ಏನೆಲ್ಲ ತ್ಯಾಗ ಮಾಡ್ಲಕ್ ತಯಾರತನ ಇಲ್ಲ. ಆ ಜಿದ್ದು ಇವನ್ ಬಲ್ಲಿ ಇಲ್ಲ, ಉದಾಸೀನ ಅದನ, ಅದರ ಬಗ್ಗೆ ಆಸೆ ಇಲ್ಲ. ಏನೋ ಪ್ರಾರಬ್ಧದಲ್ಲಿ ದೊರಕಿದೆ ಅಂತ ಮಾಡುತ್ತಿದ್ದಾನೆ ಹೊರತು ಅತ್ಯಂತ ಆಸಕ್ತಿಯಿಂದ, ಪ್ರೀತಿಯಿಂದ, ಅಭಿಮಾನದಿಂದ, ಆಸೆ ಬುರುಕತನದಿಂದ ಹೋಗಿಸುತ್ತಿಲ್ಲ. ಆದರೆ ಅಜ್ಞಾನಿಯ ಭೋಗವು ವಿಕ್ಷೇಪಯುಕ್ತವಾಗಿದೆ. ಅತಿ ಅಧಮ ವಿಷಯ ಸಮಾಧಿಯಾಗಿರುತ್ತದೆ. ವಿಷಯದಿಂದ ಆನಂದ ಉಂಟಾಗುವುದು ಎಂಬ ಅಜ್ಞಾನವುಳ್ಳವರಾಗಿ ವಿಷಯ ಭೋಗ ಮಾಡಿ ಅದನ್ನೇ ಸ್ವರೂಪದಿಂದ ಉಂಟಾಗಿದೆ ಅಂತ ಅಂದ್ರೆ ಇದು ಸುಳ್ಳು ಮಾತುವುದಾ? ಅಲ್ಲ.
ವಿಷಯದಿಂದ ಉಂಟಾಗ್ಯದ ಅಂತ ಮನಸ್ಸಿನಾಗ ಇಟ್ಕೊಂಡು ಬಾಯಿಲಿಂದ ಸ್ವರೂಪದಿಂದ ಆಗ್ಯದ, ಸತ್ಸಂಗದ ಕೂತಿಗೆ ಸ್ವರೂಪದಿಂದ ಆಗ್ಯದ ಅನ್ನೋದು ಮನಸ್ಸಿನಾಗ ಅದು ತನ್ಲಿಂತೆ ಆಗ್ಯದ ಅಂತಂದ್ರೆ ಹೆಂಗಿರ್ತದ? ಸುಳ್ಳುವುದಿಲ್ಲ. ಈಗ ನನಗೆ ಸಿಕ್ಕ ವಿಷಯ ಭೋಗ ಏನದ ಅದು ಆತ್ಮದಿಂದಲೇ ಉತ್ಪನ್ನವಾಗ್ಯದ ಅಂತ ಮನಸ್ಸಿನಾಗೂ ಇರ್ಬೇಕು, ಬಾಯಾಗೂ ಇರ್ಬೇಕು. ಬಾಯಾಗ ಸತ್ಸಂಗದಾಗ ಒಳ್ಳೆ ಮಾತುಗಳು ಕೇಳಿದ್ದಕ್ಕೆ ಇದು ಆತ್ಮದಿಂದ ಉಂಟಾಗ್ಯದ ನನಗೆ ವಿಷಯ ಭೋಗ ಅಂತ. ಬಾಯಿಲೆ ಅನ್ನೋದು ಮನಸ್ಸಿನೊಳಗ ಅದು ವಿಷಯದಿಂದ ಕಣ್ಣಿಂದ ಆಗ್ಯದ ಅಂತಂದ್ರ ಅದು ಯೋಗ್ಯನೇ ಅನ್ನೋದು. ವಿಷಯದಿಂದ ಆಗ್ಯದ ಅನ್ನೋದು ಮನಸ್ಸಿನಾಗ ಇಟ್ಕೊಂಡು ಬಾಯಿಲಿಂದ ಆತ್ಮದಿಂದ ಆಗ್ಯದ ಅಂತ ಹೇಳಕ್ಕೆ ಅಂದ್ರೆ ಅದು ಯೋಗ್ಯನ? ಅದರಿಂದ ಚಲೋ ಫಲ ಸಿಗ್ತದೇನಂತ ಕೇಳಕತ್ತಾರ ಅವರು. ವಿಷಯದಿಂದ ಆನಂದ ವಿಷಯದಿಂದ ಆನಂದ ಉಂಟಾಗುವುದು ಎಂಬ ಅಜ್ಞಾನ ಒಳಗಿಟ್ಕೊಂಡರ ಅಂತಃಕರಣದೊಳಗ ಉಳ್ಳವರಾಗಿ ವಿಷಯ ಭೋಗ ಮಾಡಿ ಅದನ್ನೇ ಅಂತ ಭಾವನೆ ಇಟ್ಕೊಂಡು ವಿಷಯ ಭೋಗ ಅಂತೆ ಭಾವನೆಯಿಂದ ವಿಷಯ ಭೋಗ ಮಾಡಿ ಅಂಥದೇ ಅಜ್ಞಾನ ಒಳಗಿಟ್ಕೊಂಡು ಅದನ್ನೇ ನನ್ನ ಸ್ವರೂಪದಿಂದ ಉಂಟಾಗುವುದೇ ಎಂದು ಸುಳ್ಳು ಮಾತನಾಡಿದರೆ ಅದು ಹೇಗೆ? ನಾಯಿಯ ತಲೆ ಬುರುಡಿಯಲ್ಲಿ ಹಾಲು ಕುಡಿದು ನಾನು ಬಂಗಾರದ ಬಟ್ಟಲಲ್ಲಿ ಹಾಲು ಕುಡಿದೆ ಅಂತ ಹೇಳ್ದಂಗಾಗ್ತದ, ಸುಳ್ಳು ಹೇಳ್ದಂಗಾಗ್ತದ. ಆದರ ಮಾಡಲು ಯೋಗ್ಯವಿಲ್ಲ, ಅದನ್ನ ಗೌರವಿಸ್ಲಿಕ್ಕೆ ಯೋಗ್ಯತೆನ ಅಲ್ಲ, ಅಯೋಗ್ಯ. ಆದರ ಮಾಡ್ಲಿಕ್ಕೆ ಬರಂಗಿಲ್ಲ. ಆದರ ಅಂದ್ರೆ ಗೌರವ, ಆದರಣೀಯ ಅಂತಾರ, ಗೌರವಾನ್ವಿತ, ಅದು ಯೋಗ್ಯವಿಲ್ಲ. ಜ್ಞಾನಿಗೆ ಉಪೇಕ್ಷೆ ಉದಾಸೀನವಾಗಿರುತ್ತದೆ, ಅದರಲ್ಲಿ ಏನಿರ್ತದೆ ಲಿಪ್ತತೆ ಇರುವುದಿಲ್ಲ, ಅಂಟುಕೊಳ್ಳಂಗಿಲ್ಲ. ವಿಷಯ ಭೋಗಕ್ಕ ಅಂಟುಕೊಳ್ಳಂಗಿಲ್ಲ, ಅವನು ನಿರ್ಲಿಪ್ತನಾಗಿರ್ತಾನ. ಆದರೆ ಅಜ್ಞಾನಿಯ ಭೋಗವು ವಿಕ್ಷೇಪಯುಕ್ತವಾಗಿರುತ್ತದೆ, ಲಿಪ್ತವಾಗಿರ್ತದೆ. ವಿಷಯ ಭೋಗಕ್ಕೆ ಅವನು ಅಂಟುಕೊಂಡಿರ್ತಾನ. ಅಧಮ ವಿಷಯ ಸಮಾಧಿ ಆಗಿರುತ್ತದೆ. ಸಂಸಾರ ಸಾಧನ ನಿರತ ಸಮಾಧಿಯೇ ಅಧಮ. ಯಾವುದನ್ನ? ತನ್ನ ಸ್ವರೂಪವನ್ನ ಮರೆತು ಸಂಸಾರ ಸಾಧನ ನಿರತ ಸಮಾಧಿ ಅನ್ನೋದಲ್ಲ, ಅದೇ ಅಧಮ ಸಮಾಧಿ. ತನ್ನ ಶುದ್ಧ ಬ್ರಹ್ಮ ಸ್ವರೂಪವನ್ನ ಸ್ಮರಣೆಯಲ್ಲಿಟ್ಟುಕೊಂಡು ಅವನು ವ್ಯವಹಾರ ಕಾಲದಲ್ಲಿ ಮಾತ್ರ ಸಂಸಾರ ಏನ್ ಮಾಡ್ತಾನ, ಅದು ಏನದ? ಉತ್ತಮ ಸಮಾಧಿ. ಮತ್ತು ಕ್ಷಣಿಕ ವಿಷಯಾನಂದವಾಗಿದೆ. ವಿಷಯ ಸುಖ ಏನದ? ಕ್ಷಣಿಕ. ಮತ್ತು ಜ್ಞಾನಿಯಲ್ಲಿ ದೇಹಾಭಿಮಾನ ರೂಪದ ಆವರಣದ ಅಭಾವ ಇರುವುದರಿಂದ ಶುದ್ಧ ಚಿನ್ಮಾತ್ರ ವಾಸನೆ ಇದೆ. ಎಂತ ಶಬ್ದಗಳು ನೋಡ್ರಿ. ಅದು ದೇಹನೇ ನಾನು, ಮತ್ತು ದೇಹದ ಸಂಬಂಧ ಸಂಪತ್ತುಗಳೇನವ ಅವೆಲ್ಲ ನನ್ನವು ಅನ್ನಂತ ಅಭಿಮಾನ ಏನಾಗ್ಯದ? ಅಭಾವ ಆಗ್ಬಿಟ್ಟದ ಅವನಿಗೆ. ಅಭಾವ ಆಗಿದ್ದಕ್ಕೆ ಏನಾಗ್ಯದ? ಅವನು ಶುದ್ಧ ಚಿನ್ಮಾತ್ರ ವಾಸನೆ, ಅವನು ಚಿತ್ತ ಏನಾಗ್ಯದ? ಶುದ್ಧವಾಗ್ಯದ. ಅಲ್ಲಿ ಕೇವಲ ಶುದ್ಧ ಚಿನ್ಮಾತ್ರ, ಶುದ್ಧ ಚಿನ್ಮಾತ್ರ ಅಂದ್ರೆ ಕೇವಲ ಶುದ್ಧವಾದಂಥದ್ದು. ಅವನ ವಾಸನೆ ಎಂತದದ? ಶುದ್ಧ ಚಿನ್ಮಾತ್ರ ವಾಸನೆ. ಅಜ್ಞಾನಿದೇನದ? ಅಶುದ್ಧ ವಾಸನೆಗಳು. ಒಂದು ಶುದ್ಧ ಚಿನ್ಮಾತ್ರ ವಾಸನೆ, ಮತ್ತೆ ಸದ್ಭಾವ ಉಳ್ಳದ್ದು. ಅಜ್ಞಾನಿದೇನದ? ದುರ್ಭಾವ ಉಳ್ಳದ್ದು. ಅಂದ್ರೆ ತನ್ನ ಚಿನ್ಮಾತ್ರ ಸ್ವರೂಪದಲ್ಲಿಯೇ ಇರುವುದರಿಂದ ಅವ ವಿಷಯ ಭೋಗ ಮಾಡ್ತಾನೋ ಸ್ವರೂಪಾನಂದ ಮಾಡ್ತಾನೋ ಅದು ಅವನಿಗೆ ಬಿಟ್ಟದ್ದು. ಶುದ್ಧ ಚಿನ್ಮಾತ್ರ ಸ್ವರೂಪದಲ್ಲೇ ಸದಾ ಕಾಲ ಇರುವುದರಿಂದ ಜ್ಞಾನಿಯ ಮನವು ಎಲ್ಲಿ ಹೋಗುವುದೋ ಅಲ್ಲಿ ಏನಾಗ್ತದ? ಪಾದತ್ರಾಣಯುಕ್ತ ಕಾಲದಲ್ಲಿ, ಅಂದ್ರೆ ಕಾಲಲ್ಲಿ ಜೋಡನ್ನ ನೆನೆಸಿಕೊಂಡ ಪುರುಷ ಅವ ಚಲೋ ರೋಡ್ ಮೇಲೆ ಹೋದ್ರು ಅಷ್ಟೇ, ಕಲ್ಲು ಮುಳ್ಳಿನಾಗ ಹೋದ್ರು ಅಷ್ಟೇ. ಆದಾಗ ಚಪ್ಪಲಿ ಹಾಕೊಂಡವ ಸಾಫೊಂದು ರೋಡ್, ಚಂದ ಸ್ವಚ್ಛ ರೋಡ್ ಇರ್ತದಲ್ಲ, ಅಲ್ಲಿ ಹೋದ್ರೂ ಅವನಿಗೆ ಮುಳ್ಳು ಚುಚ್ಚಲ್ಲ. ಮತ್ತೆ ಕಾಲಕ್ಕೆ ಚಪ್ಪಲಿ ಹಾಕೊಂಡವ ಕಲ್ಲ ಮುಳ್ಳ ಇದ್ದಲ್ಲಿ ಹೋದ್ರೂ ಅವನಿಗೆ ಮುಳ್ಳು ಚುಚ್ಚಲ್ಲ. ಯಾಕಂದ್ರ ಅವನು ಕಾಲಲ್ಲಿ ಚಪ್ಪಲಿ ಹಾಕೊಂಡನ. ಹಂಗ
ಇವನ್ ಹೆಂಗದನ ಜ್ಞಾನಿ ಸದಾಕಾಲ ತನ್ನ ಶುದ್ಧ ಬ್ರಹ್ಮ ಸ್ವರೂಪದ ಬಾನದಲ್ಲಿ ಅದನ. ಅವನು ಸ್ವರೂಪದ ಆನಂದವಾದರೂ ಅನುಭವಿಸಿದ್ರು ಅಷ್ಟೇ ಚಂದ, ಅವನು ಲೌಕಿಕ ಭೋಗ ಮಾಡಿದ್ರು ಅಷ್ಟೇ ಚಂದ. ಅವ ಲೌಕಿಕ ಭೋಗ ಮಾಡಿದ್ದಕ್ಕೆ ಅವನಿಗೇನು ಅದರಿಂದ ಹಾನಿ ಇಲ್ಲ. ಯಾಕಂದ್ರೆ ಯಾವನು ಕಲ್ಲು ಮುಳ್ಳನ್ನು ತುಳಿಯುವಾಗ ಕಾಲಲ್ಲಿ ಚಪ್ಪಲಿ ಹಾಕೊಂಡಿದ್ನಂದ್ರೆ ಆ ಮುಳ್ಳುಗಳಿಂದ ಅವನಿಗೆ ಹೆಂಗ ಹಾನಿ ಇರಂಗಿಲ್ಲ, ಹಂಗ ಈ ಒಂದು ಬ್ರಹ್ಮಜ್ಞಾನಿಯ ಲೌಕಿಕ ಭೋಗ ಕೂಡ ಅವನು ಬ್ರಹ್ಮಜ್ಞಾನದ ಬಾನದಲ್ಲಿ ಇದ್ದು ಆ ಭೋಗ ಮಾಡುವುದರಿಂದ ಆ ಭೋಗದಿಂದ ಅವನಿಗೆ ಯಾವ ಹಾನಿ ಇಲ್ಲ. ಒಬ್ಬ ರಾಜಕುಮಾರ ಭಯಂಕರ ಎಷ್ಟೋ ವರ್ಷದ ಮೇಲೆ ರಾಜಕುಮಾರ ಏನ್ ಮಾಡಿದ್ನಂತ, ಅಪ್ಪ ನಾನು ಬ್ಯಾಟೆಗೆ ಹೋಗ್ತೀನಿ ಅಂತ ತಯಾರಾಗ್ಬಿಟ್ನಂತ. 25 ವರ್ಷದ ಮಗ ಆಗ್ಯಾನ, ಪ್ರೀತಿಲಿ ಅಂತ ಬೆಳೆಸ್ಯಾರ. ಬೆಳೆಸಿದ ಮಗನಿಗೆ ಬೇಟೆಗೆ ಹೋಗ್ಬೇಕಂತ ಒಂದು ಆಸೆ ಆಯ್ತು. ಅವನು ನಾನು ನಾಳೆ ಬೇಟೆಗೆ ಹೋಗ್ತೀನಿ ಅಂದು ಬಿಟ್ಟ. ಬೇಟೆ ಆಡುವುದು ರಾಜರದೊಂದು ಕರ್ತವ್ಯ, ಅದು ಅವ್ರದೊಂದು ಜೀವನ ಕ್ರಮ. ಹೋಗ್ತೀನಿ ಅಂದ ಕೂಡ್ಲೇನೆ ತಂದೆಗೆ ಭಾರಿ ಖುಷಿ ಆಯ್ತು. ಮಂತ್ರಿಗೆ ಕರೆಸ್ದ, ಏನು ಎಲ್ಲೆಲ್ಲಿ ಇವ ಬೇಟೆಗೆ ಹೋಗ್ಬೇಕಂತಾನ, ಇವನಿಗೆ ಬೇಟೆಗೆ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೇಕಂತೀರಿ, ಒಂದು ಕೆಲಸ ಮಾಡ್ರಿ, ಏನು ಚರ್ಮ ಸಂಗ್ರಹ ಮಾಡಿ ಅವನೆಲ್ಲೆಲ್ಲಿ ಹೋಗ್ತಾನ ಅಲ್ಲೆಲ್ಲಿ ಚರ್ಮದ ಹೊದಿಕೆ ಹಾಕ್ರಿ, ನೆಲದ ಮೇಲೆ ಕಲ್ಲ ಮುಳ್ಳ ಇರ್ತಾವ. ನನ್ನ ಮಗನಿಗೆ ಒಂದು ಮುಳ್ಳು ನಡಬಾರ್ದು, ಒಂದು ಕಲ್ಲು ನಡಬಾರ್ದು, ಎಲ್ಲ ಕಡೆ ಮೃದುವಾದ ಚರ್ಮಗಳನ್ನ ಹಾಕಿ ಅವನಿಗೆ ಬೇಟೆ ಆಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ರಾಜ ಮಂತ್ರಿಗೆ ಆಜ್ಞೆ ಮಾಡ್ದ. ಆದ್ರೆ ಮಂತ್ರಿ ಆದವನ್ ಏನ್ ಮಾಡ್ದ, ಅವನ ಕಾಲಿಗೆ ಚಂದ ಮೊಳಕಾಲ್ತನ ಕವರ್ ಆಗಂತದ್ದು ಏನ್ ಮಾಡ್ದ, ಚಲೋ ಬೂಟುಗಳು ಮಾಡಿ ಅವನು ಕಾಲಿಗೆ 2 ಬೂಟ್ ಮಾಡಿಸಿ ಕೊಟ್ಬಿಟ್ಟ. ಎಲ್ಲರ ಹೋಗಪ್ಪ, ನಿನ್ನ ಕಾಲಾಗಿ 2 ಬೂಟ್ ಇಟ್ಕೊಂಡು ನೀನ್ ಎಲ್ಲರೇ ಹೋಗು, ಕಲ್ಲ ಮುಳ್ಳ ಏನಿಲ್ಲ, ಏನು ಚುಚ್ಚಲ್ಲ, ಏನೂ ಆಗಲ್ಲ. ಹಂಗ ನಿರಹಂಕಾರ ನಿರ್ಮಮಕಾರ ಅನ್ನಂತ 2 ಭಾವನೆ ಬಿಟ್ಟು ನೀನು ಸಂಸಾರ ಮಾಡಿದ್ರ ಆ ಸಂಸಾರದಿಂದ ನಿನಗೇನೂ ಸಮಸ್ಯೆ ಇಲ್ಲ. ನಿನ್ನ ಸುರಕ್ಷತೆಯಲ್ಲಿ ನೀನು ಇದ್ದು ಬ್ರಹ್ಮಜ್ಞಾನದ ಭಾನದಲ್ಲಿ ಇದ್ದು ನೀನು ಯಾವುದು ಏನ್ ಮಾಡಿದ್ರು ಸಹಿತ ಅದು ನಿನಗೆ ದೋಷ ತಟ್ಟಂಗಿಲ್ಲ. ಬೆಟ್ಟಕ್ಕೆ ಬೇಟೆಯಾಡಲು ಹೋಗಬೇಕಾಗಿತ್ತು, ರಾಜಾಜ್ಞೆಯಾಗಿತ್ತು. ರಾಜಕುಮಾರ ಬೇಟೆಯಾಡಲು ಬರುತ್ತಿದ್ದಾನೆ, ಬೆಟ್ಟದ ತುಂಬಾ ಚರ್ಮ ಒದೆಸಿರಿ ಎಂದು, ಕಾಲಿಗೆ ಮುಳ್ಳ ಚುಚ್ಚಬಾರದು ಎಂದು ರಾಜಾಜ್ಞೆಯಾಯಿತು. ಆದರೆ ಮಂತ್ರಿ ರಾಜಕುಮಾರನ ಕಾಲಿಗೆ 2 ಬೂಟು ತಂದು ತೊಡಿಸಿದನು. ಎಲ್ಲೆಲ್ಲಿ ರಾಜಕುಮಾರ ಹೆಜ್ಜೆ ಇಡುತ್ತಾನೋ ಅಲ್ಲಲ್ಲಿ ಚರ್ಮವೇ ಇದೆಯಲ್ಲ. ಆದ ಇಲ್ಲ, ಅವ ಕಾಲಿಟ್ಟಾಗೆಲ್ಲ ಚರ್ಮ ಆಯ್ತಾ ಇಲ್ಲ. ಮಂತ್ರಿ ಬುದ್ಧಿ ನೋಡ್ರಿ ಹೆಂಗದ, ರಾಜಾಜ್ಞೆನೂ ಪಾಲನೆ ಮಾಡದಂಗಾಯ್ತು, ರಾಜಕುಮಾರನ ಕಾಲಿ ಕಲ್ಲ ಮುಳ್ಳ ನಡ್ಲಾರ್ದಂಗಾಯ್ತು, ಚರ್ಮನು ಸ್ವಲ್ಪೇ ಚರ್ಮದೊಳಗ ರಾಜಕುಮಾರನ ಸುರಕ್ಷತೆ ಆಯ್ತು. ಅದೇ ರೀತಿ ಜ್ಞಾನಿಯ ಮನಸ್ಸು ಎಲ್ಲೆಲ್ಲಿಗೆ ಹೋಗುತ್ತದೆ ಅಲ್ಲಿ ಅವನಿಗೇನಾಗ್ತದ, ಬ್ರಹ್ಮದರ್ಶನ. ಬ್ರಹ್ಮಜ್ಞಾನಿಯ ಮನಸ್ಸು ಎಲ್ಲೆಲ್ಲಿ ಹೋಗ್ತದ, ಯತ್ರ ಯತ್ರ ಮನೋವ್ಯಾಪಿ ತತ್ರ ತತ್ರ ಅವನು ವಿಷಯ ಭೋಗದಲ್ಲಿರ್ಬೋದು, ಶಾಸ್ತ್ರ ಅಧ್ಯಯನದಲ್ಲಿರ್ಬೋದು, ಗುರುವಿನ ವಾಕ್ಯ ಶ್ರವಣದಲ್ಲಿರ್ಬೋದು, ಮತ್ತಿನ್ನೇನೋ ಮಾಡ್ತಿರ್ಬೋದು. ಅವನು ಏನ್ ಮಾಡಿದ್ರು ಸಹಿತ ಲೌಕಿಕ ಜನರ ಜೊತೆಗೆ ಅವನು ಸಮಾವೇಶಗಳು ಮಾಡ್ತಿರ್ಬೋದು, ಧರ್ಮ ಸಭೆಗಳು ನಡೆಸ್ತಿರ್ಬೋದು, ಏನೆಲ್ಲ ಮಾಡ್ತಿದ್ರು ಸಹಿತ ಎತ್ತರ ಎತ್ತರ ಮನೋವ್ಯಾಪಿ ತತ್ರ ತತ್ರ ಅವನಿಗೇನು ದರ್ಶನ ಆಗ್ತಿರ್ತದ, ಎದುರು ದರ್ಶನ ಬ್ರಹ್ಮ ದರ್ಶನ. ಬ್ರಹ್ಮಜ್ಞಾನಿದು ಯತ್ರ ಯತ್ರ ಮನೋವ್ಯಾಪಿ ತತ್ರ ತತ್ರ ಬ್ರಹ್ಮ ದರ್ಶನಂ. ಅಜ್ಞಾನಿದೇನು
ಯತ್ರ ಯತ್ರ ಮನೋವ್ಯಾಪಿ ತತ್ರ ತತ್ರ ವಿಷಯ ದರ್ಶನಂ. ಅವನಿಗೆ ಬರೇ ವಿಷಯ ಸಂಗ್ರಹ ಮಾಡ್ತಿರ್ತಾನೆ, ವಿಷಯದ ಬಗ್ಗೆ ಗೊತ್ತಿರ್ತಾನೆ ಎಲ್ಲ. ನೋಡ್ರಿ, ವಿಷಯ ದರ್ಶನದವ್ರು ಹೆಂಗಿರ್ತಾರೆ ಗೊತ್ತಾ? ಒಬ್ಬರದ್ದು ಪರಿಚಯ ಆದ ಕೂಡ್ಲೇನೆ ಅವ್ರೊಳಗಿಂದ ಬ್ರಹ್ಮ ದರ್ಶನ ಆದ್ರೆ ಸಮಾಧಾನ ಆಗಲ್ಲ ಅವರಿಗೆ. ಬಹಳ ಡೀಟೇಲ್ಸ್ ಕೇಳ್ತಿರ್ತಾರೆ ವಿಷಯ ದರ್ಶನಗಳು. ಏನ್ ಕೆಲಸ ಮಾಡ್ತೀರ ಫಸ್ಟ್ ಕೇಳ್ತಾರೆ. ಎಲ್ಲಿ ಕೆಲಸ ಮಾಡ್ತೀರಿ, ಎಷ್ಟೊಂದು ಸರ್ವಿಸ್ ಆಯ್ತು, ನಿಮ್ ಪಗಾರ ರೇಟ್ ಅದ, ಈಗ ಮನಿ ಎಲ್ಲದ, ಹೊಲ ಎಲ್ಲದ, ನಿಮ್ ಊರ್ ಎಲ್ಲದ ಎಲ್ಲ ನೋಡಿ ಒಂದು ಎಸ್ಟಿಮೇಟ್ ಮಾಡ್ತಾರ. ಎಸ್ಟಿಮೇಟ್ ಮಾಡಿ ಇವ 500 ರೂಪಾಯಿ ಉಪಯೋಗನೋ, 5,000 ರೂಪಾಯಿ ಉಪಯೋಗನೋ, 50,000 ಬೇಡ್ಲಕ್ ಉಪಯೋಗನೋ, ಇವನಿಂದ ನನಗೆ ಏನಾರ ಉಪಯೋಗ ಆಗ್ತದೇನೋ ಅಂತೇಳಿ ಅಜ್ಞಾನಿ ಆದವರು ಏನ್ ಮಾಡ್ತಿರ್ತಾರ, ಇನ್ನೊಬ್ಬರ ಮೇಲೆ ಕೆಚ್ಚಾಕ್ತಿರ್ತಾರ. ಕಾಲ್ಮನ್ ಮಕ್ಕಳು ಎತ್ತದವ, ಅವು ಏಟ್ ಸಾಲಿ ಕಲ್ತವ, ಅವು ಏನ್ ನೌಕರಿ ಮಾಡ್ಲಕತ್ತವ, ಅವ್ರ ಪಗಾರ ರೇಟ್ ಅದ, ನಮ್ಮದು ಬಿಡ್ತಾರ, ಅವ್ರು ಚಾಲು ಮಾಡ್ತಾರ. ಇದು ಏನಂತಂದ್ರೆ ಅವ್ರಿಗೆ ಬರೀ ವಿಷಯ ಒಂದೇ. ಪಶುವೇನು ಬಲ್ಲುದು ಹಸುರನ್ನು ನೆಲೆಸಿದ್ದು. ಅದೇನದು ದನ ಇದ್ದಂಗ ಅದು ಅಷ್ಟೇ. ಪಶು ಅಜ್ಞಾನಿ ಅಂದ್ರೆ ಒಂದು ಪಶು ಇದ್ದಂಗ, ಹಸಿರು ಸಿಕ್ಕಲ್ಲಿ ತಿನ್ಕೊತ ಹೋಗ್ತದೆ ಅಷ್ಟೇ. ಬಸವಣ್ಣ ರಚನೆ ದನ ಇದ್ದಂಗ. ಯಾರೇ ಸಿಗಲಿ ಅಜ್ಞಾನಿ ಆದವನು ಅವನಿಗೊಂದು 4 ಪ್ರಶ್ನೆ ಕೇಳಿ ಇವ ನನಗೆ ಅದಕ್ಕೆ ಉಪಯೋಗ ಅದನ್ನೇನು ಅಂತ ನೋಡ್ತಿರ್ತಾನೆ. ಆದ್ರೆ ಬ್ರಹ್ಮಜ್ಞಾನಿ ಆದವನು ಅವರ ಸಮಸ್ಯೆಗಳನ್ನು ಅರಿಯಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಅವರ ಕಷ್ಟಗಳನ್ನು ಅರಿಯಲಿಕ್ಕೆ ಪ್ರಯತ್ನ ಮಾಡಿ ನಾನೇನಾದ್ರೂ ಇವ್ರಿಗೆ ಉಪಯೋಗ ಆಗ್ತೀನೇನೋ, ನನ್ನಿಂದ ಏನಾದ್ರೂ ಇವ್ರಿಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಅದೇನೋ ಅಂತ ಹೇಳಿ ಬ್ರಹ್ಮಜ್ಞಾನಿ ಆದವನು ಈ ಆಲೋಚನೆ ಮಾಡ್ತಿರ್ತಾನ. ಅಜ್ಞಾನಿ ಆದವನು ಏನ್ ಮಾಡ್ತಾನ, ಈ ಜಗತ್ತು ನನಗೆ ಅದಕ್ಕೆ ಉಪಯೋಗ ಆಗ್ತದ, ಹ್ಯಾಂಗ್ ಉಪಯೋಗ ಆಗ್ತದ ಅಂತ ಇವ ನೋಡ್ತಿರ್ತಾನ. ಬ್ರಹ್ಮಜ್ಞಾನಿ ಆದವನ್ ಏನ್ ಮಾಡ್ತಾನ, ಈ ಜಗತ್ತಿಗೆ ನಾನು ಯಾವ ರೀತಿ ಆದ್ರೂ ಉಪಯೋಗ ಆಗ್ತೀನೇನೋ ಅಂತ ವಿಚಾರ ಮಾಡ್ತಿರ್ತಾನೆ. ಜಗತ್ತಿಗೆ ನಾನೇನು ಉಪಯೋಗ ಮಾಡ್ಲ, ಏನು ಉಪಯೋಗ, ನಾನು ಜಗತ್ತನ್ನು ಬಳಸಿಕೊಂಡು ಇಷ್ಟು ವರ್ಷ ಬಾಳಿ ಬದುಕಿ ಇಷ್ಟೆಲ್ಲ ನನ್ನ ಜೀವನ ಲೀಲೆಗಳನ್ನು ಮಾಡಿದೆ, ಮತ್ತೆ ಈ ಜಗತ್ತಿಗೂ ನನ್ನಿಂದ ಒಂದಿಷ್ಟು ಏನಾದ್ರು ಉಪಯೋಗ ಆಗ್ಬೇಕಲ್ಲ, ತನು ಮನ ಧನ ಏನಾದ್ರು ಒಂದು ಆಗ್ಬೇಕಲ್ಲ. ತನುವಿನಿಂದ ಮಾಡೋದಕ್ಕ ಸೇವೆ ಮಾಡೋ ಅವಕಾಶ ಸಿಕ್ಕಾಗ ತನುವಿನಿಂದ ಮಾಡ್ಬೇಕು. ಸುಮ್ಮನೆ ಯಾರಿಗಾರ ಮೈ ಮೇಲೆ ಬಿಚ್ಚಿ ಯಾರ ಮನೆಗಾರ ಹೋಗಿ ಏನಾರು ಮಾಡ್ತೀನಿ ಅಂದ್ರೆ ಅಲ್ಲ, ಅದು ಅವಕಾಶ ಹಂಗ ಒದಗಿ ಬಂದಾಗ ಮಾಡ್ಬೇಕು. ಮನಸ್ಸಿನೊಳಗೆ ಒಳ್ಳೆ ಭಾವನೆ ಇರ್ಬೇಕು, ಜಗತ್ತಿಗೆ ನಾನು ಉಪಯೋಗ ಆಗ್ಬೇಕು, ನನ್ನಿಂದ ಏನಾದರೂ ಆಗ್ಬೇಕು, ನನ್ನ ಜ್ಞಾನ ಜಗತ್ತಿಗೆ ಪ್ರಸಾರ ಮಾಡ್ಲಕತ್ತೀನಿ ಅಂತಂದ್ರೆ ಇದು ನಾನು ಜಗತ್ತಿಗೆ ಉಪಯೋಗ ಆಗ್ಲಕತ್ತೀನಿ ಇಲ್ಲ. ಜಗತ್ತಿಗೆ ನನ್ನ ಏನು ಮಾಡ್ಲಕ್ಕಾಗಲ್ಲ ಅಂತಂದ ಮೇಲೆ ನಮಗ್ ಪಗಾರದಾಗ 15 ದಿವಸಕ್ಕೆ ಸಾಲಾರ್ದಂತದ್ದು ಪಗಾರ ಇರೋಂಥದ್ದು ನೋಡ್ಲಿಕ್ಕೆ ಕೊಡ್ತಾನೆ ಈಶ್ವರ. ಅಷ್ಟು ಕೊಟ್ಟಿರಲ್ಲಪ್ಪ, ಬಾಳ ಆಯ್ತು, 15 ದಿನಕ್ಕೆ ಆಗಟ್ಟು ಕೊಟ್ಟಿರಲ್ಲ, ಸಾಕ್ಬಿಡಪ್ಪ, ಬಾಳ ಆಯ್ತಂತ ನಾವು ಈಶ್ವರಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀವಿ. ಇನ್ನೂ ಸ್ವಲ್ಪ ಏನಾರ ಇದ್ರಾಗೆ ಕಡಿಮೆ ಮಾಡ್ಕೊತೀರಿ, ಮಾಡ್ಕೊ ಮತ್ತೆ ಯಾರಿಗಾರ ಬೇಕಿದ್ರ ಅಂತೇಳಿ ನಾವು ಹಂಗ ಹೊಂಟು ಬಿಟ್ಟಿವಿ. ಹಿಂಗಿದ್ದ ಏನು ಮಾಡ್ಲಕ್ಕಾಗಲ್ಲ ಅಂದ್ರೆ ಏನ್ ಮಾಡ್ಲಕ್ ಸಾಧ್ಯ, ಏನ್ ಸಾಧ್ಯ ಅದ ನೋಡಿ ಅದನ್ನ ಮಾಡಬೇಕು. ಜಗತ್ತಿನ ಋಣದಾಗ ಹೋಗ್ಬಾರ್ದು. ನಾವು ನಾಯರದಾಗೆ ಜಗತ್ತನ್ನ ನಮ್ಮ ಋಣದಾಗ ಹಾಕಿ ಹೋಗ್ಬೇಕು. ಮುಕ್ತಾತ್ಮರ ಲಕ್ಷಣ ಇದು. ನಮ್ಮ ಋಣದಾಗ ಈ ಜಗತ್ತನ್ನ ಹಾಕಿ ಹೋಗ್ಬೇಕು. ನಮ್ಮಿಂದ ಈ ಜಗತ್ತಿಗೆ ಏನಾದ್ರು ಉಪಯೋಗ ಆಗ್ತದೇನಂತ ಆಲೋಚನೆ ಮಾಡಬೇಕು. ಜಗತ್ತನ್ನೇ ಬಳಸಿ ಬಾಚಿ ತಾನು ಸುಖಪಟ್ಟು ತಾನು ಆನಂದ ಪಟ್ಟು ತನ್ನ ಲೆಕ್ಕದಾಗ ತಾನು ಹೋಗ್ಬಿಟ್ರೆ ಮತ್ತೆ ಬರ್ಬೇಕಾಗ್ತದೆ. ಋಣದಾಗ ಹೋಗಿದ್ದು ಋಣ ತೀರ್ಸ್ಲಕ್ ಬರ್ಬೇಕಾಗ್ತದೆ. ಯಾರ ಋಣದಾಗೂ ಹೋಗಬಾರ್ದು. ನಮ್ಮ ಏನದ ಜಗತ್ತಿಗೆ ಏನೇನು ಮಾಡೋಕೆಲ್ಲ ಮಾಡಿ, ಏನೇನು ಅನುಭವಿಸ್ಲಿಕ್ಕೆ ಭೋಗದಾಗ ಅಷ್ಟು ಮಾಡಿ ಜಗತ್ತಿಗೆ ನಮ್ಮಿಂದ ಅತ್ಯಂತ ಶ್ರೇಷ್ಠವಾದ ಒಂದು ಬದುಕಿನ ಒಂದು ವಿಧಾನ ಮಾಡಿ ಕೊಟ್ಟೋಗ್ಬಿಡ್ಬೇಕು. ಸೂರ್ಯಾಗಿ ಜಗತ್ತು ಬೆಳಗ ಶಕ್ತಿ ಇಲ್ಲ ಅಂತಂದ್ರೂ ಒಂದು ಪಣಸೆಯಾಗಿ ಮೂಲಿ ಬೆಳಗ ಶಕ್ತಿ ಇರ್ತದ, ಅಷ್ಟಾದ್ರೂ ನಾವು ಮಾಡ್ಲೇಬೇಕು.
ಏನು ಮಾಡ್ಲಾರ್ದೆ ಗೂಗಿಗತ್ಲೆ ಬದುಕು ಮಾಡಿ ಎಲ್ಲವನ್ನ ಭೋಗ ಮಾಡಿ ನನ್ನ ಪಾಡಿಗೆ ನಾನು ಇದ್ದು ಸತ್ತೋಗ್ತೀನಿ ಅಂದ್ರೆ ಅದು ಪುನರ್ಜನ್ಮಕ್ಕ ಕಾರಣ ಮತ್ತೊಂದು ಜನ್ಮ ಬರೋದ ಕಟ್ಟಿಟ್ಟ ಬುತ್ತಿ ಅಂತ ಭೋಗ. ಅದಕ್ಕೇನಾಯ್ತು, ಅಜ್ಞಾನಿ ಯತ್ರ ಯತ್ರ ಮನೋವ್ಯಾಪಿ ತತ್ರ ತತ್ರ ವಿಷಯ ದರ್ಶನಂ, ಬ್ರಹ್ಮಜ್ಞಾನಿ ಯತ್ರ ಯತ್ರ ಮನೋವ್ಯಾಪಿ ಅವನಿಗೆ ತತ್ರ ತತ್ರ ಬ್ರಹ್ಮ ದರ್ಶನಂ. ಅದಕ್ಕೆ ಜ್ಞಾನಿಯದು ಸ್ವರೂಪ ಆನಂದದ ಯೋಗದಲ್ಲೂ ಬ್ರಹ್ಮದ ಭಾವವೇ, ವಿಷಯಾನಂದದ ಭೋಗದ ಕಾಲದಲ್ಲೂ ಬ್ರಹ್ಮದ ಮಾನವೇ. ಆದರೆ ಅಜ್ಞಾನಿಯದು ಸ್ವರೂಪಾನಂದ ಯೋಗ ಕಾಲದಲ್ಲಿಯೂ ಜೀವಭಾವ, ಆ ದೇಹ ಮತ್ತು ದೇಹದ ಸುಖಗಳು ಮತ್ತು ದೇಹದ ಸಂಪತ್ತುಗಳು, ದೇಹದ ಸಂಬಂಧಗಳು, ಇವೇ ಒಂದು ಜೀವಭಾವ. ವಿಷಯಾನಂದ ಭೋಗದಲ್ಲೂ ಜೀವಭಾವ. ಈ ಅರ್ಥವನ್ನ ಬಾಲಬೋಧೆಯ 9ನೇ ಉಪದೇಶದಲ್ಲಿ ನಾವು ಪ್ರಮಾಣ ಸಹಿತವಾಗಿ ಬರೆದಿದ್ದೇವೆ. ಯಾರು ಹೇಳಿದ್ರು? ಇದು ಯಾರ್ದು ಟೀಕ? ಇದು ಪೀತಾಂಬರ್ಜಿ, ನಿಶ್ಚಲ್ ದಾಸ್ತಿದಲ್ಲ. ಎಲ್ಲದಕ್ಕೂ ಟೀಕೆ ಬರೆದವರು ನಿಶ್ಚಲ್ ದಾಸ್ತಿ ಅಲ್ಲ, ದೋಹಾ ಬರೆದವರು, ಟೀಕೆ ಟಿಪ್ಪಣಿ ಮಾಡಿದವರು ಪೀತಾಂಬರ್ಜಿ. ಇದು ಯಾರು ಹೇಳ್ಯಾರ? ಪೀತಾಂಬರ್ಜಿ ಬರ್ದಾರಲ್ಲ, ಬಾಲಬೋಧೆ ವಿಚಾರ ಚಂದ್ರೋದಯ ಬರ್ದಾರಿಲ್ಲ ಪೀತಾಂಬರ್ಜಿ. ಅದ್ರೊಳಗ ಬಾಲಬೋಧೆಯ 9ನೇ ಉಪದೇಶ, ಅದ್ರೊಳಗ 11 ಉಪದೇಶ ಏನೋ ಅದಾವ. 11 9ನೇ ಉಪದೇಶದೊಳಗ ಜ್ಞಾನಿಯದು ಮತ್ತು ಅಜ್ಞಾನಿಯದು ಯಾಕಿರ್ತದ, ಬ್ರಹ್ಮಭಾವ ಜೀವಭಾವ ಹೆಂಗ, ಸ್ವರೂಪಾನಂದ ಹೆಂಗಿರ್ತದ, ಅವ್ರದ್ದು ವಿಷಯ ಭೋಗ ಹೆಂಗಿರ್ತದ, ಪ್ರಮಾಣ ಸಹಿತ ಬರೆದಿದ್ದೇವೆ ಅಂತ. ಬಾಗಲಕೋಟೆಗೆ ಹೋದ್ರಿ ಅಂದ್ರ ದೊಡ್ಡ ರಾಮಾರೂಢರದು ಫೋಟೋ, ಪರಮ ರಾಮಾರೂಢ ಅಂತ ಏನದ್ರಲ್ಲ ಅವ್ರದ್ದು ಫೋನ್ ನಂಬರ್ ತಗೊಂಡು ಹೋಗಿ ಯಾವಾಗ ಅದಾರ ನೋಡಿ. ಯಾಕಂದ್ರೆ ಮಠದಾಗ ಅವ್ರು ಜಾಸ್ತಿ ಇರಲ್ಲ, ಅವ್ರ ಡ್ರೈವರ್ ಅವ ಇಬ್ಬರೇ ಇರ್ತಾರೆ, ಬೇರೆ ಯಾರು ಇರಲ್ಲ ಅಲ್ಲಿ ಮಠದಾಗ, ಬರೇ ಹೊರಗೆ ಅಡ್ಡಾಡ್ತಿರ್ತಾರ ಅವರು. ಅವಾಗ ಅದಾರ ನೋಡಿ, ಅವಾಗ ಬಾಲಬೋಧೆ ತಗೊಳ್ರಿ, ಒಂದು 50 ರೂಪಾಯಿ 100 ರೂಪಾಯಿ ಒಳಗೆ ಅದ ರೇಟ್. ಅದು ಅಲ್ಲಿ ಹೊರಗೆ ತಗೊಂಡು ಓದಿ ಪ್ರಯತ್ನ ಮಾಡಿ ತಿಳ್ಕೊಳಕ್. ಅನ್ಲಿಪ್ಪಿದ್ದಂಗ ಅದು ಬ್ರಹ್ಮಜ್ಞಾನದೊಳಗ ಅದೇನು ಸಣ್ಣ ವಿಷಯ ಅಲ್ಲ. ಬಾಲಬೋಧೆನೂ ವಿಚಾರ ಸಾಗರದಷ್ಟೇ ಸಮಾನ ತೂಕ ಇರೋಂಥದ್ದು, ಬಹಳ ಚಲೋ ಬುಕ್ ಅದು. ಈ ಅರ್ಥವನ್ನ ಬಾಲಬೋಧೆಯ 9ನೇ ಉಪದೇಶದಲ್ಲಿ ನಾವು ಅಂತಂದ್ರೆ ಪಂಡಿತ ಪೀತಾಂಬರ್ಜಿ ಅವರು ಪ್ರಮಾಣ ಸಹಿತವಾಗಿ ಬರೆದಿರುತ್ತೇವೆ. ಯಾರಿಗೆ ಇಚ್ಛೆ ಇದೆಯೋ ಅವರು ಅಲ್ಲಿ ನೋಡಿಕೊಳ್ಳಬಹುದು. ಈ ಪಾಠದ ತಾತ್ಪರ್ಯ ಏನಪ್ಪ? ಈ ಪಾಠದ ತಾತ್ಪರ್ಯ ಏನು ಅಂತಂದ್ರೆ, ಆತ್ಮವಿಮುಖತೆಯಲ್ಲಿ 2 ಪ್ರಕಾರ ತಾತ್ಪರ್ಯಕ್ಕೆ ಬಂದೀವಿ ಅಂತಂದ್ರ, ಈ ಒಂದು ವಿಷಯಾಂಕ ಇವತ್ತ ಸಮಾಪ್ತಿ ಆಗ್ಲಿಕ್ಕತ್ತದ. ಅದಕ್ಕೆ ಆತ್ಮವಿಮುಖತೆಯಲ್ಲಿ 2 ಪ್ರಕಾರ, ಒಂದು ಅಜ್ಞಾನಿಯ ಆತ್ಮವಿಮುಖತೆ, ಇನ್ನ ಒಂದು ಬ್ರಹ್ಮಜ್ಞಾನಿಯ ಆತ್ಮವಿಮುಖತೆ. ಅಜ್ಞಾನಿಯ ಆತ್ಮವಿಮುಖತೆ ಹೆಂಗಿರ್ತದ? ಸದಾ ಕಾಲ ಇರುತ್ತದೆ. ಆದರೆ ಜ್ಞಾನಿಯದು ಆತ್ಮವಿಮುಖತೆ ಕೇವಲ ವ್ಯವಹಾರ ಕಾಲದಲ್ಲಿ ಮಾತ್ರ ಇರುತ್ತದೆ. ಬಾಕಿ ಸಮಯದಲ್ಲಿ ಆತ ಆತ್ಮಸುಮ್ಮುಖಿಯಾಗಿ ಸ್ವರೂಪ ಆನಂದದಲ್ಲಿಯೇ ಲೀನವಾಗಿರುತ್ತಾನೆ. ಇದೆಲ್ಲರೂ ಹೇಳಿದ್ದು ಪಾಠ. ನಾವು ನೆಕ್ಸ್ಟ್ ಏನು? ಜ್ಞಾನಿಯದು ವಿಷಯ ಭೋಗ ಕಾಲದಲ್ಲಿಯೂ ಕೂಡ ಸಮಾಧಿ ಅನುಭವಿಸುತ್ತಾನೆ. ಯಾಕಂದ್ರೆ ಅವನು ವಿಷಯದಿಂದ ಉಂಟಾಗುವ ಆನಂದವನ್ನ ಆತ್ಮದ ಆನಂದ, ಆತ್ಮದಿಂದ ಭಿನ್ನವಾದ ಆನಂದ ಅನ್ನುವುದೇ ಇಲ್ಲ. ಅದು ತನ್ನ ಆತ್ಮದ ಆನಂದವೇ ಅಂತ ತಿಳ್ಕೊಂಡು ಆತ್ಮದ ಆನಂದದಲ್ಲಿರುವುದಕ್ಕ ಸಮಾಧಿ ಎನ್ನುತ್ತಾರೆ. ವಿಷಯ ಭೋಗದಲ್ಲಿ ಕೂಡ ಆತ್ಮದ ಆನಂದವೇ ಅಂತ ಅವ ಪರಿಗಣಿಸಿರುವುದರಿಂದ ಅವನು ವಿಷಯ ಭೋಗದಲ್ಲಿ ಕೂಡ ಅವನದು ಸಮಾಧಿ ಸ್ಥಿತಿಯೇ ಆಗಿರುತ್ತದೆ ಜ್ಞಾನಿಯದು. ಆದರೆ ಅದು ಎಂಥ ಸಮಾಧಿ ಅಂತ ಕೇಳಿದರೆ, ಎಂಥ ಸಮಾಧಿ? ಉತ್ತಮ ಸಮಾಧಿ.
ಆದರೆ ಅಧಮನ ಸಮಾಧಿ ಹೆಂಗಿರ್ತದಪ್ಪ ಅಂದ್ರೆ ಅಜ್ಞಾನಿಯ ಸಮಾಧಿ ಅದು ವಿಷಯದಿಂದ ತನಗೆ ಸುಖ ಉಂಟಾಗ್ಲಕತ್ತದ ಮತ್ತು ತನ್ನಿಂದ ಅದು ತಾನು ಬ್ರಹ್ಮನಿಂದ ತಾನು ಭಿನ್ನ ಅಂತ ಜೀವ ಅಂತ ತಿಳ್ಕೊಂಡು ತನ್ನಿಂದ ಸುಖ ಉಂಟಾಗ್ಲಿಕ್ಕತ್ತದ ಹಿಂಗೆಲ್ಲ ತಿಳ್ಕೊಂಡಿರ್ತಾನ. ಇವ ವಿಕ್ಷೇಪಯುಕ್ತ ಇರ್ತಾನ, ಆಶಬುರ್ಗ ಇರ್ತಾನ, ಈ ವಿಷಯದಲ್ಲಿ ಕುತೂಹಲ ಉಳ್ಳವನಿರ್ತಾನ. ಹಿಂಗಿರೋದರಿಂದ ಅವನದೇನದ ಅಧಮ ಸಮಾಧಿ ಅಂತ ಯಾರು ಟಿಪ್ಪಣಿಕಾರರು ಹೇಳ. ಜ್ಞಾನಿಗೆ ಮಾತ್ರ ಸ್ವರೂಪ ಆನಂದವೇ ಇರುತ್ತದೆ ಎಂದು ತಿಳಿದಿರುತ್ತಾನೆ. ಅಜ್ಞಾನಿಗೂ ಬರುವ ವಿಷಯದ ಆನಂದ ಸ್ವರೂಪದ ಆನಂದವೇ ಇದೆ. ಆದರೂ ಅಜ್ಞಾನದವನು ಇದು ವಿಷಯದಿಂದ ಬಂದಿದೆ ಅಂತ ತಿಳಿದುಕೊಳ್ಳುತ್ತಾನೆ. ಜ್ಞಾನಿಯಾದವನು ಇದು ತನ್ನದೇ ಆದ ಸ್ವರೂಪದ ಆನಂದವೆಂದು ತಿಳಿದುಕೊಳ್ಳುತ್ತಾನೆ ಅಂತೇಳಿ ಇಲ್ಲಿ ತನಕ ಈ ವಿಷಯ ಅಂತ ಮುಗಿಸಿದ್ರು. ಮುಗಿಸಿದ ಮೇಲೆ ನಾಳೆ ಏನ್ ಮಾಡ್ಬೇಕು? 119 ಏನದಲ್ಲ ಬಹಳ ದೊಡ್ಡ ವಿಶ್ಲೇಷಣೆ ಆಗ್ಯದ. ಇದ್ರೊಳಗ ಮುಂದ ಹೋದಂಗ ಹಿಂದಿಂದು ಮರ್ತು ಹೋಗಿರ್ತದ. ಅದರ ಸಲುವಾಗಿ ಏನಾಗ್ತದ, ಇನ್ನ ಒಂದು 2 ದಿವಸ ಅಥವಾ 1 ದಿವಸ 2-3 ದಿವಸ ಅಂತ ಹಿಡಿತದ. ಅಲ್ಲಿಂದ ಇಲ್ಲಿ ತನಕ ಏನೇನು ತಿಳ್ಕೊಂಡು ಬಂದೀವಿ ಅವುಗಳನ್ನ ಸಿಸ್ಟಮೆಟಿಕ್ ಆಗಿ ರಿವಿಷನ್ ಕಿಂವಾವಲೋಕನ ಮಾಡೋದು. ರಿವಿಷನ್ ಮಾಡ್ಬೇಕಾ ಬೇಡ? ಇರೋದು ಮುಂದ್ ಬಂದೀವಿ, ಹಿಂದಿಂದು ಮರ್ತು ಬಿಟ್ಟಿವಿ. ಯಾಕಂದ್ರೆ ನಮ್ಮ ಜೀವನಕ್ಕೆ ಸಂಬಂಧಪಟ್ಟದ್ದದ ಇದು, ಶ್ರೇಷ್ಠವಾದದ್ದದ. ಹಿಂಗಾಗಿ ಇದರ ಬಗ್ಗೆ 1 ದಿವಸ ಅಥವಾ 2 ದಿವಸ ರಿವಿಷನ್ ಆಗುವ ಚಾನ್ಸ್ ಅದ. 1 ದಿನದಾಗ ಮುಗಿಸ್ತೇನೆ. ಇದು 1 ದಿನದಾಗ ಮುಗಿಸಿದ ಮೇಲೆ ಮುಂದೆ 120ನೇ ವಿಷಯಾಂಕಕ್ಕೆ ಹೋಗೋಣ. ಏನು ಹಾನಗಲ್ಲ ಕುಮಾರಸ್ವಾಮಿಗಳದ ಒಂದು ಚರಿತ್ರೆಯ ಮುಖ್ಯಾಂಶಗಳು ಕೇಳಬೇಕಂತಿರೋ. ಯಾಕೆ ಇವೆಲ್ಲ ನಡಬರ್ಕ ತರ್ತೀವಿ ನಾವು ಅಂತಂದ್ರೆ ಇದ್ರಾಗ ಯಾಕೆ ಬರ್ತಾರೆ ಹಾನಗಲ್ ಕುಮಾರಸ್ವಾಮಿಗಳದು ಅಂದ್ರ ಅತ್ಯಂತ ಜನಸಾಮಾನ್ಯರ ಮಧ್ಯ ಬದುಕಿ ಮನೆಯೊಳಗ ಊಟಕ್ಕೆ ಸಿಕ್ಕಿಲ್ಲಂತ ಕಷ್ಟ ಜೀವನದೊಳಗ ಅವರು ಈ ಧರ್ಮ ನೀತಿ ನ್ಯಾಯ ಕಾಪಾಡೋದಕ್ಕೆ ಸಮಾಜದೊಳಗೆ ಯಾವ ರೀತಿ ಹೋರಾಟ ಮಾಡಿ, ಯಾವ ರೀತಿ ಸಂಘಟನೆ ಕಟ್ಟಿದ್ರು, ಯಾವ ರೀತಿ ಪ್ರಯತ್ನ ಮಾಡಿದ್ರು, ನಮಗ ಒಂದಿಷ್ಟು ಅಂತವ್ರದ್ದು ಚರಿತ್ರೆಗಳ ಅಂಶಗಳಿಂದ ನಮ್ಮೊಳಗೂ ಕೆಲವೊಂದು ಶಕ್ತಿಗಳು ಏನಾಗ್ತವ ಆಕ್ಟಿವ್ ಆಗ್ತಾವ. ಅದ್ರ ಸಲುವಾಗಿ ಕೇಳಬೇಕು ಚರಿತ್ರೆಗಳು. ಹೀಗಾಗಿ ಆ ಚರಿತ್ರೆ ಮುಖ್ಯಾಂಶಗಳು ಬೇಕು. ಏನು ವಿಚಾರ ಸಾಗರ ಮುಂದಿಂದಕ್ಕೆ ಹೋಗ್ಬಿಡ್ಬೇಕು. ಇವ್ರ ತಗೊಂಡು ನಮ್ಗೇನ್ ಮಾಡೋದು ಅಂತಂದ್ರೆ ಬೇಕದು ಸ್ವಲ್ಪ ತಿಳ್ಕೋಬೇಕ್ರಿ, ತಿಳ್ಕೋಬೇಕು. ಇಲ್ಲ ಬರೀ ತತ್ವಜ್ಞಾನ ಒಂದೇ ಚಿಂತನೆ ಮಾಡಿದ್ಮೇಲೆ ಈ ತತ್ವಜ್ಞಾನಿ ನಿತ್ಯಲದಾಸ ಅವನ್ ಎಷ್ಟು ಹೋರಾಟ ಮಾಡ್ದ, ಅವನ್ ಜೀವನ ಏನಾಯ್ತು, ಅವನ್ ಚರಿತ್ರೆ ಬೇಕ ಬೇಡ? ಹಂಗ ಸಂತರದು ಮಹಾತ್ಮರದು ಚರಿತ್ರೆಗಳನ್ನ ತಗೊಂಡು ನಾವೇನ್ ಮಾಡ್ಬೇಕು, ಅವರಿಗೆ ಎಂತಿಂತ ಕಷ್ಟಗಳು ಬಂದಾಗ ಅವ್ರು ಯಾವ ರೀತಿ ಅವುಗಳನ್ನು ಎದುರಿಸಿದ್ರು, ಯಾವ ರೀತಿ ದೊಡ್ಡ ದೊಡ್ಡ ನಿರ್ಧಾರಗಳ ತಗೊಂಡು ದೊಡ್ಡ ದೊಡ್ಡ ಹೆಜ್ಜೆಗಳನ್ನಿಟ್ರು, ಇವೆಲ್ಲ ಗೊತ್ತಾಗ್ತದೆ. ಅದಕ್ಕೆ ಯಾವುದೇ ಯಶಸ್ವಿ ಪುರುಷರ ಚರಿತ್ರೆಗಳನ್ನ ತಗೊಂಡು ನಾವು ಆವಾಗ ಅವಲೋಕನ ಮಾಡ್ತಿರ್ಬೇಕು. ಇನ್ನೊಂದು ಮುಖ್ಯ ಬಹಳ ಅವರು ಯಾಕಂದ್ರೆ ಅವರು ಜೀವನದೊಳಗೆ ಅನೇಕ ಕಷ್ಟಗಳನ್ನು ಮಾಡಿನೂ ಕೂಡ ಧರ್ಮದ ರಕ್ಷಣೆಯನ್ನು ಹೇಗೆ ಮಾಡಿದಾರೆ ಅನ್ನೋ ಒಂದು ಬಹಳ ಎಂತ ಛಲಗಾರಿಕೆ ಅದು. ಇವೆಲ್ಲ ತಿಳ್ಕೋಬೇಕಾದಂತ ವಿಷಯ. ಅದಕ್ಕ ಮಧ್ಯದಲ್ಲಿ ಇದೊಂದು ಸ್ವಲ್ಪ ಹೇಳ್ಬೇಕು ಅಂತ ಅನ್ಸ್ಲಕತ್ತದ. ನೀವು ಕೇಳ್ಬೇಕಂತಿದ್ರೆ ಹೇಳ್ತೀವಿ, ಇಲ್ಲ ಬೇಡ್ರಿ ನಿಮ್ಮ ರೈಲ್ ನೀವು ಓಡಿಸ್ರಿ ವಿಚಾರ ಸಾಗರ ಅಂದ್ರೆ ಅದೇ ಓಡಿಸ್ಬಿಡಮ್. ಹಾನಗಲ್ ಕುಮಾರಸ್ವಾಮಿಗಳು ಏನು 1 ಅಥವಾ 2 ದಿವಸನಾಗ ಆಗ್ತದ. ನಮ್ಮ ವೀರಶೈವಲಿಂಗಾಯತ ಧರ್ಮದ ಇಷ್ಟು ದೊಡ್ಡ ಪ್ರಮಾಣದೊಳಗೆ ಇದು ಬೆಳಿಬೇಕಂದ್ರೆ ಅವರೇ ಆಧಾರ ಸ್ತಂಭ ಇದ್ದೇನೆ. ಅದಕ್ಕೆ ಅವ್ರ ಜೀವನ ಚರಿತ್ರೆ ನಮ್ಗೆ ಸಂಪೂರ್ಣ ಗೊತ್ತಿಲ್ಲ.
ಬಹಳ ದೊಡ್ಡ ಕೊಡುಗೆ ಇದೆ ಧರ್ಮದ ಒಂದು ಬಹಳ ಚಂದ. ನಮಗ ಗೊತ್ತಿದ್ದಾಗ ಹೇಳ್ತೀವಿ, ಏನು ಅವ್ರ ಕಾಲಘಟ್ಟ ಬೇರೆ ನಮ್ ಕಾಲಘಟ್ಟ ಬೇರೆ, ಏಡ್ ಗೊತ್ತಿರ್ತದ ಅಟ್ ಹೇಳ್ಬೇಕು. ನಮಗದು ತಿಳಿದದ್ದು ಖುಷಿಯಾಗಿರ್ತದಲ್ಲ, ನಮಗಾದ ಆನಂದ ಲೋಕಕ್ಕಾಗ್ಲಿ ಅಂತ ಅಷ್ಟೇ ನಾವು ಬಯಸೋದು. ನಾವು ಅದನ್ನ ಇಟ್ಕೊಳಕ್ ಹೋಗಂಗಿಲ್ಲ. ಯಾವುದೋ ಮೂಲದಿಂದ ನಮಗೆ ಹಾನಗಲ್ ಕುಮಾರಸ್ವಾಮಿಗಳ ಚರಿತ್ರೆ ಸಿಕ್ಕ ಮೇಲೆ ಇದು ನನಗ ಬಂದದ್ದನ್ನ ಏನ್ರಿ ಎಷ್ಟೊಂದು ಮೆಸೇಜ್ಗಳು ಹಾಕ್ತಾರೆ ಇವರು. ನನಗ ಆನಂದ ಆಯ್ತಪ್ಪ, ನನಗಾದ ಆನಂದ ನಿಮ್ಗ ಆಲೆ ಸಾಕಿರ್ತೀವಿ. ಅದು ದೇಶದವ್ರು ನೋಡ್ರಿ ಬೇಡದ ಬೇಡ. ಇದರಿಂದ ನಮಗ್ ಚಲೋ ಅನಿಸ್ತು, ನನಗ್ ಚಲೋ ಅನ್ಸಿದ್ದು ನಿಮಗ ಚಲೋ ಅನ್ಸ್ಲ ನಾವು ಕಳಿಸಿರ್ತೀವಿ. ಅದು ನೋಡೋದು ಬಿಡೋದು ಅದು ನಿಮಗ್ ಬಿಡ್ತದೆ. ಹಿಂಗದ. ಅದಕ್ಕ ನಾಳೆ ರಿವಿಷನ್ ಮಾಡಿಸಿ ಆಮೇಲೆ ಹಾನಗಲ್ ಕುಮಾರಸ್ವಾಮಿಗಳದೊಂದು ಬೆಳಗ್ಗೆ ಸಾಯಂಕಾಲ 2 ಪಾಠದೊಳಗ ಹಾನಗಲ್ ಕುಮಾರಸ್ವಾಮಿಗಳದ ಇಟ್ಬಿಡಮೇನಂತೀನಿ. 1 ದಿವಸ ಅಥವಾ 2 ದಿವಸ ಆಗ್ತದ. ಕಂಪ್ಲೀಟ್ ಮುಖ್ಯಾಂಶಗಳು ಇದ್ದಂಗೆ ಇರ್ತಾವ ಇವ್ರದ್ದು, ಬಹಳೇನಿಲ್ಲ. ಏನಾರ ಮಾಡಿ ಬಗೆಹರಿಸೋಣ ಅದನ್ನ. ಒಂದ್ ಸ್ವಲ್ಪ ಒಬ್ಬರದರೆ ಮಹಾತ್ಮರ ಚರಿತ್ರೆ ಸರಿಯಾಗಿ ತಿಳ್ಕೋಬೇಕು. ಸಕ್ಸಸ್ಫುಲ್ ಯಶಸ್ವಿ ಪುರುಷರ ಚರಿತ್ರೆ ಒಬ್ಬರ ಬಗ್ಗೆ ಸರಿಯಾಗಿ ಗೊತ್ತಿರಬೇಕು. ಎಲ್ಲಾ ಧರ್ಮ ಗ್ರಂಥಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಇರಬೇಕು. ಒಂದು ಧರ್ಮ ಗ್ರಂಥದ ಬಗ್ಗೆ ಸಮಗ್ರ ಮಾಹಿತಿ ಇರಬೇಕು. ಎಲ್ಲಾ ಯಶಸ್ವಿ ಪುರುಷರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಇರಬೇಕು. ಒಬ್ಬ ಯಶಸ್ವಿ ಪುರುಷನ ಬಗ್ಗೆ ಸಮಗ್ರ ಮಾಹಿತಿ ಇರಬೇಕು. ಇವೆಲ್ಲ ತಿಳ್ಕೋಬೇಕು, ಮಾಡಬೇಕು, ಪ್ರಯತ್ನ ಮಾಡಬೇಕು. ಬರೇ ನಾವು ಉಂಡು ಮಲಗಿ ಆಹಾರ ನಿದ್ರೆ ಭಯ ಮೈಥುನಕ್ಕೆ ಸೀಮಿತ ಆಗಿ ಹೋದ್ರೆ ಉಪಯೋಗ ಇಲ್ಲ. ಇದಕ್ಕೆಲ್ಲ ಬಹಳ ಪ್ರಯತ್ನಗಳು ಮಾಡಬೇಕು. ನಾವು ಮಾಡೋದ್ರದ್ದು ಒಂದು 10% ಮಾಡಿದ್ರೆ ನೀವು ಗೆದ್ದು ಬಿಡ್ತೀರಿ. ಇಲ್ಲಿ ನಮ್ಗೆ ಎಷ್ಟು ಹಿಂಸೆ ಎಷ್ಟು ತ್ರಾಸ ಇರ್ತದೆ ನಿಮ್ಗೆ ಏನು ಅದೇನೋ ನೀವೆಲ್ಲರೂ ನಮ್ಗಿಂತ ಬಹಳ ಹಿರಿಯರು 60 ವರ್ಷ 70 ವರ್ಷ ಅವ್ರ ಮುಂದೆ ನಾವೇನ್ ಹೇಳ್ಕೊಳ್ಳೋದು ಬಿಡಪ್ಪ. ಅದೇನೋ 6 ಹಡದಕ್ಕಿ ಮುಂದೆ 3 ಹಡದಕ್ಕಿ ಕೆಮ್ಮದ್ ಹೆಂಗಿರ್ಬೇಕು, ಹಡಕ್ ಬ್ಯಾನ್ ಹೆಂಗಾತವ ಅಂತ ಹೇಳ್ತಿದ್ದವ. ಅಜ್ಜಿಗೆ ಮೊಮ್ಮಗಳು ಕೆಮ್ಮದ್ ಕಲಿಸ್ತಿದ್ದಳ. ಹಿಂಗ್ ಕೆಮ್ಮು ಗೊತ್ತವ, ಆಕಿ ಮುದುಕಿ ಕೆಮ್ಮದ್ ಗೊತ್ತಿರಲ್ಲ. ಹಂಗ 6 ಹಡದವ್ರ ಮುಂದೆ 3 ಹಡದವ್ರು ತಾವು ತ್ರಾಸ ಹೇಳ್ತಾರ. ಅದು ತ್ರಾಸ ನೀವು ಅನುಭವಿಸಿರಿ, ನಾವು ಅನುಭವಿಸ್ತೀವಿ, ನಮ್ಗೆ ಅನುಭವಿಸ್ಲಕತ್ತೀವಿ. ಈ ಕಷ್ಟಗಳು ಏನೇನದ ಅನುಭವಿಸ್ತಾ ಆ ಅನುಭವಗಳ ಜೊತೆಗೆ ನಿಮಗಿಂತ ಹೆಚ್ಚಿನ ಮಟ್ಟದಾಗ ಇವು ನಾವು ಮಾಡೀವಿ ಅಂತ ನಮ್ಗೆ ಅನಿಸ್ಲಕ್ಕ. ಇವು ಮಾಡ್ಲಕತ್ತಿದ್ದೇನದಲ್ಲ, ನಾವು ಮಾಡಿ ಅದನ್ನ ಅನುಭವಿಸಿ ಅದನ್ನ ನಿಮಗ ಮನ ಮುಟ್ಟುವಾಗ ತಲುಪಿಸ್ಲಕತ್ತೀವಲ್ಲ, ಈ ಕೆಲಸ ಮಾಡ್ಲಕತ್ತದ್ದು ಇದೇನು ಸಣ್ಣ ಕೆಲಸ ಏನ್ರಿ ಅದು? ಬಹಳ ದೊಡ್ಡದ್ರಿ. ಯಾಕಂದ್ರೆ ಇಷ್ಟ ನಮ್ಗಿಂತ ಹೆಚ್ಚು ತಿಳ್ಕೊಂಡವ್ರದ ಹೇಳಕ್ಕಿಲ್ಲ. ಹೇಳಿದ್ರ ಈಗ ಸರಳವಾಗಿ ತಿಳಿಯಂಗಿಲ್ಲ. ಎಲ್ಲಾನು ಸಮಸ್ಯೆ ಅದ. ಇಲ್ಲಿ ಏನೋ ಒಂದು ಸರಳವಾಗಿ ಶುದ್ಧ ಸ್ವರೂಪದಲ್ಲಿ ಸರಿಯಾಗಿ ಅರ್ಥ ಆಗ್ಲಕತ್ತದ, ಸರಿಯಾಗಿ ತಿಳಿಲಕತ್ತದ. ಇದು ದೊಡ್ಡ ಪುಣ್ಯದ ಕೆಲಸ ನಡೆದದ, ದೊಡ್ಡ ಕೆಲಸ ನಡೆದದು. ದೊಡ್ಡ ಪುಣ್ಯವಂತರು ಇದ್ರಾಗಿದ್ದವರೆಲ್ಲ. ಎಲ್ಲ ಸಂಗ್ರಹ ಮಾಡುವಾಗ ಏನೋ ಒಂದ್ ಎಲ್ಲೋ ಚಂದ ಅನಿಸ್ತು ಅಂದ್ ಕೂಡಲೇ ಕೂತು ಬರೆಯೋದು ಸಣ್ಣ ಮತ್ತೇನು. ಒಂದು ಪಾಠ ಬರೆದು ಹೇಳ್ಬೇಕಾದ್ರೆ ಒದ್ದಾಡಕತ್ತೀರಿ. ದಿನ ಅದ್ರಾಗೆ ಇರ್ತೀವಿ ನಾವು, ನಿರಂತರವಾಗಿ ಅದೇ ಮಾಡ್ಕೊತಿರ್ತೀವಿ. ನಮ್ದು ಹೆಂಗಿರ್ಬೇಕು ಪರಿಸ್ಥಿತಿ? ಕಡೆ ಕಾಲೇಜ್ನಾಗೇನು ಕಂಟಿನ್ಯೂ ಕೆಲಸಗಳಿರ್ತಾವ, ಇಲ್ಲಿನೂ ಕೆಲ್ಸ ಇರ್ತಾವ, ಮನ್ಯಾಗನೂ ಕೆಲ್ಸ ಇರ್ತಾವ. ಅದೇನೋ ಸುಖದ ಜೀವಕ್ಕೆ ಎಮ್ಮಿ ಆಯ್ನ ಅಂತ ಅದು ಹೊಲ ಒಂದ್ ಕಳ್ಳಿ ಬಿದ್ದದ, ಅದು ಒಂದ್ ಕಡೆ ಎಲ್ಲೋ ನೆನಪತ್ತಿರ್ತದ. ಆಯ್ತಂದ್ರೆ ಏನ್ ಮಾಡ್ಬೇಕಪ್ಪ ಅಂತ ಡಬ್ಬಂತ ಲಾಜ ಅಂದ್ರೆ ದೊಡ್ಡ ವಿಶಾಲವಾದ ಬಯಲು. ಒಂದೇನು ಒಂದು ಸಣ್ಣದ ಗಿಡ ಸಹಿತ ಕಿತ್ ತೆಗಿಲಕ್ಕಾಗಂಗಿಲ್ಲ ನಮ್ ಕೈಯಿಂದ. ಏನಾರ ಮುಳ್ಳಿನ ಗಿಡ ಅಂತ ಇವ್ ತೆಗಿಸ್ಬೇಕು ನೋಡ್ರಿ ಅಂತಿರ್ತಾರ. ಹೆಂಗ್ ತೆಗಿಸ್ಬೇಕು ಗೊತ್ತೇ ಇಲ್ಲ. ಅವ್ ಯಾವಾಗ ಹೋಗುವ ಟೈಮ್ ಬಂದಾಗ ತಾವೇ ಹೋಗ್ತಾವ. ಅದ್ರ ತನಕ ಹೋಗ್ಲಿಕ್ಕಾಗಂಗಿಲ್ಲ. ಅಲ್ಲೇ ಒಂದ್ ಇತ್ತೀಚೆ ಟೊಂಕು ಮಟ್ಟ ಏನೋ ಮುಳ್ಳಿನ ಗಿಡ ಇವ್ ತೆಗಿಬೇಕು ನೋಡ್ರಿ. ಆಯ್ತು ನೋಡಮ್ಮ. ಹಿಂಗ ಏನೋ ಎಲ್ಲದ್ರಾಗೂ ಕಡಿಮೆ ಬೀಳಾರ್ದಂಗ ಇದನ್ನ ನಡೆಸ್ಕೊಂಡು ಹೋಗ್ಲಕತ್ತೀವಲ್ಲ, ಇದು ನಾನು ಮ್ಯಾಕ್ಸಿಮಮ್ ಉಪಯೋಗ ಆಗ್ಲಕತ್ತೀನಿ ಅಂತ ಅನಿಸ್ಲಕತ್ತವ. ನನ್ನ ಶಕ್ತಿ ಸಾಮರ್ಥ್ಯಗಳು ಸದುಪಯೋಗ ಆಗ್ಲಕತ್ತವ
ಮಾಡ್ಕೊಳಕತ್ತೀನಿ ಅಂತ ನನಗೆ ಅನಿಸ್ಲಕತ್ತ. ನನಗೆ ತೃಪ್ತಿ ಆಗಿದೆ ಇದರ ವಿಷಯದಾಗ. ತೃಪ್ತಿ ಆಗ್ತದೆ, ನಿಮಗ್ ಮಾತ್ರ ತೃಪ್ತಿ ಆದಾಗ ನಮಗ್ ತೃಪ್ತಿ ಆಗ್ತದೆ. ಅದೇ ಮತ್ತೆ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ರೆ ಇದು ಖುಷಿ ಅನ್ಸ್ಲಕತ್ತ. ನಾವು ಸ್ವಲ್ಪ ಮುಂದೆ ನಮಗೊಂದ್ ಸ್ವಲ್ಪ ಏನು ತಿಳಿದಿಲ್ಲ ಹಿಡಿ ನಮ್ಗೆ ಈಗ ಒಂದ್ ಸ್ವಲ್ಪ ಮಾತಾಡ್ತೇವೆ ನಮಗೆ. ಮತ್ತೆ ಅವರಾಯ ನಾವೇ ನೋಡ್ರಿ ಎಷ್ಟು ರೆಗ್ಯುಲರ್ ಆಗಿ ಅಟೆಂಡ್ ಆಗ್ತಾರ. ಅವ್ರ ಪಾಠ ಹೇಳೋದು ಅದು ಇವ್ರ ಕಲ್ಯಾಣಪ್ಪವ್ರು ಅವ್ರಿಗೆ ತಂದು ಹೆಂಗ್ ಡೆವಲಪ್ ಮಾಡಿದ್ರು. ನಮ್ ಗಂಗಾಧರ ಜಾಲಿ ಮಂಚಿಯವರು ಅವ್ರು ಮಾತಾಡ್ತಾರೋ ಇಲ್ಲೋ ನಂಗೆ ಹೆಂಗಿದ್ರು ಅವರೆಲ್ಲ ಹೆಂಗ ಎಷ್ಟು ಅನುವಿನಾಗ ಬಂದ್ಬಿಟ್ರಿ ಅವರೆಲ್ಲ ಮಾತಾಡೋದ್. ಆ ಬಿದಿರಿನ ಹೆಂಗ್ ಬರ್ಲಕತ್ತಾರ ಅನುವಿನಾಗ ತಿಳಿದು ಹಿಂಗ ಬರ್ತಾ ಒಬ್ಬರಲ್ಲ ಓಸು ಮಂದಿ ಅನುವಿನಾಗೆ ಅದಿರಿ. ಆದ್ರ ಇನ್ನ ಸ್ವಂತ ಪ್ರಯತ್ನ ಮಾಡೋರು ಕಡಿಮೆ ಅದರಿ. ಸ್ವಂತ ಪ್ರಯತ್ನ ಮಾಡಿ ಮ್ಯಾಲೆ ಹೇಳ್ಬೇಕು. ಬರೇ ನಮ್ ಮೇಲೆ ಡಿಪೆಂಡ್ ಇರಬಾರ್ದು. ನಿಮ್ಲಿಂತ ನೀವು ಪ್ರಯತ್ನ ಮಾಡಿ ಮ್ಯಾಲೆ ಹೇಳ್ಬೇಕಾದ್ರೆ ನಾವ್ ಏನೇನ್ ಮಾಡ್ತೀವಿ ಅವೆಲ್ಲ ನೀವು ಮಾಡ್ತಿರ್ಬೇಕು. ನಮ್ಮನ್ನ ನೋಡಿ ನಾವೇನ್ ಮಾಡ್ತೀವಿ, ಹೆಂಗ್ ಗುದ್ದಾಡ್ತೀವಿ, ಎಷ್ಟು ಹೈರಾಣಾಗಿ ಮಾಡ್ತಿರ್ತೀವಿ ಎಲ್ಲ ನೀವು ಮಾಡಿ ಒಂದ್ ಸ್ವಲ್ಪ ತತ್ಲಕತ್ತೀವಿ ಅಷ್ಟೇ. ಸುಮ್ನೆ ಏನು ಮಾಡ್ಲಾರನೆ ಬಾ ಅಂದ್ರೆ ಹೆಂಗ್ ಬರ್ತದ. ಓಕೆ, ಇವತ್ತಿನ ಪಾಠದ ಬಗ್ಗೆ ಏನಾರ ಅಭಿಪ್ರಾಯಗಳು ಯಾರು ಹೇಳೋರದಿರ? ಏನ್ ಹೇಳಿದ್ರಿ ಇವತ್ತಿನ ಪಾಠದಾಗ ಅಂದ್ರ ಇಬ್ಬರದು ವಿಷಯ ಭೋಗ ಒಂದೇ ತರ ಅದ. ಆದ್ರ ಅವರಿಗೆ ಆತ್ಮದಿಂದ ಬಂದದ, ಅದು ಬಂಗಾರ ಬಟ್ಟಲಿನಿಂದ ಬಂದಂತದು ಹಾಲು ಅಂತ ಹೇಳ್ತೀರಿ. ಇವಂದು ಅಜ್ಞಾನಿದು ನಾಯಿ ಡೋಗಿ ಅಂತೀರಿ. ಆಕ್ಚುಲ್ ನೋಡಿದ್ರೆ ಇಬ್ಬರದು ಆತ್ಮಸುಖನೇ ಅದಲ್ಲ ಅಂತ ಅನ್ಲಕತ್ತಾರ. ಅದಕ್ಕೆ ಇವ್ರೇನ್ ಹೇಳಿದ್ರು, ಬಂಗಾರ ಬಟ್ಟಲೊಳಗಿರೋ ಹಾಲನು ಹಾಲೇ, ನಾಯಿ ಡೋಗಿ ಒಳಗಿರೋ ಹಾಲನು ಹಾಲೇ. ಆದ್ರ ನಾಯಿ ಡೋಗಿ ಇರೋದ್ರಿಂದ ಅದು ಕುಡಿಲಿಕ್ಕೆ ಯೋಗ್ಯವಿಲ್ಲ. ಯಾಕಂದ್ರ ಅಲ್ಲಿ ಬ್ರಹ್ಮಜ್ಞಾನದ ವಿಚಾರವಿಲ್ಲ. ತಾನು ಬ್ರಹ್ಮ ತನ್ನ ಆತ್ಮದಿಂದ ಈ ಸುಖ ಬಂದದ ಅನ್ನಂಥದ್ದು ಅವನೊಳಗೆ ಆ ವಿಚಾರ ಇಲ್ಲ. ಇಲ್ಲದಕ್ಕೆ ಅದು ಏನಾಗ್ಯದ, ನಾಯಿ ಡೋಗಿ ಆಗ್ಯದ. ಎಲ್ಲಿ ಅದು ಬ್ರಹ್ಮದ ವಿಚಾರ ಇಲ್ಲ ಅಲ್ಲಿ ಅದು ನಾಯಿ ಡೋಗಿ ಆಗಿಬಿಡ್ತದೆ. ಬ್ರಹ್ಮದ ವಿಚಾರ ಇದ್ದಲ್ಲಿ ಬಂಗಾರ ಬಟ್ಲಾಗ್ತದೆ. ಎರಡದ್ರಾಗ ಇರೋ ಹಾಲು ಒಂದೇ. ಅವ್ರ ಯಾರು ಜಗ್ಗಿ ಬೈತಿದ್ರಲ್ಲ, ಸಿದ್ದಾರೂಢರ ಸಂಘಟನೆದವ್ರು ಒಬ್ರು ಯಾರೋ ಶರಣರಿದ್ರಲ್ರಿ, ಕೆಟ್ಟ ಶಬ್ದ ಬೈತಿರಲ್ಲ, ಅವ್ರ ಹೆಸರಿನ ಎಂತ ಶರಣರವ್ರು? ನಾಗಲಿಂಗದ್ದ. ಭಜನೆ ನಡೆದಿತ್ತ ಸಿದ್ದಾರೂಢರ ಮಠದೊಳಗ. ಜಗ್ಗಿ ಭಜನೆ ಮಾಡ್ಲಕತ್ತಿದ್ರಲ್ಲಿ ಎಲ್ಲರೂ ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ಲಕತ್ತಿದ್ರಂತ. ನಾಗಲಿಂಗಪ್ಪಗ ಮೂತ್ರ ವಿಸರ್ಜನೆ ಮಾಡ್ಬೇಕಾಯ್ತಂತ. ಅದಕ್ಕೆ ಸಿದ್ದಾರೂಢ ಕೇಳಿರತ್ತೆ, ಎಲ್ಲಿ ಮಾಡ್ಬೇಕು, ಮೂತ್ರ ವಿಸರ್ಜನೆ ಬಂದದ ಹೆಂಗ್ ಮಾಡಮ್ಮ ಅಂತ ಸಿದ್ದಾರೂಢ ಕೇಳಿದ್ರ, ಸಿದ್ದಾರೂಢ ಹೇಳಿದ್ರತ್ತ, ಈ ಕುಂದರಲ್ಲ ಮುಂದ ಅದ್ರೊಳಗ ಯಾವನು ಈ ನಾಮಸ್ಮರಣೆ ಮಾಡ್ತಾ ಇಲ್ಲ ಅವನು ಬಾಯಾಗ ಹೋಗಿ ಮೂತ್ರ ವಿಸರ್ಜನೆ ಮಾಡಂತ ಹೇಳಿದ್ರು. ಎಷ್ಟು ಸ್ಟ್ರಾಂಗ್ ಇನ್ಸ್ಟ್ರಕ್ಷನ್ ಅದು. ಈಗ ಅವ್ರು ಅನೌನ್ಸ್ ಮಾಡಿಬಿಟ್ರಂತ, ನಮ್ ನಾಗಲಿಂಗಪ್ಪ ಅಜ್ಜಪ್ಪವ್ರಿಗೆ ಮೂತ್ರ ವಿಸರ್ಜನೆ ಮಾಡುವ ಒಂದು ಅವಸರ ಆಗ್ಯದ, ಎಲ್ಲಿ ಮಾಡಬೇಕು ಅಂತ ಹೇಳಿದಾಗ ಸಿದ್ದಾರೂಢರ ಆಜ್ಞೆ ಆಗ್ಯದ. ಯಾರು ಈ ನಾಮಸ್ಮರಣೆಯ ಭಜನೆ ಒಳಗ ತೊಡಗದೆ ಯಾರು ದಪ್ಪ ಕುಂತಾರ ಅವ್ರ ಬಾಯಾಗ ಮಾಡಂದಾರ ಅಂದ ಕೂಡ್ಲೇನೆ ದಪ್ಪ ಕುಂತವ್ರೆಲ್ಲ ಏನ್ ಮಾಡಿದ್ರತ್ತ, ಹತ್ತು ನಾಮಸ್ಮರಣೆ ತೊಡಗಿ ಭಜನೆಯಲ್ಲಿ ಬಂದ್ರು. ಎತ್ತರ. ಅದೇ ರೀತಿ ಇಲ್ಲಿ ನಾನು ನಾನಾ ರೀತಿ ಇಂತ ತಿಳಿಸಿ ಹೇಳ್ತಾ ಇದ್ದೇನೆ. ಏನು ಒಂದಿಷ್ಟು ನೀವು ಕೇಳಿದ ಪಾಠ ಇನ್ನೊಂದ್ಸಾರಿ ಕೇಳಿ, ನಿಮ್ ಪಾಠವನ್ನ ನಿಮ್ ವಾಟ್ಸ್ಆಪಿಗೆ ಅವ್ರು ಹಾಕಿ ಕೊಡ್ತಾರ, ಒಂದ್ ಸ್ವಲ್ಪ ಕೇಳ್ರಿ, ಒಂದು 4 ಸಾಲು ಬರೀರಿ.
ಒಂದಿಟ್ಟು ಇಲ್ಲಿ ಹೇಳ್ರಿ, ಪ್ರಾಕ್ಟೀಸ್ ಮಾಡ್ರಿ. ಇದು ನಾಗಲಿಂಗಪ್ಪ ಹುಚ್ಚಿ ಬಂದ ಸಮಯ ಇದು. ನೀವು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ತಯಾರಿರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಬದುಕಂತಾರ ನಿಮ್ಮದು. ನಮ್ ಪಾಠ ಮುಗಿನ ಏನ್ ಮಾಡಮು, ಯಾರೇ ಮಾಡ್ತೀರೇನಂತಂದ್ರ ಏನು ನೆನವು ಅವೇನ್ ತಯಾರಾಗಿ ಬಂದಿರ ಅನ್ನೋರು ಇಲ್ರಿ. ಮಂಗಳಾರತಿ ಮಾಡ್ತೀವಿ. ಎಲ್ಲರೂ ಮಂಗಳಾರತಿ ಮಾಡ್ಲಿಕ್ಕೆ ತಯಾರಾಗಿ ಕೂತೀರ ಅಂತಂದ್ರೆ ನಾನು ಮಂಗಳಾರತಿ ಮಾಡ್ಬಿಡ್ತೀನಿ. ನಾನಾರೇ ಯಾಕೆ ಪಾಠ ಹೇಳ್ಬೇಕು ಅಯೋಗ್ಯರಿಗೆ? ನಿಮ್ಗೂ ಪ್ರಯತ್ನ ಇರ್ಬೇಕು. 24 ತಾಸು ಟೈಮ್ ಅದು. 24 ತಾಸಿನಾಗ ನಾನು ಈಗ 1-2 ತಾಸು ಪಾಠ ಹೇಳ್ಬೇಕಾದ್ರೆ ನಾನು ಹೆಂಗ್ ತಯಾರಾಗಿರ್ತೀನಿ? 2 ನಿಮಿಷ ಹೇಳಂತದ್ದು ನಿಮ್ಗೆ ಯೋಗ್ಯತೆ ಬೆಳೆಸುವರಿ ಅಂದ್ರೆ ನೀವು ತಯಾರಿಲ್ಲ ಅಂತಂದ್ರೆ ಮಂಗಳಾರತಿ ಮಾಡೋದೇ ಒಂದು ಬಹಳ ಚಲೋ ಮಂಗಳಮಯವಾಗ್ಲಿ ನಿಮ್ಮ ಜೀವನ. ಬ್ರಹ್ಮಜ್ಞಾನದ ಮೋಕ್ಷ ಬೇಕಾಗಿಲ್ಲ ಅಂತಂದ್ರೆ ಅದೇ ಆಗ್ಲಿ. ಒಂದು ಸ್ವಲ್ಪ ಹೇಳಿದ್ರ ನಾಚಿಕೆ, ಒಂದ್ ಸ್ವಲ್ಪ ಅದ್ರನ್ನು ಎಚ್ಚರಿಕೆ, ಸೂಕ್ಷ್ಮದಾಗ ಹೇಳ್ಯಾರ. ಸುಮ್ ಅದರನ್ನ ಸುಮ್ಮ ಟ್ರಾಫಿಕ್ ಪೊಲೀಸ್ ಸುಮ್ ಸೈಡಿಗೆ ಸುಮ್ ಕೂತಾನಂತಂದ್ರ ಅಲ್ಲಿ ರೂಲ್ಸ್ ಇಲ್ಲೇನು? ರಾಂಗ್ ಸೈಡ್ ಹೋದ್ರೆ ಪೊಲೀಸ ಹಿಡಿಯಲಾಗೇನ, ಯಾಕೋ ಸೈಡಿಗೆ ಒಂದ್ ಕಡೆ ಸುಮ್ ಕೂತಾನ ಒಂದ್ ಅಂಗಡಿಯಾಗ ಅಂತಂದ್ರೆ ಅಲ್ಲಿ ರೂಲ್ಸ್ ಅದಾವ ಇಲ್ಲ ಮಾಡ್ಬೇಕ, ಹೆಂಗ್ ಹೋಗ್ಬೇಕು ಹೆಂಗ್ ಬರ್ಬೇಕಂತ. ಟ್ರಾಫಿಕ್ ಪೊಲೀಸ್ ಯಾವಾಗ್ಲೂ ನಿಂದ್ರಬೇಕೇನ ಅಲ್ಲಿ? ಈ ಕಡೆ ಯಾಕೆ ಬರ್ತೀರ ಆ ಕಡೆ ಹೋರಿ, ಈ ಕಡೆ ಯಾಕೆ ಬರ್ತೀರ ಆ ಕಡೆ ಹೋರಿ ಅಂತ ಹೇಳ್ಕೊತಿರ್ಬೇಕಾ? ನಿಮ್ ಕೆಲಸ ನೀವು ಮಾಡ್ಲಕ್ ಆಗಂಗಿಲ್ಲ. ಮಂಗಳಾರತಿ ಮಾಡ್ತೀವಿ, ಮಂಗಳಾರತಿ ಏನ್ ಮಂಗಳಾರತಿ ಮಾಡ್ತೀರಿ ನೀವು? ನೆನವು ಮಾಡ್ಲಾರ್ದೆ ಮಾಡಿದ ಮಂಗಳಾರತಿ ಅದು ಅಮಂಗಳಾರತಿ. ತಿಳ್ಕೊಂಡ್ಬಿಡ್ರಿ. ಅದು ನಿಮ್ಮದು ಪ್ರಯತ್ನ ಇರ್ಲಿಲ್ಲ ಅಂತಂದ್ರೆ ಏನು ಮಂಗಳ ಆಗಂಗಿಲ್ಲ, ಅಮಂಗಳನೇ ಅದು. ಇದೆಲ್ಲ ಕೇಳಿನೂ ವೇಸ್ಟ್. ಒಬ್ರಿಬ್ರು ಮಾತಾಡ್ಲಕ್ಕ ನಿಮಗೆ ಯೋಗ್ಯತೆ ತಯಾರಿ ಮಾಡ್ಕೊಳಕ್ ಇಲ್ಲ ಅಂತಂದ್ರೆ ಏನ್ ಮಂಗಳಾರತಿ ಮಾಡ್ತೀರ? ಸುಡುಗಾಡು ಮಂಗಳಾರತಿ ನಿಮಗೆ. ನಿಮಗ ದೇಶಿ ಜಡ್ದು ಪಾಠ ಹೇಳಂತ ಯೋಗ್ಯ ಗುರು ನಾನಲ್ಲ ಅಂತ ನನಗನಿಸಿ ನಾನು ಸುಮ್ ಕುಂದಿರ್ಲಕತ್ತೀನಿ ಅಷ್ಟೇ. ಯಾಕೆ ಕೈ ಬಿಡ್ತೀರಿ? ನಿಮ್ ಕೆಲಸಗಳು ಯಾಕೆ ಕೈ ಬಿಟ್ಟು ಸೋಮಾರಿಗಳಾಗಿ ಸುಮ್ ಯಾಕೆ ಕುಂದಿರ್ತೀವಿ? ಸೀದಾ ನನ್ನ ಪಾಠ ಮುಗಿನ ಮಂಗಳಾರತಿಗೆ ಬರ್ತೀರಿ ಅಂದ್ರೆ ಅದು ಬರ್ಕೊಂಡ್ಬಿಡ್ರಿ. ಅದು ಮಂಗಳಾರತಿ ಅಲ್ಲ, ನಾಗರತ್ನಮ್ಮ ಅನೌನ್ಸ್ ಮಾಡ್ಬಿಡ್ರಿ, ಅಮಂಗಳಾರತಿ ಅಂತ ಹೇಳ್ಬಿಡ್ರಿ ಅಷ್ಟೇ. ಮಂಗಳಾರತಿ ಮಾಡಮು ಅಮಂಗಳಾರತಿ ಮಾಡಮು ಹೇಳ್ರಿ ಅವ್ರಿಗೆ. ಇಚ್ಛೆ ಅಂತಂದ್ರೆ ಕಟ್ಟಿ ಕೇಳಕ್ ಹೋಗಂತ ಹೇಳ್ಯಾರ. ಇಚ್ಛೆ ಅದಂದ್ರ ನಿಮ್ಗೆ ಇವತ್ತು ತಯಾರಾಗಿಲ್ಲ ಅಂದ್ರೆ ನಾಳೆ ಎಲ್ಲ ನಾಡು ಯಾವಾಗಾರ ಒಬ್ಬರಿಬ್ಬರ ತಯಾರಾಗ ಶಾಲೆ ಬಿಟ್ಟು ಕುಂದ್ರ ಅಂದಾರ. ಇಚ್ಛೆ ಅಂದ್ರೆ ಶಾಲೆ ಬಿಟ್ಟು ಕುಂದ್ರ ಅದಕ್ಕೆ ಇಚ್ಛೆ ಅಂತಾರೆ. ನಾವು ಅಂದ್ರೆ ಬಡಗಿ ತಗೊಂಡು ಯಾವಾಗಲೂ ಬೆನ್ನತ್ತಿರ್ಬೇಕೆ ನಂಗೆ ತಮಗೆ ಸ್ವಂತ ಬೇಡ, ಇನ್ನೊಬ್ರು ನನ್ನ ಸಲುವಾಗಿ ಮೋಕ್ಷ ಸಾಧನೆ ಮಾಡ್ಲಕತ್ತಾರ ಅವರು. ತಮ್ಮ ಸ್ವಂತದ್ದಲ್ಲ ಅದು. ಇಚ್ಛೆ ಅಂದ್ರೆ ಅದು ಇಚ್ಛೆ ಅಂತಾರೆ. ನಾವು ಇಚ್ಛೆ ಸಲ್ಲಿಕೆ ನೋಡ್ರಿ. ಮತ್ತೆ ನೀವು ಎಲ್ಲರೂ ಸುಮ್ ಕೂತಿಗೆ ನಾನೇ ಒಬ್ಬ ಬಾರಿಸ್ತೀನಿ, ನಾನೇ ಒಬ್ಬ ಕುಣಿತೀನಿ, ನಾನೇ ಒಬ್ಬ ಹಾಡ್ತೀನಿ ಅಂದ್ರೆ ಏನ್ ಮಜಾ ನೋಡ್ಲಕ್ ಕೂತೀರಾ? ಕುಂತು ನಿರಂತರವಾಗಿ ಕೆಲಸ ಮಾಡಬೇಕು. ಬ್ರಹ್ಮಜ್ಞಾನ ಸುಮ್ಮನೆ ಅಲ್ಲದು. ಎಷ್ಟು ರೀತಿಯಲ್ಲಿ ಅಂತ ಹೇಳಿದ್ರು ನಿಮಗ್ ಬುದ್ಧಿ ಬರಲಿಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕಾದ್ರೆ ನಿಮ್ ಮನೆವಾರಿ ಇಟೆ ಅದ ಏನ್ ಯಾಕಾಗಲ್ಲ ನಡಿ ಅಂತ ಹೊಂಟು ಬಿಡ್ತೀವಿ ಅಷ್ಟೇ. ನಮ್ದು ಪಾಠ ಏನಾಗ್ತದ, ಇಂಟ್ರೆಸ್ಟ್ ಕಡಿಮೆ ಆಗ್ತದ. ಒಂದಿನ ಸ್ಥಗಿತ ಆಗಿ ನಿಂದಿರ್ತದೆ. ಯಾಕೆ ನಿಂತಿತ್ತು ಅಂದ್ರೆ ಅದಕ್ಕೆ ನಾವಂತೂ ಕಾರಣ ಅಲ್ಲ. ನಿಮ್ಮಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆಗಳು ಪ್ರೋತ್ಸಾಹಗಳು ಬರಲಾರ್ದಕ್ಕೆ ನಮ್ಮ ಪಾಠ ನಿಂತು ಬಿಡ್ತು. ನಮ್ಮ ಪಾಠ ನಿಂತದಂತಂದ್ರೆ ನಿಂತಲೇ ನಿಂತಿರ್ತದೆ. ನಮಗ್ ಮತ್ತೆ ಬೇರೆ ಕಡೆ ಇರ್ತದೆ, ಎಲ್ಲೇ ಒಂದ್ ಕಡೆ ನಡೆದಿರ್ತದೆ. ನಮ್ಮದು ಇಂದ 4 ಕಡೆ ನಡೆದಿರ್ತದೆ. ನಾವು ಕುಂತಲ್ಲೇ ಎಲ್ಲ ಓಟು ತಂದು ಎಲ್ಲಾ ವಿಷಯ ಎಲ್ಲಾ ವಿಚಾರಗಳು ಕೇಳಂತ ಭಾಗ್ಯ ಇದ್ದಾಗ ಕುಂತಲ್ಲೇ ನಿಮ್ ಮನೆಗೆ ಓಡಾಡಿ ಏನಾರ ಎಲ್ಲೇನಾರ ಹೋಗಿ ಏನಾರ ತಂದು ಮಾಡೋದಲ್ಲ, ಏನಿಲ್ಲ.
ಕುಂದಲ್ಲೇ ಒಂದ್ 4 ಸಾಲು ಬರೆದು ಮಾಡಕ್ಕೆ ನಿನಗೆ ಮನಸ್ಸಿಲ್ಲ ಅಂತಂದ್ರೆ ನೀವು ಮನುಷ್ಯರೇ ಅಲ್ಲ. ನೀವು ಮನುಷ್ಯತ್ವ ಅನ್ನೋದು ಇದ್ದರೂ ಸಹಿತ ಆಚಾರದಾಗ ಮನುಷ್ಯರು, ಆಚಾರದಾಗ ಮನುಷ್ಯರಲ್ಲ. ಇನ್ನ ಮೃಗದ ಜೀವನ ಹಂಗೆ ಅದ. ಸುಮ್ಮನೆ ಎಲ್ಲರೂ ಹತ್ತಿಗಿಂದಲ್ಲಿ ಎತ್ತಿಂದ ಬೆತ್ತಿಗಿಂದಲ್ಲಿ ಮಕ್ಕೊಂಡು ಹೋಗ್ಬೇಕನ್ನೋದು ಮೃಗ ಪ್ರಾಣಿ ಜೀವನ. ಮೃಗದಿಂದ ಮಾನವ, ಮಾನವನಿಂದ ಮಹಾದೇವ. ಆಗ್ಬೇಕಲ್ಲ. ಏನ್ ಮಾಡ್ತೀರಿ ನೋಡಿ, ಮುಂದೆ ನಾವ್ ಏನ್ ಹೇಳೋದೆಲ್ಲ ಹೇಳಾಯ್ತು. ಬರೀ ಇದೇ ಹೇಳ್ಕೊತ ಕೂತ್ರೆ ಹೆಂಗಪ್ಪ? ನಿಮ್ ಇಷ್ಟಕ್ಕೆ ಬಂದ್ರೆ ಏನ್ ಮಾಡ್ತೀವಿ ಮಾಡ ಅಂತಂದ್ರೆ ಅದ್ರ ಅರ್ಥ ಏನ್? ಅದ್ರ ಅರ್ಥ ಮೇಲೆ ನೀವು ಕೇಳಿ ಪರಿಶ್ರಮ ವಹಿಸ್ಬೇಡ್ರಿ. ಅವ್ರದವ್ರು ಬರ್ಲಿ. ಬೆಳಿಗ್ಗೆ ಬಂದ ಕೂಡ್ಲೇನೆ ಯಾರ್ಯಾರು ಮಾತಾಡ್ಬೇಕಂತೀರಿ ಅವ್ರೆಲ್ಲರೂ ಹ್ಯಾಂಡ್ ರೈಸ್ ಮಾಡ್ಬೇಕು. ಇಲ್ಲೊಂದು ಕೈ ಚಿನ್ನ ಅದ, ಕೆಂಪು ಬಟನ್ ಆದ್ಮೇಲೆ ವಿಡಿಯೋ ಅದ, ಆಮೇಲೆ ಆಡಿಯೋ ಅದ, ಆಮೇಲೆ ಒಂದು ಕೈ ಚಿನ್ನ ಅದ. ಕೈ ಚಿನ್ನ ಒತ್ತಬೇಕು. ಒತ್ತಿದ್ರೆ ಯಾರ್ಯಾರು ಮಾತಾಡ್ಬೇಕಂತೀರಿ ಅವ್ರದ್ದು ಲೀಸ್ಟ್ ಮಾಡ್ಕೋತಾರ. ಅವರು ಲೀಸ್ಟ್ ಮಾಡ್ಕೊಂಡು ಅವರು ಒಂದು ಕ್ರಮದಿಂದ ನಿಮಗೆ ಅವಕಾಶ ಕೊಡ್ತಾರ. ಇವ್ರು ಮಾತಾಡ್ಬೇಕಂದಾರ ನಂಬಲ್ಲಿ, ಇವ್ರು ಮಾತಾಡ್ಬೇಕಂದಾರ ನಂಬಲ್ಲಿ ಅಂತೇಳಿ ಲೀಸ್ಟ್ ಮಾಡ್ಕೊಂಡು ಒಂದು ಕ್ರಮದಿಂದ ನಿಮಗೆ ಅವಕಾಶ ಕೊಡ್ತಾರ. ಇವತ್ತು ಕೈ ಎತ್ತಿ ಒಂದ್ ಕೂಡ್ಲೇನೆ ಮತ್ತೆ ಆಮೇಲೆ ಪಾಠ ಮುಗಿದ್ಮೇಲೆ ಯಾಕ್ರಿ ನಮಗೆ ಅವಕಾಶ ಕೊಡ್ಲಿಲ್ಲ, ನಾವು ಕೈ ಎತ್ತಿದ್ದೇವಲ್ಲ, ಕೈ ಎತ್ತಿದ ಕೂಡ್ಲೇನೆ ಅವಕಾಶ ಕೊಡಬೇಕೆ ಅಂತಿಲ್ಲ. ಅವತ್ತ ಆ ವಿಷಯ, ಆ ಸಮಯ, ಸಂದರ್ಭಕ್ಕೆ ತಕ್ಕಂತೆ ಅವಕಾಶ ಸಿಗಬಹುದು, ಸಿಗದೆ ಇರಬಹುದು. ಮರುದಿವ್ಸ ಕೊಡ್ತಾರೆ ಅವ್ರಿಗೆ. ಈ ರೀತಿ ಇರ್ತದೆ. ಹ್ಯಾಂಡ್ ರೈಸ್ ಮಾಡೋದು ಒಂದು ಪ್ರಾಕ್ಟೀಸ್ ಮಾಡ್ರಿ. ಯಾರು ಮಾತಾಡೋದಿಲ್ಲ. ಏನ್ ಯಾರು ಮಾಡ್ತೀರಿ, ಏನು ಯಾರು ಮಾತಾಡ್ತೀರಿ ಅನ್ನೋನ ಯಾರು ಮಾತಾಡೋರಿಲ್ಲ. ಆಯ್ತು ಮಂಗಳಾರತಿ ಮಾಡ್ರಿ ಅಂತ ಇವೆಲ್ಲ ಮಾತಾಡೋದು ಇಲ್ಲೇ ಇಲ್ಲ. ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ಅವರು ಲೀಸ್ಟ್ನಾಗ ಹೆಸರು ಬರ್ಕೋತಾರೆ. ಹ್ಯಾಂಡ್ ರೈಸ್ ಮಾಡ್ಲಿಲ್ಲ ಅಂತಂದ್ರೆ ಅವರು ಲೀಸ್ಟ್ನಾಗ ಹೆಸರು ಬರ್ಕೊಳಂಗಿಲ್ಲ. ನಿಮ್ ಹೆಸರು ಅನೌನ್ಸ್ ಮಾಡಲ್ಲ. ನೀವು ಮಾತಾಡ್ತೀರಿ ಅಂತ ಕೇಳಲ್ಲ, ಮಾತಾಡಲ್ಲಂತೂ ಕೇಳಲ್ಲ. ಸೀದ ಮಂಗಳಾರತಿ ಮಾಡಿ ಹೋಗ್ಬಿಡ್ತಾರೆ ಅಷ್ಟೇ. ಮತ್ತೆ ಹ್ಯಾಂಡ್ ರೈಸ್ ಮಾಡಿ ಹೇಳಕ್ಕೆ ನಮ್ಮದು ಕರೆದಿಲ್ಲ ಅಂತಲ್ಲ, ಇವತ್ತಿಲ್ಲ ನಾಳೆ ಕರೀತಾರೆ, ಕಾಯ್ಬೇಕಷ್ಟೇ. ರೈಸ್ ಮಾಡಿದ್ದೆ ಒಂದು ಹಕ್ಕಲ್ಲ. ಅಲ್ಲಿ ಸಮಯ ಸಂದರ್ಭ ನೋಡಿ ಲೀಸ್ಟ್ ಬರ್ಕೋತಾರೆ, ಲೀಸ್ಟ್ ಪ್ರಕಾರ ಕರೀತಾರೆ. ಒಟ್ಟು ಒಂದು ಚಂದ ಕ್ರಮವಾಗಿ ಟೆಕ್ನಿಕಲ್ ಆಗಿ ಎಲ್ಲವನ್ನ ಬಳಸಿಕೊಂಡು ಮಾಡ್ರಿ. ಕೆಲಸ ಮಾಡ್ರಿ. ನೀವು ಮಾಡ್ರಿ, ನಾವು ಮಾಡ್ತೀವಿ. ಇನ್ನ ವಿಚಾರ ಸಾಗರ 4ನೇ ತರಂಗದಾಗದೀವಿ. ಇನ್ನ 5, 6 ಏನದವ, ಉತ್ತಮ ಅಧಿಕಾರಿಗೆ, ಮಧ್ಯಮ ಅಧಿಕಾರಿ, ಕನಿಷ್ಠ ಅಧಿಕಾರಿ ಪಾಠಗಳು ನಾನು ಇಲ್ಲಿ ರಸವತ್ತಾಗಿ ಹೇಳಿದ್ದು ಏನಾಗ್ತದ, ಮುಂದಾದ್ರಾಗ ಎಂತ ವಿಷಯ ಇರ್ತಾವ ಗೊತ್ತಾ? ಕನಸ್ನಾಗ ಬಂದದ್ದು ಸತ್ಯನೋ ಮಿಥ್ಯನೋ ಅವೇನ್ ಬ್ರಹ್ಮಜ್ಞಾನಕ್ಕೆ ಸಂಬಂಧಿರವ? ಸಂಬಂಧ ಇಲ್ಲದು. ಏನೇನೋ ಒಟ್ಟು ಈ ಮನುಷ್ಯಾಗ ಯಾವ್ದ್ರ ಬಗ್ಗೆ ಏನೋ ಕ್ಯೂರಿಯಾಸಿಟಿ ಇರ್ತದಲ್ಲ, ಅವೆಲ್ಲ ಅದ್ರಾಗ ತುಂಬ್ಯಾರ. ದೆವ್ವ, ಭೂತ, ಕರೆನು, ಸುಳ್ಳು ಇಂಥವೆಲ್ಲ ಇರ್ತಾವ ಅದ್ರಾಗ. ಬ್ರಹ್ಮಜ್ಞಾನಕ್ಕೆ ಸಂಬಂಧ ಇಲ್ಲ ಅಂದ್ರೂ ಒಂದೊಂದ್ ಸಾರಿ ಅಂತ ಪ್ರಶ್ನೆಗಳು ಎದುರಾದಾಗ ಅವಕ್ಕೂ ಉತ್ತರಗಳು ಕೊಟ್ಟಿರ್ತಾರೆ. ವಿಚಾರ ಸಾಗರ ಅಂದ್ರೆ ಇಡೀ ಬ್ರಹ್ಮಾಂಡವನ್ನೇ ತಿಳ್ಕೊಳ್ಳೋದು. ಈ 4ನೇ ತರಂಗದೊಳಗ ನೀವು ಏನ್ ಪ್ರಯತ್ನ ಮಾಡ್ತೀರಿ, ಮುಂದೆ ಈ 5ನೇ 6ನೇ ತರಂಗದೊಳಗೆ ನೀವೇನೂ ರೂಢಿ ಪಾಠಕ್ಕೆ ಬರೋದೇ ಬೇಕಾಗಿಲ್ಲ. ಅಂದ್ರೇನು, ನೀವು ಮತ್ತೆ ಕೂತು ಬರೆಯೋದು ಓದೋದು ಮಾಡೋದು ಬೇಕಾಗಿಲ್ಲ. ಸಾಕು. 4ನೇ ತರಂಗ ಉತ್ತಮ ಅಧಿಕಾರಿಗಳಿದಿರಿ. ಇಷ್ಟೇ. ಇಲ್ಲಿ ತನಕ 4ನೇ ತರಂಗ ಮುಗಿಯತನೇ ನಿಮ್ಮದು ಪ್ರಯತ್ನ. 5ನೇ ತರಂಗ 6ನೇ ತರಂಗ ಅವು ಸುಮ್ಮನೆ ಸೈಡ್. ಗೊತ್ತಿಲ್ಲದ ವಿಷಯಗಳು ಗೊತ್ತಿಲ್ಲಂಗೆ ಇರಬಾರ್ದು. ಬ್ರಹ್ಮಜ್ಞಾನಿಗೆ ಎಲ್ಲ ಗೊತ್ತಿರಬೇಕು ಅನ್ನೋದಕ್ಕೆ ಅವ್ರಾಗ ತುಂಬಿಸಿರ್ತಾರ. ಆಕ್ಚುಯಲ್ ಅಧ್ಯಾತ್ಮ ಸಾಧನೆ ಮಾಡೋದು ಇದು 4ನೇ ತರಂಗದಾಗ ಅಷ್ಟೇ. ಈಗ ನನಗೆ ಇನ್ವರ್ಟರ್ ತಂದು ಹಾಕೊಂಡಿರಪ್ಪ, ನಿಮ್ ಮನೆಗೆ ಇನ್ವರ್ಟರ್ ತಂದು ಹಾಕೊಂಡ್ಮೇಲೆ ಯಾವನೊಬ್ಬ ಕಂದಿಲ್ ಮಾರ್ಲಕ್ ಬರ್ತಾನ, ಇದು ಬೇಕೇನು ಅಂತಂದ್ರೆ ತಗೋತೀರಿ ನಾವಾಗ? ಇನ್ವರ್ಟರ್ ಇದ್ದವ್ರ ಮನೆಗೆ ಕಂದಿಲ್ ಖರೀದಿ ಮಾಡ್ತಾರೇನ್ರಿ? ಅವಶ್ಯಕತೆ ಇರೋಂಗಿಲ್ಲ. ಹಂಗ 4ನೇ ತರಂಗ 5ನೇ ತರಂಗದ ಬಗ್ಗೆ ಏನು ಅಂತ ಮಹತ್ವ ಇಲ್ಲ ಅಲ್ಲಿ. 4ನೇ ತರಂಗನೇ ಇದು ಬಹಳ ಮಹತ್ವ. ಅದಕ್ಕೆ ಇದನ್ನ ನಾನು ಬಹಳ ಒತ್ತು ಕೊಟ್ಟು ಚಂದ ಹೇಳಕತ್ತೀನಿ. 7ನೇ ತರಂಗ ಏನದಂದ್ರ, ಈ ರೀತಿ 4ನೇ ತರಂಗದೊಳಗೆ ಉತ್ತಮ ಅಧಿಕಾರಿ ತನ್ನ ಎಲ್ಲಾ ಕೆಲಸಗಳನ್ನ ಯಶಸ್ವಿಯಾಗಿ ಮಾಡಿ ತನಗೆ ಅನುಭವಿಸಬೇಕಾದಂತ ಆನಂದ ಅನುಭವಿಸಿದ್ರ ಅವನ ಸ್ಥಿತಿ ಹೆಂಗಿರ್ತದ ಅನ್ನೋದು ವರ್ಣನ ಅದ. ಅದು
ಜೀವನ್ಮುಕ್ತ ವಿಧೇಯ ಮುಕ್ತದ ವರ್ಣನೆ ವಿಚಾರ ಚಂದ್ರೋದಯದ ಕೇಳಿದ್ರಿ, ಅದರದೇ ಒಂದು ವಿಸ್ತಾರವಾದ ಭಾಗ ವಿಚಾರ ಸಾಗರದಾಗ. ಆಕ್ಚುಲಿ 4ನೇ ತರಂಗನೇ ನಿಮ್ಮ ನಿಜವಾದ ಉತ್ತಮ ಅಧಿಕಾರಿಗಳದ್ದು ಬ್ರಹ್ಮಜ್ಞಾನದ ಪಾಠ. ಇದನ್ನ ಯಶಸ್ವಿಯಾಗಿ ನಡೆಸಿ ಕೊಡುವುದಕ್ಕ ನನ್ನ ಜೊತೆಗೆ ಹೆಜ್ಜೆ ಹಾಕ್ರಿ, ಸಹಕರಿಸ್ರಿ. ಏನ್ ಹೇಳ್ತೀನಿ ಸರಿಯಾಗಿ ಕೇಳ್ರಿ. ಮುಂದ 5ನೇ ತರಂಗದ ಯಾಕ ನೀವು ಮೇಲಕ್ಕೆ ಬರ್ಕೊಂಡ್ ಬಂದಿಲ್ಲ, ನೀವ್ ಯಾಕೆ ಕೇಳಿಲ್ಲ, ಅವೆಲ್ಲ ನಾವೇನು ಮಾತಾಡ್ಲಿಕ್ಕೆ ಹೋಗಂಗಿಲ್ಲ. ಓದ್ಕೊತ ಹೋಗೋದು ಅಷ್ಟೇ. ಅವು ಹಿಂಗದ. ದಯವಿಟ್ಟು ಮೆಲುಕುಗಳನ್ನ ಸಿದ್ಧಪಡಿಸ್ಕೊಳ್ರಿ, ಪ್ರಯತ್ನ ಮಾಡಿ ಸಾಧನೆ ಮಾಡಿ ಮೋಕ್ಷ ಹೊಂದ್ರಿ ಅಂತ ಈ ಮೂಲಕ ಕೇಳಿ ನನ್ನ ಪಾಠವನ್ನ ನಿಮ್ಮೆಲ್ಲ ಪಾದಗಳಿಗೆ ಅರ್ಪಿಸಿದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣ. ಇದೊಂದಿಗೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳು 4ನೇ ತರಂಗದ ಆತ್ಮ ವಿಮುಖತೆಯಲ್ಲಿ 2 ಪ್ರಕಾರದವು. ಜ್ಞಾನಿ ಆತ್ಮವಿಮುಖತೆ ಮತ್ತು ಅಜ್ಞಾನ ಆತ್ಮವಿಮುಖತೆಯಲ್ಲಿ ಏನು ವ್ಯತ್ಯಾಸ ಐತನ್ನ ತಿಳಿಸಿಕೊಟ್ರು. ಜ್ಞಾನಿ ಸುಖ ತನ್ನಲ್ಲೇ ಐತಿ, ಸುಖದ ಕೇಂದ್ರ ತಾನೇ ಆಗೇನೆ ಅಂತೇಳಿ ತಿಳ್ಕೊಂಡಿರ್ತಾನ. ಜ್ಞಾನಿ ವಿಕ್ಷೇಪ ದೋಷ ಜ್ಞಾನಿ ವಿಕ್ಷೇಪ ದೋಷ ರಹಿತ ಆಗಿರ್ತಾನ, ಅಜ್ಞಾನಿ ವಿಕ್ಷೇಪ ದೋಷ ಉಳ್ಳವನಾಗಿರ್ತಾನ. ಜ್ಞಾನಿ ಶುದ್ಧ ಚಿನ್ಮಾತ್ರ ವಾಸನೆ ಇರ್ತತಿ, ಸದ್ಭಾವ ಉಳ್ಳದ್ದಾಗಿರ್ತಾನ, ತನ್ನ ಸ್ವರೂಪ ಆನಂದದಲ್ಲೇ ಇರ್ತಾನ. ಮತ್ತು ಅಜ್ಞಾನಿ ಅಶುದ್ಧ ವಾಸನೆಗಳಿರ್ತಾವ ಒಂದ್ ಕಡೆ ಮತ್ತು ದುರ್ಭಾವ ಉಳ್ಳವನಾಗಿರ್ತಾನ. ಬ್ರಹ್ಮಜ್ಞಾನಿಗೆ ಎತ್ತರ ಮನೋವ್ಯಾಪಿ ತತ್ರ ಬ್ರಹ್ಮ ದರ್ಶನವೇ ಇರ್ತತಿ. ಆದ್ರ ಅಜ್ಞಾನಿಗೆ ಎತ್ತರ ಮನೋವ್ಯಾಪಿ ತತ್ರ ವಿಷಯ ದರ್ಶನ ಇರ್ತತಿ. ಅಜ್ಞಾನಿ ಯಾವಾಗಲೂ ಆತ್ಮ ವಿಮುಖತೆಯಲ್ಲೇ ಇರ್ತಾನ, ವಿಷಯದಿಂದಲೇ ತನಗ ಸುಖ ದ್ವೈತದಂತೆ ನಾವು ತಿಳ್ಕೊಂಡಿರ್ತಾನ. ಜ್ಞಾನಿ ಆತ್ಮದ ಆನಂದದಲ್ಲಿರುವುದರಿಂದ ಅದೇ ನಮ್ಗ ಸಮಾಧಿ ಆಗಿರ್ತತಿ. ಅದು ಉತ್ತಮ ಸಮಾಧಿ, ತನ್ನದೇ ಆನಂದ ಸ್ವರೂಪ ಅಂತ ಹೇಳಿ ಅವ ತಿಳಿದಿರ್ತಾನ. ಅಜ್ಞಾನಿ ಸಮಾಧಿ ವಿಷಯದಿಂದ ಸಿದ್ಧದಂತ ಹೇಳಿ ಅವ ತಿಳಿದಿರ್ತಾನ. ಹಿಂಗ ಈ ಜ್ಞಾನಿಯ ಆತ್ಮಮುಖತೆ ಮತ್ತು ಅಜ್ಞಾನಿಯ ಆತ್ಮಮುಖತೆ ಒಳಗ ವ್ಯತ್ಯಾಸ ಐತೆ ಅಂತ ಹೇಳಿ ನಮ್ಗೆ ವಿವರವಾಗಿ ಮನದಟ್ಟಾಗುವಂತೆ ತಿಳಿಸಿಕೊಟ್ರು. ಅವರಿಗೆ ಅನಂತ ವಂದನೆಗಳು. ಇನ್ನ ಮೆಲುಕು ಕಾರ್ಯಕ್ರಮವನ್ನ ಎಲ್ಲರೂ ಆಸಕ್ತಿಯಿಂದ ಬಹಳ ಹೇಳಿಸಿಕೊಳ್ಳಾರ್ದ ಮಾಡ್ಬೇಕಂತ ಹೇಳಿ ಎಲ್ಲರಿಗೂ ನಾನು ವಿನಂತಿಸ್ತೇನೆ. ಇನ್ನು ಮುಂದೆ ಯಾರಾದ್ರೂ ಈ ಮೆಲುಕು ಕಾರ್ಯಕ್ರಮವನ್ನ ಬಹಳ 4 ಮಂದಿಗೆ ಅಂದಾಜು ಮಾಡಿರಿ, ಯಾರು ಹೇಳ್ತೀರಿ? ಈಗ ಮಲ್ಲಪ್ಪ ಹುಲ್ಲೂರ್ ಅವರಿಂದ ಹೇಳ್ತೀರಪ್ಪಾಜಿ?